ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ. ಸೊ ತಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಮತ್ತು ಅಕ್ಷಯ ತೃತೀಯದ ಶುಭಾಶಯಗಳು. ಸೊ ನಾವು ನಿನ್ನೆ ಆತ್ಮ, ನಾವು ಅಂದರೆ ಯಾರು, ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಇವತ್ತಿನ ದಿನ ನಾವು ದಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂಡ್ ಕಾಂಪ್ಲೆಕ್ಸ್ ಟಾಪಿಕ್, ಲಾ ಆಫ್ ಕರ್ಮ. ಇದನ್ನು ಆ್ಯಕ್ಚುಲಿ ನಮ್ಮ ಕೈಯಲ್ಲಿ ಒಂದೊಂದು ಎಕ್ಸಾಂಪಲ್ ಇಟ್ಕೊಂಡು ಈ ಎಕ್ಸಾಂಪಲ್ಗೆ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕಂತೂ ಆಗದೇ ಇಲ್ಲ. ಇದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು. ಆದರೆ ಆಸ್ ಎ ಬರ್ಡ್ಸ್ ಐ ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಮ್ಯಾಕ್ರೋ ಲೆವೆಲಲ್ಲಿ ನಾವು ಯಾವ ರೀತಿ ಇದು ವರ್ಕ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗ್ಬೋದು. ಯಾಕೆಂದರೆ ಇಲ್ಲಿ ನಮ್ಮ ಒಂದು ಗೌರ್ಮೆಂಟಲ್ಲಿ ಇರೋ ಥರ ಕೆಲವೊಂದು ಪೀನಲ್ ಕೋಡ್ಗಳು ಮಾತ್ರ ಇಲ್ಲ, ಬರೀ ಅಷ್ಟು ಮಾತ್ರ ಇಲ್ಲ. ಇಲ್ಲಿ ಎಷ್ಟಿದೆ ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಅಷ್ಟೊಂದು ವೆರೈಟಿ ಆಫ್ ಜೀವಾತ್ಮಗಳಿದ್ದೀವಿ, ಅಷ್ಟೊಂದು ವೆರೈಟೀಸ್ ಆಫ್ ಸ್ಪೀಷೀಸ್ ಇದ್ದೀವಿ ಇಲ್ಲಿ. ಆಮೇಲೆ ಅಷ್ಟೊಂದು ವೆರೈಟೀಸ್ ಆಫ್ ಕರ್ಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಬರೀ ಈ ಜನ್ಮಕ್ಕೆ ಅಪ್ಲಿಕಬಲ್ ಆಗೋವಂಥದ್ದಲ್ಲ, ಜನ್ಮ ಜನ್ಮಗಳಲ್ಲಿ ನಾನು ಇಲ್ಲಿ ಎಷ್ಟು ಕೋಟ್ಯಾಂತರ ಜನ್ಮಗಳು ಎತ್ತಿ ಈ ಒಂದು ಜನ್ಮದಲ್ಲಿ ಈ ರೀತಿ ನಾನು ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲದಕ್ಕೂ ಸೇರಿ ಅಪ್ಲಿಕಬಲ್ ಆಗುವಂಥ ಒಂದು ಲಾ ಇದು. ಸೊ ಇದನ್ನು ತಿಳ್ಕೊಳ್ಳೋದು ತುಂಬಾ ಕಷ್ಟ, ಆದರೆ ಪ್ರಯತ್ನ ಪಡೋಣ ಓವರ್ ಆಲ್ ಯಾವ ರೀತಿ ಅದು ವರ್ಕ್ ಆಗ್ತಾ ಇದೆ ಅಂತ. ಸೊ ನಮ್ಗೆಲ್ಲರಿಗೂ ಬರೋವಂಥ ಒಂದು ಮೇನ್ ಕ್ವಶನ್ನು, ಏನಕ್ಕೆ ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ, ಕೆಟ್ಟವ್ರಿಗೆ ಒಳ್ಳೇದಾಗತ್ತೆ ಅಂತ. ಸೊ ಇದನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವತ್ತು ನಾವು ಆ್ಯಕ್ಚುಲಿ ನಿನ್ನೆ ಆತ್ಮ ಅಂದರೆ ಏನು, ಅಂದರೆ ನಾವಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ನಮ್ಮ ಈ ಒಂದು ಸೆಮಿನಾರ್ ಟಾಪಿಕ್ ಏನಂತ ಹೇಳಿ, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಸೆಲ್ಫ್ ರಿಯಲೈಸೇಷನ್. ನೋಯಿಂಗ್ ಇಸ್ ಡಿಫ್ರೆಂಟ್, ರಿಯಲೈಸಿಂಗ್ ಇಸ್ ಡಿಫ್ರೆಂಟ್. ಅದು ಯಾವ ರೀತಿ ಡಿಫ್ರೆಂಟು ಅನ್ನೋದನ್ನು ನಾವು ಒಂದು ಸ್ಮಾಲ್ ಕಥೆಯಿಂದ ನಾವು ತಿಳ್ಕೊಳ್ಳೋಣ. ಯಾವ ರೀತಿ ನಾನು ಓಕೆ ಈ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ಳೋದು ಬೇರೆ, ಆದರೆ ಅದನ್ನು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಎಷ್ಟು ಜನ್ಮಗಳೆತ್ತಬೇಕಾಗುತ್ತೆ. ಸೊ ಅಷ್ಟೊಂದು ಕಠಿಣವಾದದ್ದು, ಅಷ್ಟೊಂದು ಇದಾಗಿರೋದು. ನಾವು ಅನ್ಕೊಂಡ್ಬಿಡ್ತೀವಿ ಓಕೆ ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್, ವಾಟ್ ನೆಕ್ಸ್ಟ್, ಇದು ಆ ಥರ ಅಲ್ಲ ಇದು. ಸೊ ಅದನ್ನು ಅಪ್ಲಿಕಬಿಲಿಟಿ, ನೋಯಿಂಗ್ ಟು ರಿಯಲೈಸೇಷನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ, ಸೊ ಆ ಸಾಕ್ಷಾತ್ಕಾರ ಅಂದರೆ ಏನು ಅನ್ನೋದನ್ನು ನಾವು ಈ ಒಂದು ಕಥೆಯಲ್ಲಿ ನಾವು ತಿಳ್ಕೊಬೋದು. ಸೊ ಯಾವುದೋ ಒಂದಾನೊಂದು ಕಾಲದಲ್ಲಿ, ಒನ್ಸ್ ಅಪಾನ್ ಎ ಟೈಮ್ ಒಂದಾನೊಂದು ಕಾಲದಲ್ಲಿ ಏನಿತ್ತು, ಒಂದು ಗರುಡ ಆಯಿತು. ಆ ಒಂದು ಗರುಡ ಒಂದು ದೊಡ್ಡ ಮರದ ಮೇಲೆ ಗೂಡು ಕಟ್ಟಿತ್ತು. ಆ ಗೂಡು ಕಟ್ಟು ಅಲ್ಲಿ ಅದು ಮೊಟ್ಟೆಗಳನ್ನ ಇಟ್ಟಿತ್ತು. ಸೊ ಈಗಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ, ಜೋರಾಗಿ ಬಿರುಗಾಳಿ ಬೀಸುತ್ತೆ. ಸೊ ಒನ್ ಮೋರ್ ಕ್ಲೇಶ, ಆದಿ ಭೌತಿಕ ಕ್ಲೇಶ ಪಾಪ ಆ ಒಂದು ಗರುಡಕ್ಕೆ. ಸೊ ಜೋರಾಗಿ ಗಾಳಿ ಬೀಸುತ್ತೆ. ಗಾಳಿ ಬೀಸಿದಾಗ ಏನಾಗುತ್ತೆ, ಆ ಒಂದು ಗರುಡನ ಗೂಡಿನಲ್ಲಿದ್ದಂಥ ಒಂದು ಮೊಟ್ಟೆ ಆ ಗಾಳಿಗೆ ಕೆಳಗಡೆ ಬಿದ್ದೋಗುತ್ತೆ. ಕೆಳಗಡೆ ಬಿದ್ದಾಗ ಅದಕ್ಕೆ ಒಂದು ಫಾರ್ಚುನೇಟ್ ಆಗಿ ಕೆಳಗಡೆ ಏನಾಗಿರುತ್ತೆ, ಒಂದು ಕೋಳಿ ಇದೆಯಲ್ಲ ಹೆಣ್ಣು, ಅದರದ್ದು ಒಂದು ಗೂಡಿರುತ್ತೆ. ಆ ಗೂಡು ಹತ್ರ ಬಂದದು ಬೀಳುತ್ತೆ. ಸೊ ಕೆಳಗಡೆ ಏನಿದೆ, ಅಲ್ಲಿ ಮರದ ಕೆಳಗಡೆ ಕೋಳಿದು ಒಂದು ಸಂಸಾರ ಇದೆ, ಮೇಲ್ಗಡೆ ಗರುಡೊಂದಿತ್ತು. ಸೊ ಈ ಒಂದು ಕೋಳಿದು ಒಂದು ಇದರಲ್ಲಿ ಮೊಟ್ಟೆಗಳಿತ್ತಲ್ಲ, ಅದ್ರ ಹತ್ರ ಅದು ಬಂದು ಬೀಳುತ್ತೆ. ಸೊ ಕೋಳಿ ನೋಡುತ್ತೆ, ಅದಕ್ಕೆ ಗೊತ್ತಾಗಲ್ಲ, ಎಲ್ಲನೂ ಮೊಟ್ಟೆ ಒಂದೇ ಥರ ಇರುತ್ತೆ. ಸೊ ಪಾಪ ಅದ್ರ ಡ್ಯೂಟಿ ಅದು ಮಾಡುತ್ತೆ. ಮೊಟ್ಟೆಗಳನ್ನ ಏನು ಮಾಡುತ್ತೆ, ಅದು ಕಾವು ಕೊಡುತ್ತೆ. ಕಾವು ಕೊಟ್ಟಾಗ ಏನಾಗುತ್ತೆ, ಆ ಒಂದು ಕೋಳಿಗಳ ಮರಿಗಳ ಜೊತೆಯಲ್ಲಿ ಗರುಡದ ಮರಿನೂ ಸಹ ಅದು ಜನ್ಮನ ತಗೊಳುತ್ತೆ. ಸೊ ಯಾವಾಗ ಗರುಡದ ಒಂದು ಮರಿ ಕೋಳಿ ಮರಿಗಳ ಜೊತೆಯಲ್ಲಿ ಜನ್ಮನ ತಗೊಳುತ್ತೋ, ಅದೇನು ಅನ್ಕೊಳ್ಳುತ್ತೆ, ನಾನು ಸಹ ಇವ್ರ ಥರನೇ ಒಂದು ಕೋಳಿ ಮರಿ ಅಂದ್ಕೊಂಡು ಅದು, ಯಾಕೆಂದ್ರೆ ಅದು ಕಣ್ಬಿಟ್ಟು ನೋಡಿದ ತಕ್ಷಣ ನಾವೇನು ನೋಡ್ತೀವೋ ನಾವು ಅದನ್ನೇ ಸತ್ಯ ಅನ್ಕೊತೀವಿ. ಆಮೇಲೆ ನಮ್ಮ ಜೊತೆ ಯಾರಿದ್ದಾರೆ, ಓಕೆ ನಾನು ಅದು ಒಂದೇನೆ, ನಮ್ಮ ಸಹೋದರರು ಇವರು, ಸೊ ಅವರು ನಾನು ಒಂದೇ ಥರನೇ ಇರೋದು, ಒಂದೇ ಥರ ಜೀವನ ಮಾಡೋದು. ಸೊ ಈ ರೀತಿ ಏನು ಮಾಡುತ್ತದು, ಜೀವನ ಮಾಡೋದಕ್ಕೆ ಹೋಗುತ್ತೆ.
ಸೊ ಯೂಶಲಿ ಕೋಳಿಗಳು ನೀವು ನೋಡಿರ್ಬೋದು, ತಿಪ್ಪೆನಲ್ಲಿ ಅದು ಏನಾದರೂ ಆಹಾರನ ಹುಡ್ಕೋದಕ್ಕೆ ಹೋಗ್ತಾ ಇರುತ್ತೆ. ಒಂದು ಕೋಳಿ ಹೋಗ್ತಾ ಇದ್ರೆ ಅದ್ರ ಹಿಂದೆಗಳ ಕೋಳಿ ಮರಿಗಳೆಲ್ಲ ಒಂದೇ ಲೈನಲ್ಲಿ ಹೋಗ್ತಾ ಇರುತ್ತೆ. ಸೊ ಇದು ಗರುಡ ಮರಿನೂ ಸಹ ಅದೇ ಒಂದು ಲೈನಲ್ಲಿ ಟುಕು 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 ಅಂತ ಹೋಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಯಾವ ರೀತಿ ಆ ಮರಿಗಳು ಮಾಡ್ತಾ ಇರುತ್ತೋ ಅದೇ ರೀತಿನೇ ಅದು ಇಮಿಟೇಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಯಾವ ರೀತಿ ಕೋಳಿಗಳು ಒಂದು ತಿಪ್ಪೆನಲ್ಲಿ ಹೋಗ್ಬಿಟ್ಟು ಆಯ್ಕೊಂಡು ತಿನ್ನುತ್ತಲ್ಲ, ಅದೇ ರೀತಿ ಅದನ್ನು ಸಹ ತಿಂತಾ ಇರುತ್ತೆ. ಸೊ ಇದೇ ರೀತಿನೇ ಏನಾಗುತ್ತದು ಈ ಒಂದು ಟೈಮು ಆಗುತ್ತೆ. ಅದು ಅದೇ ರೀತಿನೇ ಸ್ವಲ್ಪ ಹಾಗೆ ದೊಡ್ಡದಾಗುತ್ತೆ. ದೊಡ್ಡದಾಗಬೇಕಾದ್ರೆ ಅದು ತನ್ನನ್ನು ತಾನು ಏನು ಅನ್ಕೊಂಡ್ಬಿಟ್ಟಿರುತ್ತೆ, ನಾನು ಸಹ ನನ್ನ ಸಹೋದರ ಸಹೋದರಿಯರು ಇದ್ದಾರಲ್ಲ ಬೇರೆ ಕೋಳಿಗಳು, ಅದೇ ಥರ ನಾನು ಸಹ ಅಂದ್ಕೊಂಡು ಜೀವನನ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಜೀವನ ಮಾಡಬೇಕಾದ್ರೆ ಒಂದು ದಿನ ಏನೋ ಒಂದು ಆಟ ಆಡಬೇಕಾದ್ರೆ ಅದೇನು ಮಾಡುತ್ತೆ, ಒಂದು ಆರೋದಕ್ಕೆ ಪ್ರಯತ್ನನ ಪಡುತ್ತೆ. ಆಕಾಶದಲ್ಲಿ ನೋಡುತ್ತೆ ಎಷ್ಟೊಂದು ಪಕ್ಷಿಗಳು ಹಾರ್ತಾ ಇರುತ್ತೆ. ಅಂದರೆ ಕೋಳಿಗಳು ಗೊತ್ತಲ್ಲ, ಈ ಒಂಚೂರು ಅದು ಹಾರ್ಬೋದಷ್ಟೇ. ಸೊ ಅದು ಹಾರಬೇಕಾದ್ರೆ ಆಟ ಆಡ್ತಾ ಇದನ್ನು ಸಹ ಸ್ವಲ್ಪ ಹಾರುತ್ತೆ. ಅದಕ್ಕೆ ಹಾರಕ್ಕಾಗ್ದಿರ ಬಿದ್ದೋಗುತ್ತೆ. ಆವಾಗ ಆ ತಾಯಿ ಕೋಳಿ ಬಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ, ನೋಡು ಆ ರೀತಿ ಮೇಲ್ಗಡೆ ಹಾರೋದು ಗರುಡ ಇದೆಯಲ್ಲ, ಈಗಲ್ ಇದೆಯಲ್ಲ, ಅದರ ಒಂದು ಗುಣ, ಅದರ ಒಂದು ಕೇಪಬಿಲಿಟಿ. ನಮಗೆ ಅಂಥ ಒಂದು ಕೇಪಬಿಲಿಟಿ ಇಲ್ಲ, ಅಂಥ ಒಂದು ಸಾಮರ್ಥ್ಯ ನಮಗೆ ಇಲ್ಲ. ನಾವು ಆ ರೀತಿ ಆಕಾಶದಲ್ಲಿ ಹಾರೋದು ಇವೆಲ್ಲ ಆಗದೇ ಇಲ್ಲ. ನಾವೇನು ಕೋಳಿ ಅಂದರೆ ಏನು, ಭೂಮಿ ಮೇಲೇ ನಾವು ನಡ್ಕೊಂಡು ಹೋಗೋದು. ಆಮೇಲೆ ನಾವು ತಿನ್ನೋದಲ್ಲಿ ತಿಪ್ಪೆನಲ್ಲಿರೋದನ್ನೇ ನಾವು ಆಯ್ಕೊಂಡು ತಿನ್ನೋದು. ಸೊ ನೀನು ಸಹ ಹಾಗೇನೆ ಇರಬೇಕು. ಅಂಥದಕ್ಕೆಲ್ಲ ವ್ಯರ್ಥ ಪ್ರಯತ್ನ ಮಾಡಬೇಡ ಅಂತ ಅದಕ್ಕೆ ಏನು ಮಾಡ್ತಾರೆ, ಪಾಠ ಹೇಳ್ತಾರೆ, ಬುದ್ಧಿವಾದ ಹೇಳ್ತಾರೆ. ಸೊ ಅದರಿಂದ ಅದು ಮಗು ಅಲ್ವಾ, ಸೊ ಏನು ಮಾಡೋಕ್ಕಾಗಲ್ಲ, ಕೇಳಲೇಬೇಕು. ಸೊ ಅದು ಅಂದ್ಕೊಂಡು ಆಯಿತು ಅಂದ್ಕೊಂಡು ತನ್ನ ಜೀವನನ ತಿಪ್ಪೆನಲ್ಲೇ ಕಳೀತಾ ಇರುತ್ತೆ, ತನ್ನ ಬೇರೆ ಇದ್ರ ಜೊತೆನಲ್ಲೇ. ಸೊ ಇದೇ ರೀತಿನೇ ಅದರ ಜೀವನ. ಒಂದು ದಿನ ಗರುಡ, ಯಾರು ಆಕಾಶದಲ್ಲಿ ಹಾರೋ ಅಂತ ಒಂದು ಕೆಪಾಸಿಟಿ ಇರೋವಂಥ ಗರುಡ, ಅದು ತನ್ನ ಸಾಮರ್ಥ್ಯನ ಯುಟಿಲೈಸ್ ಮಾಡ್ಕೊಳ್ದಿರ, ತಾನು ಯಾರು ಅನ್ನೋದನ್ನ ಅಂದರೆ ತನ್ನ ಒಂದು ಸ್ವರೂಪನ ತಿಳ್ಕೊಳ್ದಿರ ಏನಾಗುತ್ತದು, ಒಂದು ದಿನ ಗರುಡನಾಗಿದ್ರೂ ಕೋಳಿಯಾಗಿ ತನ್ನ ಪ್ರಾಣನ ಕಳ್ಕೊಳ್ಳುತ್ತೆ. ಸೊ ಇದೇ ರೀತಿನೇ ನಾವೇನಾದರೂ ಆತ್ಮ ಸಾಕ್ಷಾತ್ಕಾರ ಈ ಒಂದು ವಿಜ್ಞಾನನ ನಾವು ತಿಳ್ಕೊಳ್ಳಿಲ್ಲ ಅಂದರೆ, ಮೋಸ್ಟ್ ಆಫ್ ದ ಜನಗಳು ಈ ಒಂದು ಪ್ರಪಂಚದಲ್ಲಿ ನಾವು ಆತ್ಮ ಅಂತ ಒಂದು ಜ್ಞಾನನೇ ತಿಳ್ಕೊಳ್ದಿರ, ಅದರ ಒಂದು ರಿಯಲೈಸೇಷನ್ ಸಾಕ್ಷಾತ್ಕಾರನೇ ಮಾಡ್ಕೊಳ್ದಿರ, ನಾವೇನು ಮಾಡ್ತೀವಿ, ನಾನು ಈ ದೇಹನೇ ಅಂದ್ಕೊಂಡು, ಅಂದರೆ ಫಾಲ್ಸ್ ಐಡೆಂಟಿಟಿನೇ ನಾನು ಅಂದ್ಕೊಂಡು, ಯಾವ ರೀತಿ ಒಂದು ಗರುಡ ನಾನು ಕೋಳಿ 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 ಅಂದ್ಕೊಂಡೆ ಬದುಕ್ತು. ಯಾರು ಆಕಾಶದಲ್ಲಿ ಹಾರೋವಂಥ ಕೆಪಾಸಿಟಿ ಇರೋರು ತಿಪ್ಪೆನಲ್ಲೇ ಅದು ಆಯ್ಕೊಂಡು ತಿನ್ಕೊಂಡೆ ಅದು ಬದುಕ್ತು. ಸೊ ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ, ನಾನು ಸಚ್ಚಿದಾನಂದ ಸ್ವರೂಪಿಯಾದಂಥ ಒಂದು ಆತ್ಮ. ಆದರೆ ನಾನೇನು ಅನ್ಕೊತಾ ಇದ್ದೀನಿ, ನಾನು ಈ ದೇಹ ಈ ದೇಹ ಈ ದೇಹ ಅನ್ಕೊತಾ ಇದ್ದೀನಿ. ಆಮೇಲೆ ಈ ಇಂದ್ರಿಯಗಳಿಗಿರೋವಂಥ ಲಿಮಿಟೇಷನ್ಸು, ಈ ದೇಹಕ್ಕಿರೋವಂಥ ಲಿಮಿಟೇಷನ್ಸು, ಇದರಲ್ಲಿ ಏನಾದರೂ ಒಂದು ನೋವು ಬಂದರೆ ಇದನ್ನೆಲ್ಲ ಏನು ಅನ್ಕೊತಾ ಇದ್ದೀನಿ, ಇದು ನನ್ನದೇ ಆದಂಥ ಲಿಮಿಟೇಷನ್ಸು ಅಂತ ನಾನು ಆ ರೀತಿ ಜೀವನ ಮಾಡೋದಕ್ಕೇ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈ ರೀತಿ ಲಿಮಿಟೇಷನ್ಸ್ನ ನಮ್ಮ ಮೇಲೆ ಹೇರ್ಕೊಂಡು ನಾನೇ ಈ ದೇಹ ಅಂದ್ಕೊಂಡು ಈ ದೇಹದ ಒಂದು ಪರ್ಸ್ಪೆಕ್ಟಿವ್ನಲ್ಲೇ ಕಾನ್ಸೆಪ್ಟ್ ಇದರಲ್ಲೇ ನಾವೇನು ಮಾಡ್ತಾ ಇದ್ದೀವಿ, ಜೀವನ ಪೂರ್ತಿ ಕಳೀತಾ ಇದ್ದೀವಿ. ಕಡೆಗೆ ಒಂದಿನ ಗರುಡ ಯಾವ ರೀತಿ ತಾನು ಏನಲ್ವೋ ಅದನ್ಕೊಂಡು ಪ್ರಾಣ ಬಿಡ್ತೋ, ಅದೇ ರೀತಿ ನಾವು ಸಹ ಈ ಒಂದು ಭೌತಿಕ ಪ್ರಪಂಚನ ತೊರೆದು ಹೋಗ್ತೀವಿ. ಸೊ ಈ ರೀತಿ ಆಗಬಾರ್ದು. ಆದರೆ ನಮ್ಮ ಈ ಕಥೆನಲ್ಲಿ ಬರುವಂಥ ಗರುಡನಿಗೂ ಸಹ ಆ ರೀತಿ ಆಗಲ್ಲ. ನಾನು ಕೊನೆಯದು ಹೇಳಿದ್ನಲ್ಲ, ಅದು ಆ್ಯಕ್ಚುಲಿ ರಾಂಗಾಗಿ ಹೇಳಿದ್ದು, ಒಂದು ನಿಮ್ಗೊಂದು ಟ್ವಿಸ್ಟ್ ಕೊಡೋಣ ಅಂತ ಅಷ್ಟೇ. ಆದರೆ ನಮ್ಮ ಗರುಡ ಮರಿಗೆ ಮಧ್ಯದಲ್ಲಿ ಅವ್ರಿಗೊಬ್ರು ಗುರುಗಳ ದರ್ಶನ ಆಗುತ್ತೆ. ಅದರ ಒಂದು ಜೀವನದಲ್ಲೂ ಸಹ ಏನು ಬರುತ್ತೆ, ಒಂದು ರೇ ಆಫ್ ಹೋಪ್ ಬರುತ್ತೆ. ಅದೇನು ಗೊತ್ತಾ, ಅವರ ಜೀವನದಲ್ಲಿ ಒಂದು ಗುರುಗಳ ಒಂದು ದರ್ಶನ ಆಗುತ್ತೆ. ಒಬ್ರು ಆ್ಯಕ್ಚುಲಿ ಆ ಒಂದು ಮರ ಎಲ್ಲಿತ್ತು, ಆ ಕೋಳಿಗಳ ಗೂಡು ಎಲ್ಲಿತ್ತು, ಅಲ್ಲೊಂದಿನ ಒಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ.
ಹೋಗ್ಬೇಕಾದ್ರೆ ಅದನ್ನ ನೋಡ್ತಾರೆ, ಇದೇನಪ್ಪ ಇದು ಆಶ್ಚರ್ಯ, ಇದು ಎಲ್ಲ ಕೋಳಿ ಮರಿಗಳ ಜೊತೆ ಗರುಡ ಕೋಳಿ ಮರಿ ತರ ನಡ್ಕೊಂಡು ಭೂಮಿ ಮೇಲೆ ಈ ರೀತಿ ಹೋಗ್ತಾ ಇದೆಯಲ್ಲ ಅಂತ ಅದು ಹೋಗಿ ನೋಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹೋಗ್ಬಿಟ್ಟು ಕೇಳ್ತಾರೆ, ನೋಡು ನಿನ್ನ ಒಂದು ಶೇಪ್ ನೋಡು ಹೇಗಿದ್ಯಾ, ನಿನ್ನ ಕಲರ್ ನೋಡು ಹೇಗಿದ್ಯಾ, ನಿನ್ನ ಸೈಜ್ ನೋಡು ಹೇಗಿದ್ಯಾ, ಆ ಕೋಳಿದ್ ನೋಡು ಹೇಗಿದ್ಯಾ, ನೀವಿಬ್ರು ಒಂದೇ ಅಲ್ಲ, ನೀನು ಗರುಡ, ಅದು ಕೋಳಿ. ಸೊ ಅಂತ ಅದಕ್ಕೆ ಏನ್ ಮಾಡ್ತಾರೆ, ಒಂದು ಆತ್ಮ ಜ್ಞಾನನ ಕೊಡ್ತಾರೆ. ಅಂದ್ರೆ ನಾವ್ ಯಾವ ರೀತಿ ತಿಳ್ಕೊಂತೀವಿ, ನಾನು ಈ ಬಾಡಿ ಅಲ್ಲ, ನಾನು ಜೀವಾತ್ಮ ಅಂತ ತಿಳ್ಕೊಳ್ತೀವಲ್ಲ, ಆ ರೀತಿ ಅದಕ್ಕೆ ಹೇಳೋದಕ್ಕೆ ಪ್ರಯತ್ನನ ಪಡ್ತಾರೆ. ಆದ್ರೆ ಹೌದಾ ನಾನು ಚೇಂಜ್ ಆಗಿದ್ದೀನಿ ಹೌದು ಅಂತ ಹೊರತು ಅದಕ್ಕೆ ಕಂಪ್ಲೀಟ್ ಆಗಿ ಆ ಒಂದು ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಆಗಲಿ, ತಾನು ಬೇರೆ ತರ ಜೀವನ ಮಾಡಬೇಕು ಅನ್ನೋದಾಗ್ಲಿ ಅದಕ್ಕೆ ಸಡನ್ ಆಗಿ ಬರಲ್ಲ. ಆವಾಗ ಏನ್ ಮಾಡ್ತಾರೆ, ಆ ಒಂದು ಗರುಡನ ಕರ್ಕೊಂಡೋಗಿ ಒಂದು ದೊಡ್ಡ ಬೆಟ್ಟದ ಮೇಲೆ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಆಕಾಶದಲ್ಲಿ ಒಂದು ದೊಡ್ಡ ಗರುಡ ಆರ್ತಾ ಇರತ್ತೆ, ಅದನ್ನ ಎತ್ತಿ ತೋರಿಸ್ತಾರೆ. ನೋಡು ಅಲ್ಲಿ ಆಕಾಶದಲ್ಲಿ ಆರ್ತಾ ಇದೆಯಲ್ಲ ಮೇಲ್ಗಡೆ, ಅದು ನಿನ್ನ ತಂದೆ, ಅದರ ಒಂದು ಮಗ ನೀನು. ಅದಕ್ಕೆ ಏನೆಲ್ಲ ಕೆಪಾಸಿಟಿ ಇದೆಯೋ, ಏನೆಲ್ಲ ಇದೆಯೋ ಅದೆಲ್ಲ ಕೆಪಾಸಿಟಿನೂ ನಿನ್ನ ಹತ್ರ ಇದೆ. ಅಂದ್ರೆ ಭಗವಂತ ಯಾವ ರೀತಿ ಸಚ್ಚಿದಾನಂದನೋ ಆ ಒಂದು ಸ್ವರೂಪದಲ್ಲಿದ್ದು, ಅಂದ್ರೆ ಶಾಶ್ವತವಾಗಿರೋದು, ಕಂಪ್ಲೀಟ್ ನಾಲೆಜ್ ಆಗಿರೋದು. ಸೊ ಇಂಥ ಒಂದು ಗುಣ ಯಾವಾಗ್ಲೂ ಆನಂದವಾಗಿರೋದು, ಇಂಥ ಒಂದು ಗುಣ ನಮಗೂ ಇದೆ. ನಾನು ಯಾವಾಗ್ಲೂ ನಾಲೆಡ್ಜಬಲ್ ಆಗಿರೋವಂಥವನು, ಶಾಶ್ವತ ಆಗಿರೋವಂಥವನು, ಆಮೇಲೆ ಯಾವಾಗ್ಲೂ ಆನಂದದಿಂದ ಇರೋವಂಥ ಒಂದು ಜೀವಾತ್ಮ ನಾನು. ಸೊ ಅದಕ್ಕೋಸ್ಕರನೇ ಈ ಭೌತಿಕ ಪ್ರಪಂಚದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಹಂಬಲಿಸ್ತಾ ಇದ್ದೀನಿ. ನನಗೆ ಆನಂದ ಬೇಕು, ಅದಕ್ಕೋಸ್ಕರನೇ ಸರ್ಚ್ ಫಾರ್ ಹ್ಯಾಪಿನೆಸ್. ನಾವು ಯಾವಾಗ್ಲೂ ಅದನ್ನ ಸರ್ಚ್ ಮಾಡ್ತಾ ಇದೀವಿ. ಏನಕ್ಕೆ? ನನ್ನ ಸ್ವರೂಪ ಅದು. ಆಮೇಲೆ ನಾನು ಯಾವಾಗ್ಲೂ ಶಾಶ್ವತವಾಗಿ ಇರಬೇಕು, ಅದಕ್ಕೋಸ್ಕರ ನಾನು ಯಾರಿಗೂ ಸಾಯೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ಸ್ವರೂಪನೇ ಅದು. ನಮ್ಮ ಹತ್ರ ಹುಟ್ಟು ಸಾವು ಅನ್ನೋ ಕಾನ್ಸೆಪ್ಟೇ ಇಲ್ಲ ಆತ್ಮಕ್ಕೆ. ಆದ್ರೆ ಅದನ್ನ ನಾವು ಮರ್ತೋಗ್ಬಿಟ್ಟು ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ ನಮ್ಗೆ ಒಳಗಡೆ ಇರೋಂಥ ಹಂಬಲ ನಮ್ಮನ್ನ ಅದು ದೂಡ್ತಾ ಇರುತ್ತೆ. ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಮ್ಗೆ ಆ ರೀತಿ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಇಗ್ನೋರೆಂಟ್ ಪರ್ಸನ್ಗಳೇ ಅಲ್ಲ, ನಮ್ಗೆಲ್ಲ ಜ್ಞಾನ ಇರೋವಂಥ ಒಂದು ಸಚ್ಚಿದಾನಂದ ಸ್ವರೂಪಿಯಾದಂಥ ಆತ್ಮಗಳು ನಾವು. ಸೊ ಅದಕ್ಕೋಸ್ಕರನೇ ನಮ್ಗೆ ಜ್ಞಾನದ ಹಂಬಲ ಅಷ್ಟೊಂದಿರುತ್ತೆ. ಸೊ ಅದೇ ರೀತಿನೇ ಈ ಒಂದು ಗರುಡಕ್ಕೂ ಅವ್ರು ಏನ್ ಮಾಡ್ತಾರೆ, ಕರ್ಕೊಂಡೋಗ್ಬಿಟ್ಟು ನೋಡು ಆ ಒಂದು ಸ್ವರೂಪ ಇರೋವಂಥವ್ನು ನೀನು, ಈ ದೊಡ್ಡ ವಿಶಾಲವಾದ ಆಕಾಶ ಇದೆಯಲ್ಲ ಅದು ನಿನ್ನ ಮನೆ. ತಿಪ್ಪೇನಲ್ಲಿ ನೀನು ಆ ಒಂದು ಕೋಳಿಗಳ ಜೊತೆ ತಿರ್ಕೊಂಡಿದ್ಯಲ್ಲ ಅದಲ್ಲ ನಿನ್ನ ಮನೆ, ಅದು ಏನೋ ಮೆಟೀರಿಯಲ್ ವರ್ಲ್ಡ್, ಟೆಂಪ್ರರಿ ಆಗಿರೋಂಥ ಮೆಟೀರಿಯಲ್ ವರ್ಲ್ಡ್. ನಿನಗೆ ಗೊತ್ತಿಲ್ದಿರ ನೀನು ಆ ಒಂದು ಇದರಲ್ಲಿ ಸಿಗಾಕೊಂಡ್ಬಿಟ್ಟಿದ್ಯಾ ಅಷ್ಟೇ. ನಿನ್ನ ಒಂದು ಪ್ರಪಂಚ ಏನೋ ಆ ಒಂದು ವಿಶಾಲ ಆಕಾಶ ನಿನ್ನ ಸಾಮ್ರಾಜ್ಯ. ಅಲ್ಲಿ ಮೇಲ್ಗಡೆ ಆಡ್ತಾ ಇದ್ದಾರಲ್ಲ ಅವರು ನಿನ್ನ ತಂದೆ. ಸೊ ಆ ರೀತಿ ನೀನು ಹಾರ್ಕೊಂಡು ಹೋಗಿ ಅವ್ರನ್ನ ಸೇರ್ಕೋ ಅಂತ ಅವ್ರಿಗೆ ಉರುದುಂಬಿಸ್ತಾರೆ. ಆವಾಗ ಅದು ತನ್ನ ರೆಕ್ಕೆನ ಬಿಚ್ಚೋದಕ್ಕೆ ಶುರು ಮಾಡುತ್ತೆ. ಅವ್ರು ಹೇಳ್ತಾರೆ, ಹೌದು ಇದು ನಿನ್ನ ರೆಕ್ಕೆನಲ್ಲಿ ಅಂತ ಸಾಮರ್ಥ್ಯ ಇದೆ, ರೆಕ್ಕೆನ ನೀನು ಬಡಿಯೋದಕ್ಕೆ ಸ್ಟಾರ್ಟ್ ಮಾಡು, ನೀನೇ ಆರ್ತೀಯ ಅಂತಾರೆ. ಆವಾಗ ಅದು ಬೆಟ್ಟದ ಮೇಲಿಂದ ಅದು ಆರೋದಕ್ಕೆ ಶುರು ಮಾಡುತ್ತೆ. ಒಂದ್ಸತಿ ಅದು ಆರಿದ ತಕ್ಷಣ ಅದೇನಾಗುತ್ತೆ, ಅದರಲ್ಲಿ ಇರೋಂಥ ಸಾಮರ್ಥ್ಯ ಅದಕ್ಕೆ ಅರಿವಾಗುತ್ತೆ. ಆಟೋಮೆಟಿಕ್ ಆಗಿ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ಹಾರ್ಕೊಂಡು ಆಕಾಶದಲ್ಲಿ ತನ್ನ ಹೊಸ ಸಾಮ್ರಾಜ್ಯದಲ್ಲಿ, ತನ್ನ ಒರಿಜಿನಲ್ ಸಾಮ್ರಾಜ್ಯದಲ್ಲಿ ಅದು ಹಾರ್ಕೊಂಡು ಹೋಗುತ್ತೆ. ಸೊ ಅದರ ಒಂದು ಜೀವನನೇ ಅಲ್ಲಿ ಬೇರೆ ಆಗುತ್ತೆ. ಸೊ ಈ ರೀತಿ ನಮ್ಮ ಒಂದು ಆತ್ಮ ಸಾಕ್ಷಾತ್ಕಾರದ ಪ್ರಯಾಣ ಸಾಗಬೇಕು. ಯಾವಾಗ ಆ ರೀತಿ ಸಾಗುತ್ತೆ ಆವಾಗ ನಮ್ಮ ಈ ಒಂದು ಜೀವನ ಪರಿಪೂರ್ಣ ಆಗುತ್ತೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಈ ಒಂದು ಇದನ್ನ ನಾವು ಮಾಡ್ತಾ ಇರೋದು. ಇಲ್ಲಿ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕಾಣ್ಬೋದು, ಹೌದು ಇದೆಲ್ಲ ಓಕೆ, ಆ ಒಂದು ಗರುಡ ಆಯ್ತು, ಇದೆಲ್ಲ ಆಯ್ತು, ಪಾಪ ಆ ಒಂದು ಗರುಡದ ಮೊಟ್ಟೆ ಏನಿತ್ತು ಅಲ್ಲಿ ಆ ನ್ಯಾಚುರಲ್ ಕೆಲಾಮಿಟಿ ಆಗಿ ಅಂದ್ರೆ ಆ ವಿಂಡ್ ಬಂದು ಅದು ಬೀಳೋ ಹಂಗೆ ಏನಕ್ಕೆ ಮಾಡಬೇಕಾಗಿತ್ತು? ಬಿದ್ದೇ ಇರಲಿಲ್ಲ ಅಂದಿದ್ರೆ ಪಾಪ ಅದು ಗರುಡನ ಒಂದು ಗೂಡಲ್ಲೇ ಇರ್ತಾ ಇತ್ತು. ಸೊ ಗರುಡನ ಜೊತೆನೆ ಬೆಳೀತಾ ಇತ್ತು, ಗರುಡನ ಥರನೇ ಜೀವನ ಅದು ಮಾಡ್ತಾ ಇತ್ತು. ಆದರೆ ಆ ಒಂದು ಗಾಳಿ ಬಂದು ಅದು ಬೀಳೋ ಥರ ಏನಕ್ಕಾಯ್ತು? ಬಿದ್ದು
ಗರುಡ ಪಾಪ ಆ ಮರಿ ಒಂದು ಕೋಳಿಗಳ ಜೊತೆ ಆ ರೀತಿ ಜೀವನ ಮಾಡಂಗೆ ಏನಕ್ಕಾಯ್ತು. ಆಮೇಲೆ ಅದು ರಿಯಲೈಸ್ ಮಾಡ್ಕೊಂತು, ಅದೆಲ್ಲ ಹ್ಯಾಪಿ ಸ್ಟೋರಿ, ದಟ್ಸ್ ಓಕೆ. ಆದ್ರೆ ಆ ರೀತಿ ಅದಕ್ಕೆ ಏನಕ್ಕೆ ಅಂತ ಒಂದು ಪರಿಸ್ಥಿತಿ ಬಂತು. ಬೇರೆ ಇದುಗಳು ಗರುಡನ ಮರಿಗಳ ತರ ಅದೂ ನಾರ್ಮಲ್ ಆಗಿ ಇರ್ಬೋದಾಯ್ತಲ್ಲ ಅಂತ ನಾವು ಪ್ರಶ್ನೆ ಕೇಳ್ಬೋದು. ಸೊ ಅಲ್ಲೇನೆ ಬರೋದು ನಮ್ಮ ಲಾ ಆಫ್ ಕರ್ಮ. ಸೊ ಇದನ್ನ ನಾವು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಭಾಗವತ್ ಪುರಾಣ್ ಪ್ರಭು ಅದನ್ನ ಒಂದು ನಮ್ಮ ಶಾಸ್ತ್ರದ ಮೂಲಕ ಅದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಒಂದು ಪಕ್ಷಿಯ ಒಂದು ಕತೆ ಇದೆ. ಇದರಿಂದ ನಾವು ಒಂದು ಸರಳವಾಗಿ ಇದನ್ನ ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬಹುದು, ಏನಕ್ಕೆ ಆ ರೀತಿ ಆಗತ್ತೆ ಅಂತ. ಒಂದು ಅಂಟಾರ್ಟಿಕಾ ರೀಜನ್ ಅಲ್ಲಿ ಎಲ್ಲಿ ಯಾವಾಗಲೂ ಹಿಮದಿಂದ ಕೂಡಿರುತ್ತೆ, ಅಲ್ಲಿ ಕೆಲವೊಂದು ಸಮಯದಲ್ಲಿ ಮಾತ್ರನೇ ಆ ಪಕ್ಷಿಗಳು ಇವೆಲ್ಲ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ತುಂಬ ಡೀಪ್ ವಿಂಟರ್ ಶುರು ಆಗುತ್ತೆ ಅವಾಗ ಏನು ಮಾಡುತ್ತದೋ ಆ ಪಕ್ಷಿಗಳೆಲ್ಲ ಬೇರೆ ರೀಜನ್ಗೆ ಬಂದು ವಲಸೆ ಬರುತ್ತೆ. ವಲಸೆ ಬಂದು ಅಲ್ಲಿದ್ದು ಆಮೇಲೆ ವೆದರ್ ಕ್ಲಿಯರ್ ಆದಮೇಲೆ ಅದು ಮತ್ತೆ ಅದು ವಾಪಸ್ಸು ಹೋಗುತ್ತೆ. ಸೊ ಈ ರೀತಿ ಆ ಒಂದು ರೀಜನಲ್ಲಿ ಇರೋದಕ್ಕೆ ಒಂದು ದೊಡ್ಡ ಪಕ್ಷಿಗಳ ಗುಂಪು ಅಲ್ಲಿ ವಾಸ ಇರುತ್ತೆ. ಸೊ ಅವ್ರಿಗೆ ಗೊತ್ತಿದೆ, ಜ್ಞಾನ ಇದೆ. ಅಂದರೆ ನಮ್ಮ ವೈದಿಕ ಸಾಹಿತ್ಯದಲ್ಲಿ ಯಾವ ರೀತಿ ಸ್ಕ್ರಿಪ್ಚರಲ್ಲಿ ಜ್ಞಾನನ ಕೊಟ್ಟಿದ್ದಾರೋ, ಸೊ ಅದೇ ರೀತಿ ಅದನ್ನು ತಿಳ್ಕೊಂಡಿರೋವಂಥ ಹಿರಿಯರು ನಮ್ಗೆ ಯಾವ ರೀತಿ ಹೇಳ್ತಾರೋ, ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನೆಲ್ಲ ಹೇಳ್ತಾರೋ, ಸೊ ಅದೇ ರೀತಿನೇ ಆ ಪಕ್ಷಿಗಳಲ್ಲೂ ಒಬ್ಬ ಹಿರಿಯರಾದರು ಇರ್ತಾರೆ, ಜ್ಞಾನಿಗಳು ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ನೋಡು ಓಕೆ ಇನ್ನೊಂದು ಮಂತಲ್ಲಿ ಇಲ್ಲಿ ವೆದರ್ ತುಂಬ ವರ್ಸ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಬೇರೆ ಕಡೆಗೆ ಹೋಗಬೇಕು ಅಂತ ಎಲ್ಲರಿಗೂ ಹೇಳುತ್ತೆ. ಆಗ ಎಲ್ಲರನ್ನು ಎಸ್ ಅಂತ ರೆಡಿ ಆಗ್ತಾರೆ. ಎಲ್ಲರನ್ನು ರೆಡಿಯಾಗಿ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಒಂದೇ ಒಂದು ಪಕ್ಷಿ ಏನು ಮಾಡುತ್ತೆ, ನಾನು ಬರಲ್ಲ ಅನ್ನತ್ತೆ. ನೋಡಿ ನಿಮಗೆಲ್ಲ ವಯಸ್ಸಾಗೋಗಿದೆ, ಓಕೆ, ನಿಮ್ಮ ಕೈಲಿ ತಡ್ಕೊಳಕ್ಕಾಗದೇ ಇರ್ಬೋದು, ಆದರೆ ನಾನು ಐ ಆಮ್ ಯಂಗ್ ಮ್ಯಾನ್, ನನ್ನ ಕೈಲಿ ಎಂಥ ಚಳಿ ಬಂದರೂ ನಾನು ತಡ್ಕೊಳ್ತೀನಿ, ನನಗೇನು ಆಗಲ್ಲ, ಗೊತ್ತಾಯ್ತಾ. ಸೊ ನಾನು ನಿಮ್ಮ ಜೊತೆ ಬರೋದಿಲ್ಲ, ನಿಮ್ಮ ಪಾಡಕ್ಕೆ ನೀವು ಹೋಗಿ, ನಾನು ಇಲ್ಲೇ ಇರ್ತೀನಿ. ಆದರೆ ಅವ್ರು ಬಿಡಲ್ಲ. ನೋಡೋ ನಿನಗೆ ಇನ್ನೂ ಗೊತ್ತಿಲ್ಲ, ನೀನು ಅಲ್ಲಿ ವೆದರ್ ಎಷ್ಟು ವರ್ಸ್ಟ್ ಆಗುತ್ತೆ ಅನ್ನೋದು ನಿನಗಿನ್ನ ಆ ರಿಯಲೈಸೇಷನ್ನೇ ಇಲ್ಲ, ಅದ್ರ ಬಗ್ಗೆ ಜ್ಞಾನನೇ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನೋಡು ವೆದರು ತುಂಬ ಕಡಿಮೆ ಆಗುತ್ತೆ, ನಿನಗೆ ತಡ್ಕೊಳಕ್ಕೆ ಆಗಲ್ಲ, ನಿನ್ನ ಪ್ರಾಣನೇ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಮಾತು ಕೇಳು, ನಮ್ಮ ಜೊತೆ ಬಾ ಅಂತ ಹೇಳುತ್ತೆ. ಆದರೆ ಯಾವೊಂದು ಪಕ್ಷಿ ಕೇಳೋದೇ ಇಲ್ಲ. ಯಾಕೆಂದರೆ ಆ ಒಂದು ಯೌವನದಲ್ಲಿ ನಮ್ಮ ಒಂದು ಸಾಮರ್ಥ್ಯದ ಮೇಲೆ ನಮ್ಗೆ ಅಷ್ಟೊಂದು ಅಭಿಮಾನನೋ ದುರಭಿಮಾನನೋ ಅತಿಯಾಗಿರುತ್ತೆ. ಸೊ ನಾವು ಯಾರ ಮಾತು ಕೇಳೋದಕ್ಕೆ ಹೋಗಲ್ಲ, ನಮ್ಮ ತಂದೆ ತಾಯಿ ಮಾತು ಕೇಳಲ್ಲ, ಎಲ್ಲರೂ ಹೇಳಿದ್ದೆಲ್ಲ ರಾಂಗು, ನಾನೇ ಕರೆಕ್ಟು ಅನ್ನೋ ಥರ ಒಂದು ಮೆಂಟಾಲಿಟಿನಲ್ಲಿ ನಾವು ಒಂದು ಇದರಲ್ಲಿ ಇರ್ತೀವಿ. ಅಂಥ ಒಂದು ಮೆಂಟಾಲಿಟಿನಲ್ಲೇ ಒಂದು ಈ ಪಕ್ಷಿ ಇರುತ್ತೆ. ಆದರೆ ಅವ್ರು ಎಷ್ಟೇ ಪ್ರಯತ್ನ ಪಡ್ತಾರೆ ಆಗಲ್ಲ. ಇದಕ್ಕೋಸ್ಕರ ನಾವು ಅಲ್ಲೇ ಇದ್ದರೆ ಎಲ್ಲ ಪಕ್ಷಿಗಳನ್ನು ಸಹ ತೊಂದರೆ ಆಗುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ವಿಧಿ ಇಲ್ದಿರ ಬಿಟ್ಟು ಅವರು ವಲಸೆ ಹೋಗ್ತಾರೆ. ಈ ಒಂದು ಪಕ್ಷಿ ಓಕೆ ಐ ಆಮ್ ಎ ಫ್ರೀ ಬರ್ಡ್ ನಾವು ಅಂದ್ಬಿಟ್ಟು ಆರಾಮಾಗಿ ಹಾರ್ಕೊಂಡು ಇರುತ್ತೆ. ಇರಬೇಕಾದ್ರೆ ಸ್ವಲ್ಪ ದಿನ ಹಂಗೆ ಕಳೆಯುತ್ತೆ. ಬರ್ತಾ 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 ಏನಾಗುತ್ತೆ, ಅದಕ್ಕೆ ಚಳಿ ಜಾಸ್ತಿ ಆಗೋದಕ್ಕೆ ಶುರು ಮಾಡುತ್ತೆ. ಓಕೆ ಇಷ್ಟೇನು ಅಂದ್ಕೊಂಡು ಹಂಗೆ ತಡ್ಕೊಂಡು ಇರುತ್ತೆ. ಅದು ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಆವಾಗ ಅದಕ್ಕೆ ರಿಯಲೈಸ್ ಆಗುತ್ತೆ, ಹೌದು ಇದು ನಾನೇನಾದರೂ ಹಿಂಗೆ ಇದ್ದರೆ ಇಲ್ಲಿ ಗ್ಯಾರಂಟಿ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾನೇನಾದರೂ ಮಾಡಿ ಇಲ್ಲಿಂದ ಹೋಗಲೇಬೇಕು ಅಂದ್ಬಿಟ್ಟು ಅದೇನು ಮಾಡುತ್ತೆ, ಡಿಸೈಡ್ ಮಾಡಿಬಿಟ್ಟು ಅದು ಒಂದೇ ಪಕ್ಷಿ ಹಾರ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ಚಳಿ ಜಾಸ್ತಿ ಆಗ್ತಾ ಇದೆ ಬರ್ತಾ, ಯಾಕೆಂದರೆ ವೆದರ್ ಆಲ್ರೆಡಿ ಬ್ಯಾಡ್ ಆಗೋಗಿದೆ, ತುಂಬ ಚಳಿ ಜಾಸ್ತಿ ಆಗೋಗಿದೆ. ಸೊ ಅದು ರೆಕ್ಕೆ ತಗೊಂಡು ಬಡಿಯೋದಕ್ಕೂ ಆಗ್ತಾ ಇಲ್ಲ, ಯಾಕೆಂದರೆ ಅದ್ರ ಮೇಲೆಲ್ಲ ಅದು ಆ ರೆಕ್ಕೆಗಳ ಮೇಲೆಲ್ಲ ಹಿಮ ಕುತ್ಕೊಳ್ತಾ ಇದೆ, ಇದ್ರ ಮೇಲೂ ಕುತ್ಕೊಳ್ತಾ ಇದೆ, ಅದ್ರ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಆಗ್ತಾ ಇದೆ, ಅದಕ್ಕೆ ಆಗ್ತಾ ಇಲ್ಲ. ಆದ್ರೂ ಕಷ್ಟಪಟ್ಟು ಯಾಕೆಂದರೆ ಯೌವನ ಇರೋವಂಥ ಒಂದು ಯಂಗ್ ಇದಲ್ವ, ಬರ್ಡ್ ಅಲ್ವಾ ಅದು. ಸೊ ತನ್ನ ಎಲ್ಲ ಸಾಮರ್ಥ್ಯನ ಹಾಕಿ ಹೋಗುತ್ತೆ. ಕಡೆಗೆ ಯಾವುದೋ ಒಂದು ಐಲ್ಯಾಂಡಲ್ಲಿ ಹೋಗಿ ಅದು ನನಗೆ ತಡೆಯೋಕ್ಕಾಗಲ್ಲ ಅನ್ನೋದು ಆಗಬೇಕಾದ್ರೆ ನೀರಲ್ಲಿ ಬೀಳ್ದಿರ ಯಾವುದೋ ಅದ್ರ ಫಾರ್ಚುನೇಟ್ ಆಗಿ ಹೋಗ್ಬಿಟ್ಟು ಒಂದು
ಐಲ್ಯಾಂಡಲ್ಲಿ ಹೋಗಿ ಅದು ಬೀಳುತ್ತೆ. ಹೋಗ್ಬಿಟ್ಟು ಅದು ಬೀಳುತ್ತೆ. ಬಿದ್ದಿದ ತಕ್ಷಣ ಅದ್ರ ಮೇಲೆ ಏನೋ ಒಂದು ಹಾಕ್ದಂಗೆ ಆಗುತ್ತೆ. ಹಾಕ್ತಾರೆ ಯಾರೋ ಒಂದು, ಆಮೇಲೆ ಅದು ಬೆಚ್ಚಗಿರುತ್ತೆ. ಓಕೆ ಅಂದ್ಬಿಟ್ಟು ಅದು ಅಲ್ಲೇನೆ ತಡ್ಕೊಂಡು ಅದು ಇರುತ್ತೆ. ಅಲ್ಲಿ ಏನಾಗಿರುತ್ತೆ ಅಂದರೆ, ಅದು ಎಲ್ಲೋಗಿ ಬಿದ್ದಿರುತ್ತೆ ಅಂದರೆ, ಬೇರೆ ಅದು ಎಷ್ಟು ಹಾರ್ಕೊಂಬಂದು ಯಾವುದೋ ಒಂದು ಲ್ಯಾಂಡ್ ಇರೋವಂಥ ಒಂದು ಇದರಲ್ಲಿ, ಅಂದರೆ ಒಂದು ರೈತರು ವಾಸ ಮಾಡೋವಂಥ ಒಂದು ಮನೆ ಹತ್ರ ಬಂದ್ಬಿಟ್ಟು ಅದು ಬಿದ್ದಿರುತ್ತೆ. ಸೊ ರೈತರ ಅಲ್ಲಿ ಮನೆಯಲ್ಲಿ ವಾಸ ಇದ್ದಂಥ ರೈತ ಏನು ಮಾಡ್ತಾನೆ, ಆ ಪಕ್ಷಿನ ನೋಡಲ್ಲ ಪಾಪ, ಹಸುದ ಸಗಣಿ ಇರುತ್ತಲ್ಲ ಎತ್ಕೊಂಡ್ಬಂದು ಅದನ್ನ ಮೇಲೆ ಹಾಕ್ಬಿಟ್ಟಿರ್ತಾನೆ. ಸೊ ಹಸು ಸಗಣಿ ಸ್ವಲ್ಪ ಬಿಸಿಯಾಗಿರುತ್ತಲ್ಲ, ಸೊ ಈ ಪಕ್ಷಿಗೆ ಸ್ವಲ್ಪ ಬೆಚ್ಚಗಿರುತ್ತೆ. ಸೊ ಅದಕ್ಕೋಸ್ಕರ ಅದು ಅದ್ರ ಮೇಲೆ ಅದ್ರ ಒಳಗಡೆನೆ ಗೂಡು ಕಟ್ಕೊಂಡು ಸೇರ್ಕೊಂಡಿರುತ್ತೆ. ಒಂದೇ ಒಂದು ಹೋಲ್ ಮಾಡಿಬಿಟ್ಟು ಉಸಿರಾಡ್ಕೊಂಡು ಅದು ಅದ್ರೊಳಗಡೆನೆ ಬೆಚ್ಚಗೆ ಇರುತ್ತೆ. ಸೊ ಆವಾಗ ಸೊ ಯೂಶಲಿ ನಮಗೆ ಕಷ್ಟ ಬಂದಾಗ ಒಂಥರ ಆಡ್ತೀವಿ, ಕಷ್ಟ ಸ್ವಲ್ಪ ಹೋಗಿದ ತಕ್ಷಣ ಇನ್ನೊಂಥರ ಆಡ್ತೀವಿ ನೋಡಿ. ಆ ಒಂದು ಏಜಲ್ಲಿ ಸ್ವಲ್ಪ ಅತಿಯಾಗಿ ಆಡ್ತೀವಿ ನಾವು. ಸೊ ಅದೇ ರೀತಿನೇ ಇದೇನು ಮಾಡುತ್ತೆ, ಓಕೆ ಎಲ್ಲ ಕ್ಲಿಯರ್ ಆಯಿತು, ಇದು ಚಳಿ ಎಲ್ಲ ಹೋಯ್ತು, ಇವಾಗ ಏನಾಗಿದೆ, ಬೆಚ್ಚಗೆ ಅದಕ್ಕೆ ಗೂಡು ಬಂದಿದೆ, ಬೆಚ್ಚಗೂ ಆಗಿದೆ. ಅದಕ್ಕೋಸ್ಕರ ಅದಕ್ಕೆ ಏನಾಗುತ್ತೆ, ಅದು ಹಾಡು ಹೇಳೋದಕ್ಕೆ ಶುರು ಮಾಡುತ್ತೆ. ಆ ಪಕ್ಷಿ ಸಗಣಿ ಒಳಗಡೆ ಇರುವಂಥ ಪಕ್ಷಿ ಏನು ಮಾಡುತ್ತೆ, ಹಾಡು ಹೇಳೋದಕ್ಕೆ ಶುರು ಮಾಡುತ್ತೆ. ಹಾಡು ಹೇಳ್ತಾ ಇರುತ್ತೆ. ಆಮೇಲೆ ಆ ಮನೆಯಲ್ಲಿರೋವಂಥ ಒಂದು ಬೆಕ್ಕು ಎಲ್ಲಿಂದನೋ ಹಾಡು ಕೇಳ್ತಾ ಇದೆಯಲ್ಲ ಅಂದ್ಬಿಟ್ಟು ಅದು ಹುಡ್ಕೊಂಡು ಬರುತ್ತೆ. ಹುಡ್ಕೊಂಬಂದ್ಬಿಟ್ಟು ನೋಡುತ್ತೆ, ಇಲ್ಲಿ ನೋಡ್ರೆ ಸಗಣಿ ಇದೆ, ಆದರೆ ಹಾಡಿನ ಸೌಂಡ್ ಕೇಳ್ತಾ ಇದೆ, ಇಲ್ಲೇನೋ ಇದೆ ಅಂದ್ಬಿಟ್ಟು ಅದೇನು ಮಾಡುತ್ತೆ, ಆ ಸಗಣಿನ ಎತ್ತುತ್ತೆ. ಅಲ್ಲಿ ಪಕ್ಷಿ ಇರುತ್ತೆ, ಆ ಪಕ್ಷಿನ ಎತ್ತಿ ಅದು ಬಾಯೊಳಗಡೆ ಹಾಕುತ್ತೆ. ಸೊ ಈ ರೀತಿ ಆ ಪಕ್ಷಿ ತನ್ನ ಪ್ರಾಣನ ಕಳ್ಕೊಳ್ಳುತ್ತೆ. ಸೊ ಇದರಿಂದ ನಾವು ಆ್ಯಕ್ಚುಲಿ 3 ವಿಷಯಗಳನ್ನ ನಾವು ತಿಳ್ಕೊಬೋದು. ಒಂದು, ನಮ್ಮ ಗುರು ಹಿರಿಯರು ಏನಿದೆ ಅವರ ಮಾತನ್ನು ನಾವು ಕೇಳಬೇಕು. ಯಾವಾಗಲೂ ಅವ್ರು ಹೇಳೋದೆಲ್ಲ ರಾಂಗು ಅಂತಲ್ಲ, ಯಾಕೆಂದರೆ ಅವ್ರು ಹೇಳೋದ್ರಲ್ಲೂ ಸತ್ಯ ಅನ್ನೋದು ಇರುತ್ತೆ. ಅದನ್ನು ನಾವು ಫಾಲೋನ ಮಾಡಬೇಕು. ಮಾಡಿಲ್ಲ ಇದನ್ನ ಏನಾಗುತ್ತೆ, ನಮ್ಮ ಪ್ರಾಣನೇ ಕಳ್ಕೊಳ್ಳೋ ಅಂಥ ಒಂದು ಸ್ಟೇಜ್ಗೆ ನಾವು ಬಂದ್ಬಿಡ್ತೀವಿ. ಸೊ ಅಂಥ ಒಂದು ಅಪಾಯ ನಮಗೆ ಬರುತ್ತೆ. ಅಂದರೆ ದೊಡ್ಡವರು ಹಿರಿಯರು ಹೇಳೋವಂಥ ಒಂದು ಮಾತನ್ನು ನಾವು ಕೇಳಬೇಕು. ಕೇಳೋದ್ರಿಂದ ನಾವು ಒಂದು ಸರಿದಾರಿಗೆ ಬರ್ತೀವಿ. ಅದೇನಾದರೂ ಅವ್ರ ಮಾತನ್ನು ಕೇಳಿ ಅವ್ರ ಜೊತೆ ಹೋಗಿದ್ದಿದ್ರೆ ಇವತ್ತು ಆ ಪಕ್ಷಿ ಚೆನ್ನಾಗೇ ಇರ್ತಿತ್ತು. ಎರಡನೇದು, ಯಾರು ನಮ್ಮ ಮೇಲೆ ಸಗಣಿ ತಂದು ಹಾಕ್ತಾರೆ ಅವರೆಲ್ಲರೂ ನಮ್ಮ ವಿಲನ್ಗಳಲ್ಲ, ಅಂದರೆ ವೈರಿಗಳಲ್ಲ. ಸೊ ಇದ್ರ ಮೇಲೆ ಯಾರೋ ಒಬ್ರು ತಂದು ಸಗಣಿನ ತಂದು ಹಾಕಿದ್ರು, ಅದರಿಂದ ಅದಕ್ಕೆ ಒಳ್ಳೇದೇ ಆಯಿತು ಆ್ಯಕ್ಚುಲಿ ಆ ಒಂದು ಸಿಚುವೇಶನಲ್ಲಿ. ಸೊ ಅದೇ ರೀತಿಯೇ ನಮ್ಮ ಜೀವನದಲ್ಲೂ ಅಷ್ಟೇ ಎಷ್ಟೊಂದು ಜನ ಬಂದ್ಬಿಟ್ಟು ನಮಗೆ ಟೀಕೆ ಮಾಡ್ತಾರೆ, ಅದು ಇದು ಮಾಡ್ತಾರೆ. ಯಾರು ಕನ್ಸ್ಟ್ರಕ್ಟಿವ್ ಆಗಿ ನಮಗೆ ಟೀಕೆ ಮಾಡ್ತಾರೋ ಇದನ್ನೆಲ್ಲ ನಾವೇನು ಮಾಡಬೇಕು, ಪಾಸಿಟಿವ್ ಆಗಿ ತಗೋಬೇಕು. ಅದರಿಂದ ನಮಗೆ ಸಗಣಿ ನಮ್ಮ ಮೇಲೆ ಹಾಕೋರೆಲ್ಲರೂ ನಮಗೆ ಕೆಟ್ಟದೇ ಮಾಡ್ತಾ ಇದ್ದಾರೆ ಅಂತಲ್ಲ, ಒಳ್ಳೆಯದೂ ಸಹ ಮಾಡೋವಂಥವ್ರು ಇರ್ತಾರೆ. ಸೊ ಆ ರೀತಿ ನಾವು ಪಾಸಿಟಿವ್ ತಗೊಂಡು ನಾವು ಮುಂದಕ್ಕೆ ಹೋಗಬೇಕು. ಮೂರನೇದೇನು ಗೊತ್ತಾ, ನಾವು ಯಾವಾಗ ಇಂಥ ಒಂದು ಭೌತಿಕ ಪ್ರಪಂಚದಲ್ಲಿ ಜ್ಞಾನ ಇಲ್ದಿರ ಈ ರೀತಿ ಬಿದ್ದಿದ್ದಾಗ, ಅಂದರೆ ಸಗಣಿನಲ್ಲಿ ಯಾವಾಗ ನಾವು ಆ ಒಂದು ಪಕ್ಷಿ ಇತ್ತು ಅದು ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು, ಅದೇನು ಮಾಡ್ತು, ಹಾಡು ಹೇಳೋದಕ್ಕೆ ಶುರು ಮಾಡ್ತು. ಸೊ ಅದರಿಂದ ಏನಾಯಿತು, ಅದು ತನ್ನ ಪ್ರಾಣನೇ ಕಳ್ಕೊಂತು. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ, ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಯಾವ ರೀತಿ ಒಂದು ಹುಲುಮಾನವರು ಇದ್ದೀವಿ. ಅತಿಯಾಗಿ ಅಹಂಕಾರದಿಂದ, ದುರಹಂಕಾರದಿಂದ ತನ್ನಲ್ಲಿರೋವಂಥ ಏನೊಂದು ಸ್ವಲ್ಪ ಅದಕ್ಕೆ ಫೆಸಿಲಿಟಿ ಬಂದಿದ ತಕ್ಷಣ ಅದು ತೋರಿಸೋದಕ್ಕೆ, ಮೆರೆಯೋದಕ್ಕೆ ಶುರು ಮಾಡ್ತು. ತಾನಿಗೆ ಹಿಡಿಯೋದ್ರಿಲ್ಲ ಅಂತ ಅದೇನು ಮಾಡ್ತು, ಹಾಡು ಹೇಳೋದಕ್ಕೆ ಶುರು ಮಾಡಿಬಿಡ್ತು. ಸೊ ಆ ರೀತಿ ನಾವು ಮಾಡಬಾರ್ದು. ನಾವು ಯಾವಾಗಲೂ ಹಂಬಲ್ಲಾಗೇ ಇರಬೇಕು. ಇದು ಬಂದಿರೋದು ಇವೆಲ್ಲ ಟೆಂಪ್ರರಿ ಅಷ್ಟೇ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಹಂಬಲ್ಲಾಗೇ ಇರಬೇಕು. ಇನ್ನೊಂದು ಫೈನಲ್ ಆಗಿ ತಿಳ್ಕೊಬೇಕು ಅಂದರೆ, ಈಗಿರೋವಂಥ ಕಲಿಯುಗದಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾರು ನಮ್ಮನ್ನು ಸಗಣಿಯಿಂದ ತೆಗಿತಾರೋ ಅವ್ರು ಯಾವಾಗ್ಲೂ ನಮ್ಮ ಹಿತೈಷಿಗಳಾಗಿರಲ್ಲ. ವಿಲನ್ನನ್ನು ಸಹ ತೆಗೆದುಬಿಟ್ಟು ಅವರು ಒಳಗಡೆ ಹಾಕೊಳ್ತಾರೆ. ಸೊ ಇದನ್ನು ಸಹ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಎಲ್ಲ ಹೇಳೋದಕ್ಕೆ ಏನು ಬರ್ತಾ ಇದ್ದೀನಿ ಅಂದರೆ, ಭಗವಂತ ಇಲ್ಲಿ ಒಂದು ಪ್ರಪಂಚದಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಇವೆಲ್ಲ ಮಾಡಿ ಒಂದು ಭೌತಿಕ ಪ್ರಪಂಚದಲ್ಲಿ ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡಿರೋಂಥ ಗುರು ಹಿರಿಯರು ನಮಗೆ ಕ್ಲಿಯರ್ ಆಗಿ ಅದನ್ನು ಒಂದು ಹೇಳ್ತಾ ಇದ್ದಾರೆ, ಈ ರೀತಿ ಇರಬೇಕು, ಇದು ಮಾಡಬೇಕು, ಅದು ಮಾಡಬಾರ್ದು.
ಇದೆಲ್ಲ ಕರೆಕ್ಟಾಗಿ ನಮಗೆ ಹೇಳ್ತಾ ಇದ್ದಾರೆ. ಅದನ್ನ ಕೇಳ್ದಿರ ನಾವು ನನ್ನದೇ ಆದ ದಾರಿನಲ್ಲಿ ಹೋಗ್ತೀನಿ ಅಂದ್ರೆ ಏನಾಗುತ್ತೆ, ನಾವು ಈ ರೀತಿ ತೊಂದರೆಗೆ ಸಿಕ್ಕಾಕೊಳ್ತೀವಿ. ಸಿಕ್ಕಾಕೊಂಡಾದ್ಮೇಲೆ ಕಡೆಗೆ ಪ್ರಾಣನೇ ಕಲ್ತ್ಕೊಂಡು ಆಮೇಲೆ ನೆಕ್ಸ್ಟ್ ಜನ್ಮ ತಗೊಳುತ್ತೆ. ಅಲ್ಲಿ ಇದೇ ರೀತಿ ನಮ್ಮ ಒಂದು ಅಹಂಕಾರದಿಂದ, ದುರಹಂಕಾರದಿಂದ ನಮ್ಮದೇ ಆದಂಥ ಇದನ್ನ ಮಾಡೋದಕ್ಕೆ ಹೋಗ್ತೀವಿ, ಯಾವುದನ್ನು ಫಾಲೋ ಮಾಡೋದಿಲ್ಲ. ಅವಾಗ ಇನ್ನೊಂದು ಥರ ಬರುತ್ತೆ. ಸೊ ಈ ರೀತಿ ಬಂದು 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 ಆ ಮೊಟ್ಟೆ ಏನು ಮಾಡಿತ್ತು ಅಂತ, ಆ ಮೊಟ್ಟೆ ಹಿಂದಿನ ಜನ್ಮ ಎಷ್ಟು ಜನ್ಮಗಳು ತಗೊಂಡಿತ್ತು ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಅದು ಏನೇನು ಮಾಡಿತ್ತು, ಆ ಮೊಟ್ಟೆ ಒಳಗಡೆ ಇರೋಂಥ ಒಂದು ಜೀವಾತ್ಮ ಏನೇನು ಮಾಡಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಅದು ಎಲ್ಲಾನು ಸೇರಿ ಏನೋ ಒಂದು ಗಾಳಿ ಬಂತು ಅಷ್ಟೇ. ಭಗವಂತ ಯಾವತ್ತೂ ನಮಗೆ ಅದು ಫುಲ್ಲು ಓವರ್ ಆಗಿ ಎಫೆಕ್ಟ್ ಆಗೋ ಥರ ನಮ್ಗೇನು ಕೊಡಲ್ಲ. ಸೊ ಗಾಳಿ ಬಂದು ಅದು ಕೆಳಗಡೆ ಬಿತ್ತು. ಬಿದ್ರೂ ಅದೇನಾಯ್ತು, ಒಂದು ಕರೆಕ್ಟಾಗಿರೋ ಜಾಗದಲ್ಲೇ ಬಿದ್ದು ತನ್ನ ಜೀವನನ ಮಾಡುತ್ತೆ. ಆಯ್ತು, ನಾವು ಹೆಂಗೋ ಮಾಡಿ ಈ ಭೌತಿಕ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗೇನು ಮಾಡಬೇಕು, ಗರುಡ ಥರ ನಾವು ನಮ್ಮನ್ನು ನಾವು ರಿಯಲೈಸ್ ಮಾಡ್ಕೋಬೇಕು, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೋಬೇಕು. ನಾನು ಕೋಳಿ ಅಲ್ಲ, ತಿಪ್ಪೆನಲ್ಲಿ ಇರೋದು ನನ್ನ ನನ್ನ ಜೀವನ ಅಲ್ಲ. ಅದನ್ನ ಬಿಟ್ಟು ಆಕಾಶದಲ್ಲಿ ಮೇಲ್ಗಡೆ ಯಾರಿಗೂ ಕಾಣದೇ ಇರೋವಂಥ ಒಂದು ಆಕಾಶದ ಉತ್ತುಂಗದಲ್ಲಿ ಹಾರೋವಂಥ ಒಂದು ಕೆಪಾಸಿಟಿ, ಸಾಮರ್ಥ್ಯ ಇರೋವಂಥವ್ರು ನಾವು ಅಲ್ಲಿ ಹಾರಬೇಕು. ಅಲ್ಲಿರೋವಂಥ ನನ್ನ ನಿಜವಾದ ತಂದೆ ತಾಯಿ ಹತ್ರ ನಾವು ಸೇರ್ಕೋಬೇಕು. ಇದು ನಮ್ಮ ಜೀವನದ ಉದ್ದೇಶ ಆಗಬೇಕು. ಆದರೆ ನಮ್ಮ ಒಂದು ಕಾಂಪ್ಲಿಕೇಟೆಡ್ ಮೈಂಡು ಇಷ್ಟೊಂದು ಸಿಂಪಲ್ ಆಗಿ ಒಪ್ಕೊಳ್ಳಲ್ಲ. ಈ ಕರ್ಮ ಅಂದರೆ ಇಷ್ಟೇನಾ, ಅವಾಗ ನನಗೆ ಬರ್ತಾ ಇರೋದೆಲ್ಲ ಏನೋ ಪಾಸ್ಟ್ ಇದರಿಂದ ಹಿಂಗೆ ಬಂದ್ಬಿಡುತ್ತಾ ಅಂತ. ಸೊ ಇನ್ನಷ್ಟು ಡೀಪಾಗಿ ಈ ಒಂದು ಲಾ ಆಫ್ ಕರ್ಮದ ಬಗ್ಗೆ ನಾವು ಇನ್ನೂ ತಿಳ್ಕೊಳ್ಳೋಣ. ಸೊ ಅದನ್ನು ಈಗ ಭಾಗವತ್ ಪುರಾಣ ಪ್ರಭು ಇದನ್ನು ಮುಂದೆ ತಗೊಂಡೋಗ್ತಾರೆ. ಹರೇ ಕೃಷ್ಣ. ಸೊ ನೀವೆಲ್ಲರೂ ಈಗ ಜಗನ್ನಾಥ್ ಪ್ರಭು ಹೇಳಿದಂಗೆ ನಾವೆಲ್ಲರೂ ಒಂದು ಸ್ಟೋರಿ ಕೇಳಿದೀವಿ. ಬರ್ಡ್ಸ್ದು ಇವೆಲ್ಲ ಒಂದೊಂದು ಸ್ಟೋರಿನಿಂದ ನಮ್ಗೆ ಲಾಸ್ ಆಫ್ ಕರ್ಮ ನಮ್ಗೆ ಗೊತ್ತಾಯ್ತು. ಸೊ ನೀವೀಗ ವಿಚಾರ ಮಾಡ್ಬೋದು, ಒಂದು ಬರ್ಡ್. ಸೊ ಬರ್ಡ್ಗೆ ಅದು ಒಂದು ಪಕ್ಷಿಯ ಉದಾಹರಣೆಯಿಂದ ಜಗನ್ನಾಥ್ ಪ್ರಭು ಹೇಳ್ಕೊಟ್ಟಿದಂತ ಪಕ್ಷಿಯ ಉದಾಹರಣೆಯಿಂದ ನೋಡ್ಬೋದು, ಆ ಪಕ್ಷಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಅವ್ರಿಗೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ, ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇವೆಲ್ಲ ನಾವು ವಿಚಾರ ಮಾಡಿದ್ರೆ ನಾವು ಏನ್ ವಿಚಾರ ಮಾಡ್ತೀವಿ, ನನ್ನ ಜೀವನದಲ್ಲಿ ಇವೆಲ್ಲ ಸಮಸ್ಯೆಗಳು ಇದು ಎಲ್ಲ ನನ್ನ ಜೀವನದಲ್ಲಿ ಯಾಕೆ ಬರ್ಬೇಕು? ನಾನು ಏನಾದ್ರೂ ಮಾಡಿದ್ದೇನೆ, ನಾನು ಒಳ್ಳೆಯವನು, ನಾನು ಇಷ್ಟು ಚೆನ್ನಾಗಿರೋವನು, ನಾನು ಯಾರಿಗೂ ಕೆಟ್ಟ ಮಾಡಿಲ್ಲ, ಏನ್ ಮಾಡಿಲ್ಲ, ಆದ್ರೆ ನನಗೆ ಯಾಕೆ ಇವೆಲ್ಲ ಸಮಸ್ಯೆಗಳು ಬರುತ್ತೆ? ಸೊ ಇದು ಆ ಪಕ್ಷಿನೂ ಕೇಳ್ತಾ ಇತ್ತು ಮನಸ್ಸಿನಲ್ಲಿ. ಅದೇ ತರ ನಾವಂತ ಪಕ್ಷಿಗಳು ನಾವು ಕೇಳ್ತೀವಿ ಪ್ರಶ್ನೆಗಳು. ಸೊ ಬಹಳಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಈ ಪ್ರಶ್ನೆಗಳು ನಾವ್ ಇಲ್ಲೇ ನೋಡೋಣ. ಸೊ ಇಲ್ಲಿ ಈ ಸ್ಲೈಡ್ ನಲ್ಲಿ ನೋಡಿ, ಇಲ್ಲಿ ಸೈಡ್ ನಲ್ಲಿ ಇಬ್ರು ರಿಚ್ ಪರ್ಸನ್, ಸಮ್ ಆರ್ ಬಾಂಡ್ ಇನ್ ರಿಚ್. ಸೊ ಬಹಳಷ್ಟು ಜನ ನಾವು ನೋಡ್ತಾ ಇದ್ದೀವಿ ಜಗತ್ನಲ್ಲಿ ಏನಿದೆ, ಬಹಳ ಜನರಿಗೆ ಅಗಾಧ ಶ್ರೀಮಂತರಾಗಿ ಹುಟ್ಟಿದರು. ಅಂಬಾನಿ ಆಗ್ಲಿ, ರಿಲಯನ್ಸ್ ಆಗ್ಲಿ, ಇವರೆಲ್ಲ ಅಗಾಧ ಶ್ರೀಮಂತಾಗಿ ಹುಟ್ಟಿದರು. ಬಹಳಷ್ಟು ಜನರಿಗೆ ಬಹಳ ಪ್ರಾಪರ್ಟಿ ಸಿಕ್ಕಿದೆ. ಇನ್ನೊಂದ್ ಕಡೆ ಏನ್ ನೋಡ್ತಾ ಇದೀವಿ ನಾವು, ಈ ಒಬ್ಬೊಬ್ರಿಗೆ ತಿನ್ನಕ್ಕೆ ಆಹಾರ ಇಲ್ಲ, ಹುಟ್ಟೋದಕ್ಕೆ ಹಾಕೋದಕ್ಕೆ ಬಟ್ಟೆ ಇಲ್ಲ, ಇರೋದಕ್ಕೆ ಮನೆ ಇಲ್ಲ. ಒಂದ್ ಕಡೆ ಅಗಾಧ ಶ್ರೀಮಂತ, ದುಡ್ಡಿನಿಂದ ಸುರಿತಾ ಇದೆ ಅವ್ರ ಕಡೆ, ಅವ್ರು ಅಷ್ಟು ದುಡ್ಡು ಇರೋರು ಇದ್ದರು. ಒಂದ್ ಕಡೆ ಬಹಳಷ್ಟು ಏನು ಇಲ್ಲ, ತಿನ್ನೋಕ್ಕೂ ಆಹಾರ ಇದ್ದಿಲ್ಲ ಅಂತ ಸ್ಥಿತಿ ಆಗಿದೆ. ಸೊ ಈ ನಮ್ಗನ್ಸತಿ ಏನಿದು ಸ್ಥಿತಿ ಇದೆ. ಅಷ್ಟೇ ಅಲ್ಲ, ಮುಂದಿನ ಸ್ಲೈಡ್ ನೋಡ್ಬೋದು, ಒಬ್ಬೊಬ್ಬರಿಗೆ ಸುಂದರವಾದ ಶರೀರ ಸಿಕ್ಕಿದೆ, ಬಹಳ ಸುಂದರವಾಗಿ ಸಿಕ್ಕಿದೆ. ಇಲ್ಲಿ ನಾವು ಫಿಲ್ಮ್ ಸ್ಟಾರ್ ನೋಡ್ಬೋದು, ಬಹಳಷ್ಟು ಫಿಲ್ಮ್ ಸ್ಟಾರ್ಗಳು ಇದಾರೋ, ಫಿಲ್ಮ್ ನಟಿಗಳು ಇದಾರೋ. ಸೊ ನಾವು ಅಲ್ಲಿ ನೋಡ್ತೀವಿ, ಬಹಳ ಸುಂದರವಾದ ಶರೀರ ಸಿಕ್ಕಿದೆ ಒಬ್ಬರಿಗೆ, ಚೆನ್ನಾಗಿದೆ, ನಮ್ಗೆ ನೋಡೋಕ್ಕೂ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ಒಬ್ಬೊಬ್ರಿಗೆ ಇಷ್ಟು ವಿಕೃತವಾಗಿ ಶರೀರ ಸಿಕ್ಕಿದೆ. ಅವ್ರು ಒಬ್ಬೊಬ್ರಿಗೆ ಕಣ್ಣಿಲ್ಲ, ಒಬ್ಬೊಬ್ರಿಗೆ ಹಲ್ಲಿಲ್ಲ, ಒಬ್ಬರಿಗೆ ಕಣ್ಣಿಲ್ಲ, ಒಬ್ಬೊಬ್ರಿಗೆ ಕೂದ್ಲ ಇಲ್ಲ, ಒಬ್ಬೊಬ್ರದು ಸೊ ಇಷ್ಟು ವಿಕೃತವಾದ ಶರೀರ ಸಿಕ್ಕಿದೆ. ಸೊ ಏನಿದು ಭಗವಂತನ ಇದು ಲಾ ಅಂತ. ಇದು ಏನು ಒಂದ್ ಕಡೆ ಚೆನ್ನಾಗಿದೆ, ಇನ್ನೊಂದ್ ನೋಡಿ ಇಲ್ಲಿ ಈ ಸ್ಲೈಡ್ ನಲ್ಲಿ ನೋಡ್ಬೋದು, ಒಬ್ಬರಿಗೆ ಬಹಳ ಚೆನ್ನಾಗಿ ಶರೀರ ಸಿಕ್ಕುತ್ತೆ, ಅಟ್ಟುಕಟ್ಟಾಗಿ ಶರೀರ ಸಿಕ್ಕುತ್ತೆ ಒಬ್ಬರಿಗೆ, ಇಷ್ಟು ಅಟ್ಟುಕಟ್ಟಾಗಿ ಶರೀರ ಸಿಕ್ಕುತ್ತೆ. ಇನ್ನೊಬ್ಬರಿಗೆ
ಆ ವೀಕ್, ಯಾವತ್ತು ಹ್ಯಾಂಡಿಕ್ಯಾಪ್ಗೆ ಹುಟ್ಟಿದರು. ಅವ್ರಿಗೆ ಕಾಲಿಲ್ಲ, ಒಬ್ರಿಗೆ ಕೈ ಇಲ್ಲ, ಒಬ್ರಿಗೆ ಕಣ್ಣಿಲ್ಲ, ಹಂಗೆ ಹುಟ್ಟಿದರು. ಸೊ ಏನಿದು, ನಮ್ಗೆ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನಿದು ಲಾ ಹೆಂಗಿದೆ, ಒಬ್ಬೊಬ್ರು ಇಷ್ಟು ಅಗಾಡಿ ಶ್ರೀಮಂತ ಆಗಿದಾರೆ, ಒಬ್ರು ಇದಿಲ್ಲ, ಒಬ್ರಿಗೆ ಆಗಿಲ್ಲ. ಇಷ್ಟೇ ಅಲ್ಲ, ನಮ್ಗೆ ಒಂದೊಂದ್ಸಲ ಬಹಳ ಈಗ ನೋಡಿ ಕರುಣೆ ಬಂದ್ಬಿಡತ್ತೆ. ಈ ಇವ್ರೆಲ್ಲ ನೋಡಿದ್ಮೇಲೆ ನಮ್ಗೆ ಅನ್ಸತ್ತೆ, ಓಕೆ ಏನಾದ್ರೂ ಅವ್ರು ಕರ್ಮ ಮಾಡಿರ್ಬೇಕು, ಏನೋ ಮಾಡಿರ್ಬೇಕು, ಕೆಟ್ಟ ಕೆಲ್ಸ ಮಾಡಿರ್ಬೇಕು, ಅದಕ್ಕೆ ಅವ್ರಿಗೆ ಒಳ್ಳೆ ಕೆಲ್ಸ ಮಾಡಿರ್ಬೇಕು, ಅದಕ್ಕೆ ಅವ್ರಿಗೆ ಸಿಕ್ಕಿರ್ಬೇಕು. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇದಾರೋ, ಅವ್ರಿಗೆ ಯಾಕೆ ಇವೆಲ್ಲ ಕಷ್ಟಗಳು ಬರ್ತಾ ಇದೆ? ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದೊಂದ್ಸಲ ಕಣ್ ಇರೋದಿಲ್ಲ, ಕೈ ಬಾಂಬ್ ಸ್ಫೋಟ ಆಗತ್ತೆ, ಒಂದೊಂದ್ಸಲಿ ಶೂಟ್ ಔಟ್ ಆಗತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಾಯ್ತಾರು. ಎಲ್ಲವನ್ನು ನಾವು ನೋಡಿ ನಮ್ಗೆ ಅನ್ಸತ್ತೆ, ಏನಿದು, ಇದು ಭಗವಂತನ ನಿಯಮ? ಇದು ನನ್ಗೆ ಅನ್ಸತ್ತೆ ಭಗವಂತನಿಗೆ ಒಂದು ಭಗವಂತ ಹೆಂಗಿದಾನಂದ್ರೆ ಅವನಿಗೆ ದಯೆನೇ ಇಲ್ಲ, ಕರುಣೆನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ಲಾ, ಒಬ್ಬೊಬ್ಬರಿಗೆ ಒಂದೊಂದ್ ನಿಯಮ, ಒಬ್ಬೊಬ್ಬರಿಗೆ ಇದು ಚಿಕ್ಕ ಮಕ್ಕಳಿಗೆ ಒಂದು ನಿಯಮ, ಇನ್ನೊಬ್ರಿಗೆ ಒಂದು ನಿಯಮ. ಅಂದ್ರೆ ನಮ್ಗ ಅನ್ಸುತ್ತೆ ಭಗವಂತನಿಗೆ ದಯೆ ಕರುಣೆ ಅಂತ ಅವನು ಇಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಸೊ ಇದು ನಮ್ಗೆ ಈ ಎಲ್ಲಾ ಇದರಿಂದ ನಮ್ಗೆ ತಿಳ್ಕೊಬಹುದು. ಆದ್ರೆ ಈಗ ನಾವು ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ತಿಳ್ಕೊಳ್ಳೋಣ. ಇವೆಲ್ಲ ತಿಳ್ಕೊಬೇಕಾದ್ರೆ ಸಿಂಪಲ್ ಆಗಿ ಒಂದು ಉದಾಹರಣೆಯಿಂದ ನಾವು ತಿಳ್ಕೊಬಹುದು. ಸೊ ಇಲ್ಲಿ ಏನ್ ಅನ್ಸುತ್ತೆ, ನೀವು ಯಾವತ್ತು ಕೋರ್ಟ್ ನಲ್ಲಿ ಹೋಗ್ತಾ ಇರ್ತೀರಲ್ಲ, ಸೊ ಕೋರ್ಟ್ ಹೆಂಗೆ ನಡೆಯುತ್ತೆ? ಒಂದೊಂದ್ಸಲ ಕೋರ್ಟ್ ನಲ್ಲಿ ಏನ್ ನಡೆಯುತ್ತೆ, ನ್ಯಾಯ ಹೆಂಗ್ ಕೊಡ್ತಾರೋ, ಒಬ್ಬೊಬ್ರು ನ್ಯಾಯ ಹೆಂಗಿರ್ತಾರೋ, ಒಬ್ಬೊಬ್ರಿಗೆ ಅಲ್ಲೇ ಜಡ್ಜ್ ಆಗಿದ್ದವರು ಒಬ್ಬೊಬ್ರಿಗೆ ಬಹಳ ದೊಡ್ಡ ಪನಿಷ್ಮೆಂಟ್ ಕೊಡ್ಬಿಡ್ತಾರೋ. ನಿನ್ನೆ ಗಲ್ಲು ಶಿಕ್ಷೆ ಆಗ್ಬಿಡುತ್ತೆ, ನೀನು 10 ವರ್ಷ ಜೈಲ್ ನಲ್ಲಿ ಇರ್ಬೇಕು, ನೀನು 15 ವರ್ಷ ಇದ್ ಮಾಡ್ಬೇಕು, ಕಾರಾವಾಸ. ಇನ್ನೊಂದ್ ಕಡೆ ನೋಡ್ತೀವಿ, ಅದೇ ಜಡ್ಜ್ ಇನ್ನೊಂದ್ ಕಡೆ ಪಾಸ್ ಮಾಡ್ತಾನೋ, ಅದೇ ಜಡ್ಜ್ ಇನ್ನೊಂದ್ ಕಡೆ ಹೇಳ್ತಾನೋ, ನೀನ್ ಏನ್ ಮಾಡ್ಬೇಕು, ನಿನ್ಗೆ ಬ್ಯಾರಿದು ಬಹಳ ಒಳ್ಳೇದು ಒಂದು ಇದ್ ಕೊಡ್ತೀನಿ ಅಂತ, ಅವಾರ್ಡ್ ಕೊಡ್ತೀನಿ ಅಂತ. ಅವಾರ್ಡ್ ಅಲ್ಲ, ರಿವಾರ್ಡ್. ಅದೇ ಜಡ್ಜ್ ಇನ್ನೊಬ್ರಿಗೆ ರಿವಾರ್ಡ್ ಕೊಡ್ತಾನೋ. ಸೊ ರಿವಾರ್ಡ್ ಅಂದ್ರೆ ಅರ್ಥ ಆಯ್ತಾರಲ್ಲ, ಅವ್ರಿಗೆ ಒಂದು ಇಷ್ಟು ನ್ಯಾಯ ಪ್ರಕಾರ ನೀನು ಇದೆಯಾ, ನಿನ್ಗೆ ಇದು ಪ್ರಾಪರ್ಟಿ ಸಿಗತ್ತೆ, ನಿನ್ಗೆ ಇದು ತಗೋ ಅಂತ ಜಡ್ಜ್ ಇದು ಮಾಡ್ತಾನೆ. ಸೊ ಇದರಿಂದ ಅರ್ಥ ಆಗತ್ತೆ, ಅಂದ್ರೆ ಜಡ್ಜ್ನಿಗೆ ಒಂದ್ ಕಡೆ ಅವನ್ ಕಡೆ ನ್ಯಾಯ ಮಾಡ್ತಾ ಇಲ್ಲ ಸರಿಯಾಗಿ ನಮ್ಗೆ ಅನ್ಸುತ್ತೆ. ಒಬ್ಬನಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾನೋ, ಒಬ್ರು ಪನಿಷ್ಮೆಂಟ್ ಮಾಡ್ತಾ ಇದ್ದಾನೋ, ಇನ್ನೊಬ್ರಿಗೆ ರಿವಾರ್ಡ್ ಕೊಡ್ತಾ ಇದ್ದಾನೋ. ಸೊ ಏನ್ ಅನ್ಸುತ್ತೆ, ಇವೆಲ್ಲ ಸರಿಯಾಗಿದೆಯಾ ಅಂತ? ಇದು ಲಾ ಪ್ರಕಾರ ಇದೆಯಾ? ಭಗವಂತ ಮಾಡ್ತಾ ಇರೋದು ಸರಿ ಇದೆ ಅಂತ? ಸೊ ಇದು ಜಡ್ಜನ ಉದಾಹರಣೆಯಿಂದ ನಮ್ಗೆ ತಿಳ್ಕೊಬಹುದು. ನಾವಿಲ್ಲಿ ತಿಳ್ಕೊಬಹುದು, ಜಡ್ಜ್ ಯಾವತ್ತೂ ವಿಚಾರ ಮಾಡೋದಿಲ್ಲ ಇದು ನನ್ನ ಪ್ರಕಾರ ಹಿಂಗಿದೆ, ನಿನ್ ಪ್ರಕಾರ ಹಂಗಿದೆ ಅಂತ. ಜಡ್ಜ್ ನೋಡೋದು ಅಲ್ಲೇ ಪರಿಸ್ಥಿತಿನಲ್ಲಿ ಸಿಕ್ಕಿದಂತ ಎವಿಡೆನ್ಸ್ ನಿಂದ, ವಸ್ತು ಸ್ಥಿತಿನಲ್ಲಿ ಸಿಕ್ಕಿದಂತಹ ಎವಿಡೆನ್ಸ್ ನಿಂದ ಜಡ್ಜ್ ಡಿಸೈಡ್ ಮಾಡ್ತಾರೋ ಇವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕು, ಇವ್ರಿಗೆ ಒಳ್ಳೇದು ಕೊಡ್ಬೇಕಾ, ಇಲ್ಲಾಂದ್ರೆ ಕೆಟ್ಟದು ಇದ್ ಕೊಡ್ಬೇಕಂತ. ಸೊ ಇದು ಹೆಂಗ್ ಡಿಸೈಡ್ ಆಗುತ್ತೆ? ಜಡ್ಜನ ಒಳಗಿಂದ ವಿಚಾರನಿಂದ ಅಲ್ಲ, ಅವನು ಮಾಡಿದ ಕಾರ್ಯನಿಂದ, ಯಾರು ಆ ಮನುಷ್ಯ ಮಾಡಿದಂತಹ ಕಾರ್ಯನಿಂದ ಡಿಸೈಡ್ ಆಗುತ್ತೆ ಅವನ್ಗೆ ಯಾವ ಪ್ರಕಾರ ನ್ಯಾಯ ಸಿಗ್ಬೇಕಂತ. ಸೊ ಅದೇ ಪ್ರಕಾರ ನಾವು ತಿಳ್ಕೊಬಹುದು, ಭಗವಂತನ ಈ ಸೃಷ್ಟಿನಲ್ಲಿ, ಲಾನಲ್ಲಿ, ಭಗವಂತನ ಈ ಪೂರ್ತಿ ಸೃಷ್ಟಿನಲ್ಲಿ ನಡೀತಾ ಇರುವಂತ, ನಿನ್ನೆ ನಾವು ತಿಳ್ಕೊಂಡಲ್ಲ, ಭಗವಂತನ ಈ ನ್ಯಾಯ ಪ್ರಕಾರ ನಡೆಯುವಂತ, ಭಗವಂತ ಕಂಟ್ರೋಲ್ ಇದಾನೋ ಮತ್ತು ನ್ಯಾಯ ಪ್ರಕಾರ ನಡೆಸ್ತಾ ಇದ್ದಾನೋ ಈ ಪೂರ್ತಿ ಸೃಷ್ಟಿ. ಸೊ ಈ ನ್ಯಾಯ ಪ್ರಕಾರ ಹೋಗುವಂತ ಸೃಷ್ಟಿನಲ್ಲಿ ಭಗವಂತ ಲಾ ಮೇಕರ್ ಇದಾನೋ. ಸೊ ಒಂದು ಲಾ ಹೆಂಗೆ ನಡೆಯುತ್ತೆ, ಆ ಪ್ರತಿ ಒಂದು ಮನುಷ್ಯನ ಕಾರ್ಯ, ಅವನು ಮಾಡಿದಂತ ಈ ಜನ್ಮ ಅಷ್ಟೇ ಅಲ್ಲ, ಪೂರ್ವ ಜನ್ಮದ ಕಾರ್ಯನಿಂದ ಮಾಡಿದಂತಹ ಎಲ್ಲ ಫಲವನ್ನು ಅವನು ಆ ಮನುಷ್ಯನಿಗೆ ಕೊಡ್ತಾನ. ಸೊ ಇಲ್ಲೇ ನೀವು ಸ್ವಲ್ಪ ಈ ಚಿತ್ರನ ನೋಡಿ. ಈಗ ಒಂದು ಸೀಡ್ ಅಂದ್ರೆ ನಾವು ಒಂದು ಬೀಜವನ್ನು ಒಂದು ಮಣ್ಣಿನಲ್ಲಿ ಹಾಕಿದಾಗ, ಸೊ ಆ ಬೀಜದ ಫಲ ಬೇರೆ ಬೇರೆ ತರ ಇರುತ್ತೆ. ಸೊ ಯಾವಾಗ ನಾವು ಬೀಜ ಹಾಕ್ತಿವಿ, ಸೊ ಅವಾಗ ನಮ್ಗೆ ಗೊತ್ತಾಗತ್ತೆ, ಒಂದೊಂದು ಬೀಜಗಳು ಬೇರೆ ಬೇರೆ ತರ ಫಲ ಕೊಡುತ್ತೆ.
ಯಾವ ತರ ಬೀಜ ಹಾಕ್ತಿವಿ ಆ ತರ ಫಲ ನಮ್ಗೆ ಸಿಗತ್ತೆ. ಸೊ ಏನು ನೀವು ಮೆಣಸಿನ್ಕಾಯಿ ಬೀಜ ಹಾಕಿದ್ರೆ ನಾವು ವಿಚಾರ ಮಾಡ್ಬೇಕಲ್ಲ ಶುಗರ್ ಕೇನ್ ಬರ್ಬೇಕಂತ ಅದ್ರಿಂದ. ಮೆಣಸಿನ್ಕಾಯಿ ಬೀಜ ಹಾಕಿದ್ರೆ ನಿಮ್ಗೆ ಮೆಣಸಿನ್ಕಾಯಿಗಳನ್ನೇ ಸಿಗೋದು. ಒಂದು ಬೀಜದಿಂದ ಹಲವಾರು ಕಾಯಿಗಳು ಸಿಗ್ಬೋದು. ಅದೇ ತರ ಶುಗರ್ ಕೇನ್ ಹಾಕಿದ್ರೆ ನಿಮ್ಗೆ ಶುಗರ್ ಕೇನೇ ಸಿಗ್ಬಹುದು. ಸೊ ಇದು ಒಂದು ಭಗವಂತನ ಲಾ ಪ್ರಕಾರ. ಯಾವ ತರ ಬೀಜ ಹಾಕ್ತೀರಾ ಆ ತರ ನಮ್ಗೆ ಫಲ ಸಿಗುತ್ತೆ. ಅದೇ ತರ ಅದು ಬೀಜ ಅಂದ್ರೆ ನಾವು ಮಾಡುವಂತ ಕಾರ್ಯ. ಸೊ ಅದಕ್ಕೆ ನಾವು ಹೇಳ್ತೀವಿ ಕರ್ಮ ಅಂತ ಹೇಳ್ತೀವಿ. ಕಾರ್ಯ, ಕರ್ಮ, ನಮ್ಮ ಆಕ್ಟಿವಿಟಿಗಳು. ಸೊ ಇದರಿಂದ ನಮ್ಗೆ ಡಿಸೈಡ್ ಆಗತ್ತೆ ನಾವು ಯಾವ ತರ ಕಾರ್ಯ ಮಾಡ್ತೀವಿ, ಅದರಿಂದ ನಮ್ಗೆ ಡಿಸೈಡ್ ಆಗತ್ತೆ ಯಾವ ತರ ಫಲ ಸಿಗತ್ತೆ ಅಂತ. ಸೊ ಇಲ್ಲೇ ಒಂದು ನ್ಯೂಟನ್ ಲಾ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನಾವು ಇಲ್ಲಿ ನ್ಯೂಟನ್ ಲಾ ಇಲ್ಲಿ ನಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಸರಿಯಾಗುತ್ತೆ. ಸೊ ಏನ್ ನ್ಯೂಟನ್ ಲಾ? ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಎ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಇದು ಥರ್ಡ್ ಲಾ ನ್ಯೂಟನ್ದು, ಬಹಳ ಮಹತ್ವಪೂರ್ಣವಾಗಿದೆ. ಸೊ ಏನಂದ್ರೆ ನಾವು ಯಾವ್ದು ಕಾರ್ಯ ಮಾಡಿದಕ್ಕೆ ಕಾರ್ಯದ ಫಲ ಹೆಂಗ್ ಸಿಗತ್ತೆ, ಸಮವಾಗಿ ಮತ್ತು ಈಕ್ವಲ್ ಆಗಿ ನಮ್ಗೆ ಸಿಗತ್ತೆ ಅಂತ. ಇದು ಹೆಂಗೆ ನಮ್ಮ ಸ್ಮಾಲ್ ಉದಾಹರಣೆಯಿಂದ ನಾವು ತಿಳ್ಕೊಬಹುದು. ಒಂದು ಬಾಲ್ ತಗೊಂಡು ಮತ್ತು ವೇಗವಾಗಿ ಬಾಲ್ ಅನ್ನು ತಗೊಂಡು ನಮ್ಮ ಮುಂದೆ ಇರುವಂತಹ ಗೋಡೆಗೆ ನಾವು ಜೋರಾಗಿ ಹೊಡೆದ್ರೆ ಏನಾಗತ್ತೆ, ಯಾವ ಜೋರಿನಿಂದ ಯಾವ ಶಕ್ತಿನಿಂದ ನಾವು ಗೋಡೆಗೆ ಹೊಡಿತೀವಿ ಬಾಲ್ ಅನ್ನು, ಅದೇ ಶಕ್ತಿನಿಂದ ಅದೇ ಇತರನಿಂದ ನಮ್ಗೆ ಅದೇ ಬಾಲ್ ಅನ್ನು ರಿಟರ್ನ್ ಬರುತ್ತೆ. ಸೊ ಅರ್ಥ ಏನು? ದಿಸ್ ಇಸ್ ಲಾ ಆಫ್ ನ್ಯೂಟನ್. ಸೊ ಥರ್ಡ್ ಲಾ ಏನಂತೆ, ಎವ್ರಿ ಆಕ್ಷನ್ ದೇರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಯಾವ ತರ ನಾವು ಯಾವ್ದು ಕಾರ್ಯಕ್ಕೆ ಈಕ್ವಲ್ ಮತ್ತು ಅಪೋಸಿಟ್, ಇದೇ ಲಾವನ್ನು ಭಗವಂತನ ಕಾನೂನಲ್ಲಿನೂ ಅಪ್ಲೈ ಆಗುತ್ತೆ. ಸೊ ಹೇಗಿನ ನಾವು ಮಾಡುವಂತ ಯಾವ್ದು ಕಾರ್ಯ ಇರುತ್ತಲ್ಲ ಆ ಕಾರ್ಯ ಪ್ರಕಾರ ನಮ್ಗೆ ಯಾವ ಫಲ ಕೊಡ್ಬೇಕು, ಯಾವ ಇದ್ ಕೊಡ್ಬೇಕಂತ ಭಗವಂತ ಡಿಸೈಡ್ ಮಾಡ್ತಾರೆ. ಸೊ ಇತರನಲ್ಲಿ ಈ ಯಾವ ಕಾರ್ಯ ಯಾವ್ದಿದೆ, ಹೆಂಗಿದೆ ಅಂತ ತಿಳ್ಕೊಳ್ಳೋಕೆ ಭಗವಂತ ಒಂದು 3 ತರದ್ದು ಕಾರ್ಯಗಳನ್ನು ಡಿಫೈನ್ ಮಾಡಿದರು. ಭಗವದ್ಗೀತೆ ಪ್ರಕಾರ 3 ತರದ್ದು ಕಾರ್ಯಗಳಿದೆ. ಆ ಕಾರ್ಯಗಳಿಗೆ 3 ತರದ ಫಲಗಳು ಇದೆ. ನಾವು ನಮ್ಮ ಜೀವನದಲ್ಲಿ ಮಾಡುತ್ತಾ ಇರುವಂತಹ ಎಲ್ಲಾ ಯಾವ್ದು ಆಕ್ಟಿವಿಟಿ ಆಗ್ಲಿ, ಅದು ಆ ಆಕ್ಟಿವಿಟಿನಲ್ಲಿ ಆ ಕಾರ್ಯಕ್ಕೆ ಒಂದು ಫಲ ಇರುತ್ತೆ. ಸೊ ಆ ಫಲವನ್ನು ಈ 3 ಕ್ಯಾಟಗರಿನಲ್ಲಿ ಬರುತ್ತೆ. ಸೊ 3 ಕ್ಯಾಟಗರಿ ಯಾವುದು? ಸೊ ಕರ್ಮ, ವಿಕರ್ಮ ಮತ್ತು ಅಕರ್ಮ ಅಂತ. ಸೊ ಕರ್ಮ ಅಂದ್ರೆ ಒಳ್ಳೆ ಕಾರ್ಯಗಳು, ವಿಕರ್ಮ ಅಂದ್ರೆ ಬಹಳ ಕೆಟ್ಟ ಕಾರ್ಯಗಳು, ಇಲ್ಲಾಂದ್ರೆ ತೊಂದರೆ ಕೊಡುವಂತಹ ಕಾರ್ಯಗಳು. ಅಕರ್ಮ ಅಂದ್ರೆ ನ್ಯೂಟ್ರಲ್ ಆಕ್ಟಿವಿಟಿ. ನ್ಯೂಟ್ರಲ್ ಅಂದ್ರೆ ಏನು, ಈ ಕಾರ್ಯದಿಂದ ನಾತು ಒಳ್ಳೆ ಫಲ ಸಿಗತ್ತೆ, ನಾತು ಕೆಟ್ಟ ಫಲ ಆಗತ್ತೆ ಅಂತ. ಸೊ ಕಾರ್ಯ ಒಂದೇ, ಆದ್ರೆ ಕಾರ್ಯನಿಂದ ಸಿಗುವಂತ ಫಲಗಳು ಬೇರೆ ಬೇರೆ ಆಗುತ್ತೆ. ಸೊ ಈಗ ಮುಂದಿನ ಸ್ಲೈಡ್ ನಲ್ಲಿ ನಾವು ತಿಳ್ಕೊಳ್ಳೋಣ ಕರ್ಮ ಅಂತ ಏನು ಅಂತ. ಸೊ ಕರ್ಮ ಬಹಳ ಸಿಂಪಲ್ ಭಾಷೆನಲ್ಲಿ ನಾವು ಯಾವತ್ತು ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ನಾವು ಹೇಳ್ತೀವಿ. ಕರ್ಮ ಅಂದ್ರೆ ಏನಪ್ಪಾ, ಎಲ್ಲಾ ಕರ್ಮ ನಾವು ಮಾಡ್ತಾ ಇರೋದು ಎಲ್ಲಾ ಕರ್ಮ ಅಂತ. ಸೊ ಭಗವಂತನ ಭಾಷೆನಲ್ಲಿ ಕರ್ಮ ಅಂದ್ರೆ ಒಳ್ಳೆ ಕಾರ್ಯಗಳು. ಆ ಒಳ್ಳೆ ಕಾರ್ಯ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ? ನೀವು ಕೇಳ್ಬೋದು, ಪ್ರಭುಜಿ ಈಗ ಕಟುಕ ಒಂದು ಕುರಿಗೆ ಕೊಲ್ತಾ ಇದ್ದಾನೋ ತನ್ನ ಜೀವನ ಸಲುವಾಗಿ, ಅಂದ್ರೆ ಅದು ಅವನು ಜೀವನ ಸಲುವಾಗಿ ನಡೆಸ್ತಾ ಇದ್ದಾನೋ ಅಂದ್ರೆ ಅದು ಒಳ್ಳೆ ಕಾರ್ಯನೇ ಅಲ್ಲ. ತನ್ನ ಹೊಟ್ಟೆ ಸಲುವಾಗಿ ಅವನು ಕಾರ್ಯ ಮಾಡ್ತಾನೆ, ಅದು ಒಳ್ಳೆ ಕಾರ್ಯ. ಸೊ ಅದು ಒಳ್ಳೆ ಕಾರ್ಯ ಅಂತ ಅವನ್ಗೆ ಅನ್ಸುತ್ತೆ, ಆ ಕಟುಕನ್ಗೆ. ಸೊ ಒಬ್ಬೊಬ್ರು ಹೇಳ್ಬೋದು, ನಾನು ಬಹಳ ದೊಡ್ಡ ಶ್ರೀಮಂತ ಆಗಿದ್ದೀನಿ, ಬಹಳ ದೊಡ್ಡ ಇದಾಗಿದ್ದೀನಿ, ಅದನ್ನು ನಾನು ಇವೆಲ್ಲ ಧನವನ್ನು ಹೆಂಗೆ ನಾನು ಯಾರಿಗೂ ಮೋಸ ಮಾಡಿ ಇದು ಮಾಡಿ ನಾನು ತಗೋಬಹುದು, ಯಾಕಂದ್ರೆ ನನ್ನ ಜೀವನ ಸಲುವಾಗಿ ನಾನು ನಡೆಸೋಕೆ ನಾನು ತಗೋತೀನಿ. ಅದು ಇದು ಕಾರ್ಯವನ್ನು ಒಳ್ಳೇದು ಕೆಟ್ಟದು ಅಂತ ಯಾರು ಡಿಫೈನ್ ಮಾಡ್ತಾರೋ, ಯಾರು ಹೇಳಕ್ ಸಾಧ್ಯ ಇದು ಒಳ್ಳೆ ಕಾರ್ಯ ಇದೆ ಇಲ್ಲಾಂದ್ರೆ ಇದು ಕೆಟ್ಟ ಕಾರ್ಯ ಅಂತ? ಸೊ ಅದು ನಾವು ಹೆಂಗೆ ಹೇಳಕ್ ಸಾಧ್ಯ? ಅದು ಶಾಸ್ತ್ರ ಪ್ರಕಾರ ಇದು ಒಳ್ಳೇದು ಕೆಟ್ಟದು ಅಂತ. ಸೊ ಯಾವ ಒಳ್ಳೆ ಕಾರ್ಯ, ನಾವು ಯಾವ ಕಾರ್ಯಕ್ಕೆ ಒಳ್ಳೆ ಕಾರ್ಯ ಅಂತ ಹೇಳ್ಬೋದು? ಯಾವ ಶಾಸ್ತ್ರದ
ಶಾಸ್ತ್ರ ಹೇಳಿದಂಗೆ ನಡೆದಾಗ ಭಗವಂತನ ಕೊಟ್ಟಿದ್ದ ಉಪದೇಶನಿಂದ ನಡೆಯುವಂತಹ ಕಾರ್ಯಕ್ಕೆ ನಾವು ನಡೆಯುವಂತಹ ಕಾರ್ಯಕ್ಕೆ ಕರ್ಮ ಅಂತ ಹೇಳ್ತೀವಿ. ಶಾಸ್ತ್ರ ನಿಯಮಿತವಾಗಿ ಶಾಸ್ತ್ರ ಹೇಳಿದಂಗೆ ನಡೆಯುವಂತಹ ಕಾರ್ಯಕ್ಕೆ ನಾವು ಕರ್ಮ ಅಂತ ಹೇಳ್ತೀವಿ. ಸೊ ಸೊ ಆ ಕಾರ್ಯನಲ್ಲಿ ಬಹಳಷ್ಟು ಬರುತ್ತೆ. ಸೊ ಇದೆ ಅದಕ್ಕೆ ಕರ್ಮ ಅಂತ ಹೇಳ್ತೀವಿ, ಗುಡ್ ಆಕ್ಟಿವಿಟೀಸ್. ಸೊ ಆ ಗುಡ್ ಆಕ್ಟಿವಿಟೀಸ್ ನಲ್ಲಿ ನಾವು ಡಿಫೈನ್ ಮಾಡಿದ್ರೆ ಶಾಸ್ತ್ರ ಪ್ರಕಾರವಾಗಿ ನಾವು ದಾನ ಮಾಡಬೇಕು, ಇದು ಒಂದು ಒಳ್ಳೆ ಕಾರ್ಯ, ಇದಕ್ಕೆ ಒಳ್ಳೆ ಕರ್ಮ ಅಂತ ಹೇಳ್ತೀವಿ. ಸೊ ಆಮೇಲೆ ಯಾರಿಗಾದ್ರೂ ನಾವು ಸಹಾಯ ಮಾಡಬಹುದು, ಇದು ಒಳ್ಳೆ ಕಾರ್ಯ ಆಯ್ತು. ಸೊ ಯಾರಿಗಾದ್ರೂ ಒಂದು ನೀರು ಕುಡಿಸ್ಬಹುದು, ನೀರು ಕುಡಿಸೋದು ಇದು ಒಂದು ಒಳ್ಳೆ ಕಾರ್ಯ. ಆಮೇಲೆ ಯಾರಿಗಾದ್ರೂ ಊಟ ಕೊಡಬಹುದು, ಊಟ ಅಲ್ಲಂದ್ರೆ ಅನ್ನದಾನ ಮಾಡಬಹುದು, ಇದು ಒಂದು ಒಳ್ಳೆ ಕಾರ್ಯ. ಸೊ ಇದು ಒಳ್ಳೆ ಕಾರ್ಯವನ್ನು ಶಾಸ್ತ್ರ ಪ್ರಕಾರವಾಗಿ ನಿಯಮಿತವಾಗಿದೆ. ಸೊ ಈ ಒಳ್ಳೆ ಕಾರ್ಯದಿಂದ ಏನ್ ಸಿಗತ್ತೆ, ಆ ತರ ನಮಗೆ ಅವ್ರದ್ದು ರಿಸಲ್ಟ್ ಸಿಗತ್ತೆ. ಸೊ ಒಳ್ಳೆ ಕಾರ್ಯನಿಂದ ಒಳ್ಳೆ ರಿಸಲ್ಟ್. ಯಾವ ರಿಸಲ್ಟ್ ಸಿಗತ್ತೆ? ಸೊ ನಾವು ಈ ಒಳ್ಳೆ ಕಾರ್ಯನಿಂದ ಈ ತರ ಕಾರ್ಯ ಮಾಡಿದ್ರೆ ನಮಗೆ ನಮ್ಮ ಈ ಜನ್ಮನಲ್ಲಿ ಇಲ್ಲಾಂದ್ರೆ ಮುಂದಿನ ಜನ್ಮನಲ್ಲಿ ನಮಗೆ ಆ ಫಲವನ್ನು ಸಿಗತ್ತೆ. ಸೊ ನಾನು ಹೇಳಿದೆಲ್ಲ ನಿಮ್ಗೆ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಿದ್ದೆ, ಯಾವ ತರ ಬೀಜ ಇರುತ್ತಲ್ಲ ಆ ತರ ಫಲ ಸಿಗತ್ತೆ ಅಂತ. ಅದೇ ಪ್ರಕಾರ ಬೀಜನು ಹೆಂಗಿರ್ಬೇಕು, ಆ ಬೀಜದು ಒಂದೊಂದು ಹೆಂಗೆ ಒಂದು ರೈಸ್ ಬೀಜ ಹಾಕಿದ್ರೆ ಅದು 6 ಮಂತ್ ನಲ್ಲಿ ಬರುತ್ತೆ. ಅದೇ ತರ ಮ್ಯಾಂಗೋ ಗಿಡ ಹಾಕಿದ್ರೆ, ಮ್ಯಾಂಗೋದು ಬೀಜ ಹಾಕಿದ್ರೆ ಅದು 5-6 ವರ್ಷ ಬೇಕು ಅದಕ್ಕೆ ಹಣ್ಣು ಕೊಡಕ್ಕೆ. ಅದೇ ತರ ಕೊಕೊನಟ್ ಗಿಡ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಬೇಕು. ಸೊ ಅಂದ್ರೆ ಅರ್ಥ ಬೀಜ ಪ್ರಕಾರ ಡಿಸೈಡ್ ಆಗುತ್ತೆ ಫಲ ಯಾವಾಗ ಸಿಗುತ್ತೆ ಅಂತ. ಸೊ ಸೊ ಇದೇ ಪ್ರಕಾರ ನಾವು ಮಾಡುವಂತ ಕಾರ್ಯ ಮಾಡಿದ್ರೆ ಅದೇ ಸಮಯದಲ್ಲಿ ಸಿಗುತ್ತೆ ಅಂತಲ್ಲ, ಅದು ಸಿಗೋದಕ್ಕೆ ಆ ಫಲ ಪ್ರಕಾರ ಡಿಸೈಡ್ ಆಗುತ್ತೆ ಅದು ಯಾವಾಗ ಆಗುತ್ತೆ ಅಂತ. ಸೊ ಅದೇ ಪ್ರಕಾರ ನಾನು ಹೇಳಿದೆ, ಒಳ್ಳೆ ಕಾರ್ಯನಿಂದ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಏನೇನ್ ಸಿಗತ್ತೆ ಒಳ್ಳೆ ಕಾರ್ಯನಿಂದ? ಸೊ ನಾವು ಒಂದು ಒಳ್ಳೆ ಕರ್ಮನಿಂದ ನಮ್ಗೆ ಒಳ್ಳೆ ದೇಹ ಸಿಗತ್ತೆ. ಫಸ್ಟ್ ಯಾವ ದೇಹ? ನಮ್ಗೆ ಮನುಷ್ಯ ದೇಹ ಸಿಗ್ಬೋದು. ಫಸ್ಟ್ ಮನುಷ್ಯ ದೇಹ ಸಿಗ್ಬೋದು. ಇಲ್ಲಾಂದ್ರೆ ಬಹಳ ಒಳ್ಳೆ ಕಾರ್ಯ ಮಾಡಿದ್ರೆ ನಮ್ಮ ಇವೆಲ್ಲ ಮಾಡಿದ್ರೆ ನಮ್ಮ ಮೇಲ್ಗಡೆ ಇರುವಂತ ಲೋಕನಲ್ಲಿ, ಮೇಲ್ಗಡೆ ಇರುವಂತ ಅಂದ್ರೆ ಯಾವ ಲೋಕಗಳು? ಸ್ವರ್ಗ ಲೋಕ ಇದೆ, ಜನ ಲೋಕ ಇದೆ, ತಪಲೋಕನಲ್ಲಿ ಇದೆ. ಇಲ್ಲೇ ನಮ್ಗೆ ಜನ್ಮ ಸಿಗತ್ತೆ ಮತ್ತೊಂದ್ಸಲ. ಅಲ್ಲೇ ಹೋಗುವಂತಹ ನಮ್ಗೆ ದೇಹ ಸಿಗತ್ತೆ, ಅಲ್ಲೇ ಹೋಗುವಂತ ಕ್ಯಾಪಬಿಲಿಟಿ ಸಿಗತ್ತೆ. ಸೊ ಯಾವನಿಂದ? ಈ ಒಳ್ಳೆ ಕಾರ್ಯನಿಂದ. ಸೊ ಇದು ಒಳ್ಳೆ ಕಾರ್ಯನಿಂದ ಸಿಗುವಂತ, ಅದಕ್ಕೆ ಏನಂತಾರೋ ಕರ್ಮ. ಇದಕ್ಕೆ ಕರ್ಮ ಅಂತ ಇರ್ತಾರೆ. ಸೊ ಸೆಕೆಂಡ್ ನಾವು ಕರ್ಮ ತಿಳ್ಕೊಂಡು, ಸೊ ಸೆಕೆಂಡ್ ಇದೆ ವಿಕರ್ಮ. ಸೊ ವಿಕರ್ಮ ಅಂದ್ರೆ ಏನು? ವಿಕರ್ಮ, ವಿ ಅಂದ್ರೆ ಏನು? ಶಾಸ್ತ್ರ ಅನುಗುಣವಾಗಿ, ಅಂದ್ರೆ ಶಾಸ್ತ್ರ ಹೇಳಿದಂಗೆ ಇಲ್ಲ, ಅದು ಅನುಗುಣವಾಗಿ ನಡೆಯುವಂತ ಕಾರ್ಯಕ್ಕೆ ವಿಕರ್ಮ ಅಂತ ಹೇಳ್ತಾರೆ. ಸೊ ವಿಕರ್ಮ ಭಗವಂತನ ಪ್ರಕಾರ ಮತ್ತು ಶಾಸ್ತ್ರ ಪ್ರಕಾರ ನಾವು ನೋಡ್ಬೇಕು, ನಮ್ಮ ಪ್ರಕಾರ ಅಲ್ಲ. ಸೊ ನಾವು ಈಗ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಒಂದು ಮನುಷ್ಯವನ್ನು ಏನ್ ಮಾಡ್ತಾ ಇದ್ದಾನೋ, ಒಂದು ಮಾಂಸವನ್ನು ತಿಂತಾ ಇದ್ದಾನಂತ. ಸೊ ಆದ್ರೆ ಅವನು ಬಹಳ ಹೆಮ್ಮೆನಿಂದ ತಿಂತಾ ಇದ್ದಾನು ಮಾಂಸವನ್ನು. ಅಂದ್ರೆ ಯಾಕೆ ತಿಂತಾ ಇದ್ದಾನು? ನಂದಪ್ಪ, ನನ್ನ ಜಿಬ್ಬ ಇದೆ, ನನ್ಗೆ ತಿನ್ನುವಂತ ಆಸೆ ಇದೆ, ನಾನ್ ತಿನ್ಬಹುದು ಅಂತ. ಸೊ ಶಾಸ್ತ್ರ ಪ್ರಕಾರ ಡಿಫೈನ್ ಆಗತ್ತೆ ಯಾವುದು ಕೆಟ್ಟದು ಯಾವುದು ಒಳ್ಳೇದಂತ. ಸೊ ಇದು ವಿಕರ್ಮ ಹೆಂಗೆ ನಾವ್ ಹೇಳಿದೆಲ್ಲ. ಸೊ ಅಲ್ಲೇ ಕರ್ಮ ಆಯ್ತು, ಇದು ವಿಕರ್ಮ ಹೆಂಗೆ? ಯಾಕಂದ್ರೆ ಈ ಕಾರ್ಯನಿಂದ ನಾವು ಬೇರೆದವರಿಗೆ ತೊಂದರೆ ಕೊಡ್ತೀವಿ. ಬೇರೆದವ್ರು ಅಂದ್ರೆ ಏನು? ಬೇರೆ ಜೀವಾತ್ಮಗಳಿಗೂ ಅಷ್ಟೇ ಅಲ್ಲ, ತನ್ನ ಶರೀರಿಗೆ ತೊಂದರೆ ಕೊಡುವಂತ ಕಾರ್ಯಕ್ಕೆ ವಿಕರ್ಮ ಅಂತ ಹೇಳ್ತೀವಿ. ಸಿಂಪಲ್ ಎಕ್ಸಾಂಪಲ್ ನಿಂದ ಹೇಳ್ಬೋದು, ಮಾಂಸ ತಿಂತೀವಿ ನಾವು. ಮಾಂಸ ತಿಂದ್ರೆ ಅದು ವಿಕರ್ಮನಲ್ಲಿ ಬರುತ್ತೆ. ಮಾಂಸ ಏನು? ಮಾಂಸ ಒಂದು ಅನಿಮಲ್, ಒಂದು ಪ್ರಾಣಿಗೆ ಕೊಂದು ಮಾಡಿದಂತ ಆಹಾರ. ಸೊ ಏನಾಗತ್ತೆ, ಒಂದು ಪ್ರಾಣಿಗೆ ಕೊಂದ ಮೇಲೆ ಆ ಪ್ರಾಣಿನಿಂದ ನಾವು ಪಡೆಯುವಂತಹ ಆನಂದ ಆಗ್ತಾ ಇದೆ. ಸೊ ಅದು ವಿಕರ್ಮ ಆಗುತ್ತೆ. ಯಾಕಂದ್ರೆ ಬೇರೆದವ್ರಿಗೆ ತೊಂದರೆ ಪಟ್ಟು ನಾವು ತಗೋತಾ ಇರುವ ಆಹಾರ. ಸೊ ಆ ಆಹಾರವಾಗ್ಲಿ ಕಾರ್ಯವಾಗ್ಲಿ ಅದು ಏನಾಗತ್ತೆ, ವಿಕರ್ಮನಲ್ಲಿ ಬರುತ್ತೆ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಆ ವಿಕರ್ಮದು ಬಹಳಷ್ಟು ಇದರಲ್ಲಿ ಸಂಧಿ ನೋಡ್ತಾ ಇದ್ದೀರಾ. ಆ ವಿಕರ್ಮಗಳು ಶಾಸ್ತ್ರ ಪ್ರಕಾರ ವಿಕರ್ಮಗಳು
ನಾಲ್ಕು ವಿಕರ್ಮಗಳು ಡಿಫೈನ್ ಮಾಡ್ತಾರೋ. ಯಾವ್ಯಾವ್ದು? ಮಾಂಸಾಹಾರ, ಫಸ್ಟ್ ಮಾಂಸಾಹಾರ ಮಾಡಬಾರ್ದು, ಇದು ವಿಕರ್ಮ ಇದೆ ಮಾಂಸಾಹಾರ ಮಾಡುದು. ಆಮೇಲೆ ಜೂಜಾಟ. ಸೊ ಪ್ರಭು ಜೂಜಾಟ್ನಿಂದ ಏನಾಗತ್ತೆ ಅಂತ, ಜೂಜಾಟ ಆಡೋದ್ರಿಂದ ನಮ್ಗೆ ಗ್ರೀಡ್ ಡೆವಲಪ್ ಆಗುತ್ತೆ. ಆ ಗ್ರೀಡ್ ನಿಂದ ಬಹಳಷ್ಟು ಅನಾಹುತ ನಾವು ಜನರಿಗೆ ಮಾಡ್ತೀವಿ. ಸೊ ಇದು ಒಂದು. ಆಮೇಲೆ ಅವೈಧ ಸ್ತ್ರೀ ಸಂಘ ಮಾಡಬಾರ್ದು, ಅವೇ ಸ್ತ್ರೀ ಪುರುಷ ಸಂಘ ಮಾಡಬಾರ್ದು. ಇದನ್ನು ಈ ವಿಕರ್ಮನಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಇದು ನಶಾಪಾನ ಮಾಡಬಾರ್ದು. ಸೊ ಯಾರು ಕೇಳ್ಬೋದು, ಪ್ರಭುಜಿ ಇದು ನಶಾಪಾನ ಮಾಡೋದು ಹೆಂಗೆ ವಿಕರ್ಮನಲ್ಲಿ ಬರುತ್ತೆ ಅಂತ. ಯಾಕಂದ್ರೆ ನಾವು ಸ್ವಂತವಾಗಿ ಕುಡಿತಾ ಇದೀವಿ, ನಾವು ಸ್ವಂತವಾಗಿ ನಾವು ಯಾರಿಗೂ ಬ್ಯಾರೆದು ತೊಂದರೆ ಕೊಡ್ತಾ ಇದೀವಾ? ಇಲ್ಲಲ್ಲ, ನಾವು ಸ್ವಂತವಾಗಿ ಕುಡಿತಾ ಇದೀವಿ, ನಾವು ಶಾಂತವಾಗಿ ಇರ್ತಾ ಇದೀವಿ, ಏನಿಲ್ಲ ಅಂತ. ಆದ್ರೆ ಸ್ವಂತವಾಗಿ ಅಂದ್ರೆ ನಾವು ವಿಚಾರ ಮಾಡ್ತಾ ಇದೀವಿ, ಈ ದೇಹವನ್ನು ನಾವು ಹಿಂದಿನ ಇದರಲ್ಲಿ ನಾವು ಸ್ಲೈಡ್ ನಲ್ಲಿ ತಿಳ್ಕೊಂಡಿದ್ದು, ನಮ್ಮ ದೇಹವನ್ನು ಆಕ್ಚುಲಿ ನಮ್ಮ ಪ್ರಾಪರ್ಟಿ ಅಲ್ಲ. ನಮ್ಮ ದೇಹವನ್ನು ನಮ್ಮ ಪ್ರಾಪರ್ಟಿ ಅಲ್ಲ, ಆಕ್ಚುಲಿ ರೆಂಟೆಡ್ ಪ್ಲೇಸ್. ಈ ಶರೀರನಲ್ಲಿ ನಾವು ರೆಂಟೆಡ್ ಪ್ಲೇಸ್ ನಲ್ಲಿ 100 years ಸಲುವಾಗಿ ಇದೀವಿ. ಸೊ ಅಂದ್ರೆ ಅರ್ಥ ಏನು, ಬ್ಯಾರೆದವ್ರದ್ದು ಮನೆ ಇದೆ ಇದು, ಕೊಟ್ಟಿದಂತ. ಸೊ ಆ ಬ್ಯಾರೆದವ್ರ ಮನೆಯಲ್ಲಿ ನಾವು ಯಾವುದನ್ನು ಒಡೆಯೋದು, ಬಡಿಯೋದು, ಇದ್ ಮಾಡೋದು, ಅದು ಮಾಡಿದ್ರೆ ಬ್ಯಾರೆದವ್ರ ಪ್ಲೇಸ್ ನಲ್ಲಿ ಅವು ಓನರ್ಗೆ ಅದು ಅಸಹನೀಯವಾಗುತ್ತೆ. ಅವರು ಅದಕ್ಕೆ ಅದು ಹೇಳ್ತಾರೋ ಇದು ಸರಿಯಾಗಿಲ್ಲ ಅಂತ. ಸೊ ಅದೇ ಪ್ರಕಾರ ವಿಕರ್ಮನು ಹಂಗೆ, ಸೊ ನಶಾಪಾನನು ಹಂಗೆ. ನಾವ್ ಏನ್ ಮಾಡ್ತೀವಿ, ನಮ್ಮ ದೇಹ ನಮ್ಮ ಅಂತ ತಿಳ್ಕೊಂಡು ನಾವು ದೇಹವನ್ನು ನಾಶ ಮಾಡ್ತೀವಲ್ಲ. ಸೊ ನಶಾಪಾನ ಇರ್ಲಿ, ಸಿಗರೇಟ್ ಸೇರುವುದಾಗಲಿ, ಬಹಳಷ್ಟಿದೆ. ಸೊ ಇವೆಲ್ಲ. ಸೊ ವಿಕರ್ಮ ಬಹಳಷ್ಟಿದೆ. ನಾವು ಜಸ್ಟ್ ಒಂದು 2-3 ನಿಮ್ಗೆ ವಿಕರ್ಮ ಹೇಳಿದ್ದು, ಮಾಂಸಾಹಾರ ಇರ್ಲಿ, ಜೂಜಾಟ ಇರ್ಲಿ ಅಂತ ಇವು 2 ಹೇಳಿದ್ದು. ಬಹಳಷ್ಟು ವಿಕರ್ಮಗಳು ಇದೆ. ಮೋಸ ಮಾಡೋದು ಬೇರೆದವ್ರಿಗೆ, ಕಳ್ಳತನ ಮಾಡೋದು, ಇವೆಲ್ಲ ಶಾಸ್ತ್ರ ಪ್ರಕಾರ ಬಹಳಷ್ಟು ವಿಕರ್ಮಗಳು ಬರುತ್ತೆ. ಆದ್ರೆ ಮುಖ್ಯವಾಗಿ 4 ವಿಕರ್ಮಗಳನ್ನು ನಾವು ಅವಾಯ್ಡ್ ಮಾಡ್ಬೇಕು ಮನುಷ್ಯರಾಗ್ಬೇಕಂದ್ರೆ ಫಸ್ಟ್. ಸೊ ಆ ವಿಕರ್ಮನಿಂದ ಫಲ ಏನ್ ಸಿಗತ್ತೆ? ಕೆಟ್ಟ ಫಲಗಳು ಸಿಗತ್ತೆ. ಸೊ ನಾವು ಆ ವಿಕರ್ಮದ ಫಲ ಎಲ್ಲಿ ಹೋಗ್ಬೋದು? ನಾವು ಹೆಂಗೆ ನಾವು ಒಳ್ಳೆ ಕರ್ಮದಿಂದ ನಾವು ಸ್ವರ್ಗ ಲೋಕ ಇಲ್ಲಾಂದ್ರೆ ಹೈಯರ್ ಪ್ಲಾನೆಟ್ ನಲ್ಲಿ ಹೋಗ್ತೀವಿ, ಅದೇ ತರ ಕೆಟ್ಟ ಕಾರ್ಯನಿಂದ, ಈ ಕೆಟ್ಟ ಕರ್ಮದ ಫಲನಿಂದ ನಾವು ಹೆಲಿಶ್ ನರ್ಕದ ಯಾತನೆಗೆ ನಮ್ಗೆ ಕೊಟ್ಟಲಾಗುತ್ತೆ. ಸೊ ಅದೇ ತರ ಅಷ್ಟೇ ಅಲ್ಲ, ನಾನು ಹೇಳಿದೆಲ್ಲ, ಒಂದು ಒಳ್ಳೆ ಕಾರ್ಯನಿಂದ ನಮ್ಗೆ ಮನುಷ್ಯ ದೇಹ ಸಿಗುತ್ತೆ ಅಂತ. ಅದೇ ತರ ನಾವು ವಿಕರ್ಮನೇ ಮಾಡ್ತಾ ಇದ್ದಿದ್ರೆ, ಅಂದ್ರೆ ಇಲ್ಲೇ ನೋಡ್ತಾ ಇದ್ದಾರಲ್ಲ, ಒಂದ್ ಮನುಷ್ಯ ಸೇರೆ ಕುಡಿತಾ ಇದ್ದಾನೋ, ಮಾಂಸ ತಿಂತಾ ಇದ್ದಾನೋ, ಅವನ್ ಜೀವನನೇ ಅದೇ ನಡೀತಾ ಇದೆ. ಸೊ ಅದೇ ತರ ಅವನು ಜೀವನ ಪೂರ್ತಿ ಮಾಡ್ತಾ ಇದ್ದಿದ್ರೆ, ಭಗವಂತ ಅವನಿಗೆ ಮುಂದಿನ ಜನ್ಮ ಡಿಸೈಡ್ ಮಾಡ್ತಾನೋ, ನಿನಗೆ ಮನುಷ್ಯ ದೇಹ ಬೇಡ, ನಿನಗೆ ಹಂದಿ ದೇಹ ಕೊಡೋನಂತ. ಯಾಕಂದ್ರೆ ನಿನಗೆ ಏನ್ ಬೇಕು? ನಿನ್ಗೆ ಬೇಕಿರುವಂತ ಆಹಾರ, ನಾನು ಮನುಷ್ಯನಾಗಿ ಕೊಟ್ಟಿದ್ದಂತ ದೇಹವನ್ನು ನೀನೇನ್ ಮಾಡಿದ್ದು? ನಾಶ ಮಾಡಿದ್ದು ಅಂತ. ಅದಕ್ಕೆ ನಿನಗೆ ಯಾವ ದೇಹ ಬೇಕು? ನಿನಗೆ ಮಾಂಸ ತಿನ್ಬೇಕು, ಕೆಟ್ಟ ಆಹಾರ ತಿನ್ಬೇಕಂದ್ರೆ ಹಂದಿ ಇಲ್ಲಾಂದ್ರೆ ಹುಲಿ, ಇದೇ ದೇಹ ನಿನಗ್ ಬೇಕಲ್ಲ, ಅದೇ ದೇಹ ತಗುವಂತ ಭಗವಂತ ಕೊಡ್ತಾನ. ಅಲ್ಲೇ ಇನ್ನೊಂದು ಫೋಟೋನಲ್ಲಿ ನೋಡ್ಬೋದು, ಸ್ತ್ರೀ ಪುರುಷನಲ್ಲಿ ಆಕರ್ಷಣ ಆಗಿದ್ದಂತ ಈ ತರನಲ್ಲಿ ನೋಡಿದ್ರೆ ನಾಯಿ ದೇಹ ಸಿಗತ್ತೆ ಅಂತ ವಿಚಾರ ಮಾಡಿ. ಸೊ ಏನಾಗತ್ತೆ? ಸೊ ನಮ್ಮ ಕಾರ್ಯ ಪ್ರಕಾರ, ನಮ್ಮ ಕರ್ಮ ಪ್ರಕಾರ, ನಾವು ಮಾಡಿದಂತ ಕಾರ್ಯ ಪ್ರಕಾರ ಭಗವಂತ ಡಿಸೈಡ್ ಮಾಡ್ತಾರೋ ನಮಗೆ ಯಾವ ತರನು ಫಲ ಸಿಗತ್ತೆ. ಸೊ ಅದಕ್ಕೆ ಭಗವಂತ ಇದಿಲ್ಲ, ಹೊಣೆ ಇಲ್ಲ. ನಮ್ಮ ಕಾರ್ಯ ಅದಕ್ಕೆ ಹೊಣೆ ಇದೆ, ನಾವು ಅದಕ್ಕೆ ಹೊಣೆ ಇದೀವಿ. ಸೊ ನಮ್ಮ ಕಾರ್ಯ ನಮ್ಗೆ ಡಿಸೈಡ್ ಮಾಡುತ್ತೆ ನಾವು ಎಲ್ಲಿ ಇರ್ತೀವಿ, ಏನ್ ಮಾಡ್ತೀವಿ ಅಂತ. ಸೊ ಈಗ ನೀವೆಲ್ಲ ನೋಡಿದ್ರಲ್ಲ, ನಾವು ಹಿಂದಿನ ಸೆಕ್ಷನ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು ಆದಿ ಭೌತಿಕ ದುಃಖ, ಇದು ದುಃಖ ಅಂದ್ರೆ ಸಾಧಾರಣ ಮನುಷ್ಯನಿಂದ ಪಡೆಯುವಂತ ದುಃಖಗಳು, ಆಮೇಲೆ ಪ್ರಕೃತಿನಿಂದ ಪಡೆಯುವಂತ ದುಃಖಗಳು, ಮತ್ತು ಶರೀರನಿಂದ ನಮ್ಗೆ ಸಿಗುವಂತ ದುಃಖಗಳು. ಇವೆಲ್ಲ ಕಷ್ಟಗಳು ಯಾಕೆ ಬರುತ್ತೆ? ಯಾಕಂದ್ರೆ ನಾವು ಮಾಡಿದ ಕಾರ್ಯ ಪ್ರಕಾರ ನಮ್ಗೆ ಸಿಗತ್ತೆ. ನಾವು ಪುಣ್ಯ ಕಾರ್ಯಗಳನ್ನು ಮಾಡಿದ್ರಿಂದ ನಮ್ಗೆ ಏನ್ ಸಿಗತ್ತೆ? ನಮ್ ಧನ ಸಿಗತ್ತೆ, ಇಲ್ಲಾಂದ್ರೆ ಒಳ್ಳೆ ಬರ್ತ್, ಒಳ್ಳೆ ಇತರನಲ್ಲಿ ಒಳ್ಳೆ ಕುಟುಂಬದಲ್ಲಿ ನಾವು ಹುಡ್ತೀವಿ, ಇಲ್ಲಾಂದ್ರೆ ನಾವು ಒಳ್ಳೆ ಕಾರ್ಯನಲ್ಲಿ ಸೇರ್ತೀವಿ. ಇದು ಎಲ್ಲ ನಮ್ಗೆ
ಒಳ್ಳೆ ಕಾರ್ಯನಿಂದ ಸಿಗುತ್ತೆ. ಅದೇ ತರ ಕೆಟ್ಟ ಕಾರ್ಯ ಮಾಡಿದ್ರಿಂದ ರೋಗಗಳು ಸಿಗುತ್ತೆ, ನಮ್ಗೆ ರೋಗ ಬರ್ತಾ ಇರುತ್ತೆ. ಅದೇ ತರ ನಮ್ಗೆ ಅಚಾನಕವಾಗಿ ಮೃತ್ಯು ಆಗತ್ತೆ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಯಾರಿಗಾದ್ರೂ ಅದೇ ತರ ಮಾಡಿರ್ತೀವಿ, ಅದ ಪ್ರಕಾರ ನಮ್ಗೆ ಆ ತರನು ಕಾರ್ಯ ಮಾಡಿ ನಾವು ನಾವು ಹಿಂದಿನ ಸ್ಲೈಡ್ ನಲ್ಲಿ ನೋಡಿದ್ವಲ್ಲ, ಆ ಒಂದು ಸ್ಮಾಲ್ ಬೇಬಿ ಹೊಟ್ಟೆನಲ್ಲಿ ಇರುವಂತಹ ಮಕ್ಕಳು ಇಲ್ಲಾಂದ್ರೆ ಚಿಕ್ಕ ಮಕ್ಕಳನ್ನು ಸಾಯ್ತಾ ಇದೆವಂತ. ಸೊ ನಾವು ವಿಚಾರ ಮಾಡೋದು ಏನ್ ಮಾಡಿದೆ ಅದು ಚಿಕ್ಕ ಮಕ್ಕಳು, ಅವ್ರಿಗೆ ಅಂತ ಕರ್ಮದ ಫಲ ಸಿಕ್ಕಿದೆ ಅಂತ. ಸೊ ಆಕ್ಚುಲಿ ಚಿಕ್ಕ ಮಕ್ಕಳು ಈಗ ಮಾಡಿಲ್ಲ, ಅವರು ಈಗ ನಮ್ಗೆ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಆ ಇನ್ನೋಸೆಂಟ್ ಹಿಂದಿನ ಜನ್ಮನಲ್ಲಿ ಏನಿದೆ ಅಂತ ಭಗವಂತನಿಗೆ ಗೊತ್ತಿದೆ. ಸೊ ಆ ಇನ್ನೋಸೆಂಟ್ ಗೆ ಹಿಂದಿನ ಜನ್ಮ ಪ್ರಕಾರ ಭಗವಂತ ಆ ತರ ಕಾರ್ಯಗಳ ಫಲ ಕೊಡ್ತಾರೆ. ಸೊ ಇದಕ್ಕೆ ಸ್ಮಾಲ್ ಆಗಿ ಎಕ್ಸಾಂಪಲ್ ಹೇಳ್ಬೋದು. ಇವತ್ತಿನ ನಮ್ಮ ನಡೀತಾ ಇರುವಂತ ಈ ಪೆಂಡಾಮಿಕ್ ನಲ್ಲಿ ಕೊರೋನಾ ವೈರಸ್ ಬರೋದಕ್ಕೆ ಕಾರಣ ಅಂದ್ರೆ ಕಾರ್ಯ ಮಾಡಿದಕ್ಕೆ. ವಿಕರ್ಮ ಕರ್ಮ. ಒಬ್ಬೊಬ್ರು ಮಾಂಸ ಭಕ್ಷಣೆ. ಯಾವ ತರ ಮಾಂಸ ಭಕ್ಷಣೆ ಅಂದ್ರೆ ಇಲ್ಲಿದಂತ ಆಹಾರವನ್ನು ತಿಂದು ಈ ವೈರಸ್ ವನ್ನು ನಮ್ಮ ಧರತಿಗೆ ಬಂದಿದೆ. ಈ ಆ ವೈರಸ್ ಫಲವನ್ನು ನಾವು ಈಗ ಅನುಭವಿಸ್ತಾ ಇದೀವಿ. ಸೊ ಅರ್ಥ ಆಯ್ತ್ರಲ್ಲ, ಈ ವೈರಸ್ ಫಲ ಅಂದ್ರೆ ಅರ್ಥ ಏನು, ನಾವು ಯಾವ್ದು ಕಾರ್ಯ ಮಾಡ್ತೀವಿ, ಯಾವ್ದು ಅದು ಕಾರ್ಯ ಇರ್ಲಿ, ಆ ಕಾರ್ಯಕ್ಕೆ ಫಲ ತಕ್ಕಂಗೆ ನಮ್ಗೆ ಫಲ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ನ್ಯಾಯ ಪ್ರಕಾರವಾಗಿ ಅದರಲ್ಲಿ ಏನಿಲ್ಲ, ಅಲ್ಲೇ ಯಾರು ನಮ್ಗೆ ಲಂಚ ಕೊಡೋದು, ಸ್ವಲ್ಪ ಇದ್ ಮಾಡಿ ಹಂಗ್ ಮಾಡಿ ಅಂತ ಆಗೋದಿಲ್ಲ. ಭಗವಂತನ ನ್ಯಾಯ ಕರೆಕ್ಟ್ ಆಗಿರುತ್ತೆ ಅಂತ. ಸೊ ಇದು ಕರ್ಮ ವಿಕರ್ಮ ನಾವು ತಿಳ್ಕೊಂಡು. ಇನ್ನೊಂದು ಬಹಳ ಸೆಂಟ್ರವಾದ ಇನ್ನೊಂದು ಕರ್ಮ ಇದೆ. ಸೊ ಅದಕ್ಕೆ ಅಂತಾರೋ ಅಕರ್ಮ ಅಂತ. ಸೊ ವಾಟ್ ಈಸ್ ದಿಸ್ ಅಕರ್ಮ ಅಂತ? ಸೊ ಅಕರ್ಮ ಅಂದ್ರೆ ನ್ಯೂಟ್ರಲ್ ಆಕ್ಟಿವಿಟೀಸ್. ನ್ಯೂಟ್ರಲ್ ಅಂದ್ರೆ ಏನು, ಅದು ಕರ್ಮನಲ್ಲಿ ಬರೋದಿಲ್ಲ, ಅದು ಒಂದು ಪುಣ್ಯ ಕೊಡೋದಿಲ್ಲ, ಇಲ್ಲಾಂದ್ರೆ ಇನ್ನೊಂದು ಪಾಪಕ್ಕೆ ಹೊಣೆ ಆಗೋದಿಲ್ಲ. ನಾವು ಈ ಕಾರ್ಯನಿಂದ ಒಂದು ಪುಣ್ಯನೂ ಸಿಗೋದಿಲ್ಲ, ಪಾಪನೂ ಸಿಗೋದಿಲ್ಲ. ಇಂತಹ ಕಾರ್ಯಕ್ಕೆ ನಾವು ಅಕರ್ಮ ಅಂತ ಹೇಳ್ತೀವಿ. ಸಾರಿ, ವಿಕರ್ಮ ಅಲ್ಲ, ಅಕರ್ಮ ಅಂತ ಹೇಳ್ತೀವಿ. ಸೊ ಅಕರ್ಮ ಕಾರ್ಯ ಹೆಂಗೆ? ಸೊ ನಾವು ನಿಮ್ಗೆ ಹೇಳ್ತಾ ಇದ್ವಲ್ಲೋ, ಯಾವುದನ್ನು ಕಾರ್ಯ ಒಳ್ಳೇದು ಕೆಟ್ಟದ್ದು ಅಂತ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ? ಶಾಸ್ತ್ರ ಪ್ರಕಾರ ಮತ್ತು ಭಗವಂತ ಹೇಳಿದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಭಗವದ್ಗೀತೆನಲ್ಲಿ ಹೇಳಿದಂಗೆ. ಸೊ ಭಗವಂತ ಹೇಳಿದಂಗೆ ಆ ಕಾರ್ಯವನ್ನು ಡಿಸೈಡ್ ಆಗುತ್ತೆ. ಅದೇ ಪ್ರಕಾರ ಭಗವಂತ ಹೇಳಿದಂಗೆ ನಡೆಯುವಂತ, ಅವ್ರು ಹೇಳಿದಂಗೆ ಮಾಡುವಂತ ಕಾರ್ಯ, ಸೊ ಅದರಿಂದ ನಾವೇನ್ ಮಾಡ್ತೀವಿ? ವಿಕರ್ಮಕ್ಕೆ ಅಕರ್ಮ ನಮ್ಗೆ ಹೆಂಗೆ ನಾವು ಈ ಸಿಂಪಲ್ ಎಕ್ಸಾಂಪಲ್ ನಿಂದ ಅಕರ್ಮವನ್ನು ತಿಳ್ಕೊಳ್ಳೋಣ. ಸೊ ಹೆಂಗೆ ಅರ್ಜುನ, ನೀವು ನೋಡ್ತಾ ಇದ್ದೀರಲ್ಲ, ಅರ್ಜುನ ಇಲ್ಲೇ ಕೃಷ್ಣ ಹೇಳಿದಂಗೆ ನಡೀತಾ ಇದ್ದಾನು. ಸೊ ಫಸ್ಟ್ ಅರ್ಜುನ ಪ್ರಶ್ನೆ ಕೇಳಿದ್ದು, ಯಾವಾಗ ಪೂರ್ತಿ ದುವಿಧನಲ್ಲಿ ಹೋಗ್ಬಿಟ್ಟ, ಯಾವಾಗ ತನ್ನ ರಿಲೇಟಿವ್ ಗಳಿಗೆ ನೋಡಿದ್ಮೇಲೆ ಪೂರ್ತಿ ಅರ್ಜುನ ದುವಿಧನಲ್ಲಿ ಹೋಗ್ಬಿಟ್ಟ. ಆಮೇಲೆ ಪ್ರಶ್ನೆ ಕೇಳ್ತಾನೋ, ನಾನು ನಮ್ಮವ್ರಿಗೆ ಇವ್ರೆಲ್ಲರಿಗೆ ನಾವು ಹೆಂಗ್ ಕೊಲ್ಲಿ ಅಂತ. ಅವಾಗ ಅವ್ರಿಗೆ ಕೃಷ್ಣ ಭಗವದ್ಗೀತೆಯ ದಿವ್ಯ ಜ್ಞಾನವನ್ನು ಕೊಟ್ಟು ಅವಾಗ ಅರ್ಜುನ ಹೇಳ್ತಾನೋ, ಕರಿಷ್ಯೆ ವಚನಂ ತವ ಅಂತ, ನಾನು ನಿನ್ನೆ ಹೇಳಿದಂಗೆ ನಾನು ಹೇಳ್ತೀನಿ ಕೃಷ್ಣ ಅಂತ ಹೇಳ್ತಾನ. ಸೊ ನಾನು ನಿನ್ನ ಹೇಳಿದಂಗೆ ನಡೆಯುವಂತ ಈ ಕಾರ್ಯವೇ ಅಕರ್ಮ. ಯಾರು ಹೇಳಿದಂಗೆ? ಭಗವಂತ ಹೇಳಿದಂಗೆ ನಡೆಯುವಂತಹ ಈ ಕಾರ್ಯವೇ ಅಕರ್ಮ. ಸೊ ಈ ಅಕರ್ಮನಿಂದ ನಮ್ಗೆ ಏನ್ ಸಿಗತ್ತೆ? ಅಕರ್ಮನಿಂದ ನಾವು ಯೋಗ್ಯವಾಗ್ತೀವಿ. ನಾವು ಭಗವಂತನ ಧಾಮಕ್ಕೆ ಹೋಗೋಕೆ, ಭಗವಂತನ ಗತಿಗೆ ಹೋಗೋಕೆ, ಭಗವಂತನ ಪ್ರಿಯವಾಗಕ್ಕೆ ನಾವು ಇಷ್ಟವಾಗ್ತೀವಿ. ಸೊ ಅಕರ್ಮದ ಫಲವಾಗಿದೆ. ಸೊ ಇದಕ್ಕೆ ಒಂದು ಸ್ಮಾಲ್ ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ. ಬಹಳ ಇದು ನನಗೆ ಬಹಳ ಇಷ್ಟವಾದ ಸ್ಟೋರಿ. ಇದರಲ್ಲಿ ಎಲ್ಲ ಅಕರ್ಮ ವಿಕರ್ಮ ಮತ್ತು ಎಲ್ಲವನ್ನು ಎಲ್ಲವನ್ನು ಸಮ್ಮಿಲಿತವಾಗಿದೆ. ಸೊ ಇಲ್ಲಿ ಬಹಳ ಹಳೆ ಇದರಲ್ಲಿ ಇಬ್ರು ಫ್ರೆಂಡ್ಸ್ ಇದ್ರು, ಹಳೆ ಮಿತ್ರರು, ಬಹಳ ಹಳೆಯರು. ಸೊ ಅವರು ಮಿತ್ರ, ಒಬ್ರು ಹೆಸರು ಶ್ಯಾಮ್, ಇನ್ನೊಂದು ಹೆಸರು ರಾಮ್ ಅಂತ. ಸೊ ಇಬ್ರು ಏನಿದ್ರು, ಬಹಳ ಘನಿಷ್ಠ ಮಿತ್ರರಿದ್ರು. ಸೊ ಅವರು ಬಹಳ ಇತರನಿಂದ, ನಂಬಿಕೆನಿಂದ ಇವರೆಲ್ಲ ಬಹಳ ಚೆನ್ನಾಗಿ ಮಿತ್ರತೆ ಇತ್ತು.
ಆದ್ರೆ ಇಬ್ಬರಲ್ಲಿ ಏನ್ ಪ್ರಾಬ್ಲಮ್ ಇತ್ತು, ಒಬ್ಬರು ಭಗವಂತನಿಗೆ ನಂಬ್ತಾ ಇದ್ರು, ಶ್ಯಾಮ್ ಅಂತವ್ರು ಭಗವಂತನಿಗೆ ನಂಬ್ತಾ ಇದ್ರು. ಆ ಅಮ್, ರಾಮ್ ಅನ್ನೋನು ಭಗವಂತನಿಗೆ ನಂಬ್ತಾ ಇದ್ದ. ಸೊ ಅವನಿಗೆ ಭಗವಂತ ಇವೆಲ್ಲನಲ್ಲಿ ಅವನಿಗೆ ಬಿಲೀವ್ ಇದ್ದಿಲ್ಲ. ಸೊ ಅವನು ವಿಚಾರ ಮಾಡ್ತಾ ಇವೆಲ್ಲ ಸರಿಯಾಗಿಲ್ಲ. ಆದ್ರೆ ಮಿತ್ರತೆ ಘನಿಷ್ಠವಾಗಿತ್ತು ಇಬ್ಬರದು. ಸೊ ಘನಿಷ್ಠವಾಗಿದ್ರಿಂದ ಇಬ್ರು ಬಹಳ, ಮತ್ತು ಇಬ್ರು ಒಳ್ಳೆ ವ್ಯಾಪಾರಿ ಆಗಿದ್ರು. ಬಹಳ ಒಳ್ಳೆ ವ್ಯಾಪಾರ ನಡೀತಾ ಇತ್ತು ಅವ್ರದ್ದು. ಒಂದು ಆ ಪೇಟೆನಲ್ಲಿ ಹೋಗಿ ಒಳ್ಳೆ ವ್ಯಾಪಾರ ಮಾಡಿ ಇಬ್ರು ಚೆನ್ನಾಗಿ ವ್ಯಾಪಾರ ನಡೆಸ್ತಾ ಇದ್ರು. ಸೊ ಇವೆಲ್ಲ ಇಬ್ಬರು ಹಿಂಗೆಲ್ಲ ಜೀವನ ನಡೀತಾ ಇತ್ತು. ಒಂದ್ ಸಮಯ ಏನಾಯ್ತು, ಇದೇ ತರ ಫ್ರೆಂಡ್ಸ್ ಈಗ ಸೇರಿದಾಗ ಅವರು ಹಿಂಗೆ ಒಂದ್ಸಲ ಹಿಂಗೆ ಯಾವತ್ತೂ ಅವರು ಕೂಡ್ಸೇನೆ ತನ್ನ ಬಾಜಾರ್ ಅಂದ್ರೆ ಪೇಟೆಗೆ ಹೋಗೋದು ಪ್ರಯತ್ನ ಪೇಟೆಗೆ ಹೋಗ್ತಾ ಇದ್ರು. ಸೊ ಅವಾಗ ಏನಾಯ್ತು, ಇಬ್ರು ಶ್ಯಾಮ್ ಮತ್ತು ರಾಮ್ ಇಬ್ರು ವಿಚಾರ ಮಾಡ್ತಾರೋ, ನಾವು ಹೋಗೋಣ ಪೇಟೆಗೆ ಹೋಗ್ಬೇಕು, ನಮ್ಮ ಎಲ್ಲಾ ಬಿಸ್ನೆಸ್ ಅನ್ನು ಸ್ವಲ್ಪ ಚೆನ್ನಾಗಿ ಸೆಲ್ ಆಗ್ಬೇಕು ಅಂತ. ಸೊ ಅವ್ರು ಪೇಟೆಗೆ ಹೋಗ್ತಾರೋ. ಸೊ ಅಲ್ಲೇ ಹೋಗುವಾಗ ಇಬ್ರು ಬೇರೆ ಬೇರೆ ದಾರಿನಲ್ಲಿ ಹೋಗ್ತಾ ಇರ್ತಾರೋ. ಆಕ್ಚುಲಿ ಬೇರೆ ಬೇರೆ ದಾರಿ ಅಲ್ಲ, ಇಬ್ರು ಒಂದೇ ದಾರಿನಲ್ಲಿ ಹೋಗ್ತಾ ಇರ್ತಾರೋ, ಆದರೆ ಸಮಯ ಬೇರೆ ಬೇರೆ ಇರುತ್ತೆ. ಸಮಯ ಬೇರೆ ಬೇರೆ ಸಮಯದಲ್ಲಿ ಹೋಗ್ತಾ ಇರ್ತಾರೆ. ಸೊ ಫಸ್ಟು ರಾಮ, ಈ ರಾಮ ಭಗವಂತನಿಗೆ ಬಿಲೀವ್ ಮಾಡೋದಿಲ್ಲ ಅಂತ, ಭಗವಂತನಿಗೆ ನಂಬಿಕೆ ಇಲ್ಲದಂತ, ಇವನಿಗೆ ವಿಶ್ವಾಸ ಇಲ್ಲದಂತ ರಾಮ, ಅವನು ಆ ಪೇಟೆಗೆ ಹೋಗುವಂತ ತನ್ನ ಎಲ್ಲಾ ವಸ್ತುಗಳನ್ನು ತಗೊಂಡು ಪೇಟೆಗೆ ಹೋಗುವಂತ ಆ ದಾರಿನಲ್ಲಿ ಹೋಗ್ತಾ ಇರ್ತಾನೆ. ಆ ದಾರಿನಲ್ಲಿ ಹೋಗುವಾಗ ಅವನಿಗೆ ಒಂದು ಸ್ಮಾಲ್ ಒಂದು ಗುಡಿ ಕಾಣಿಸುತ್ತೆ. ಭಗವಂತನ ನರಸಿಂಹ ದೇವ್ರದ್ದು ಒಂದು ಗುಡಿ ಕಾಣಿಸುತ್ತೆ. ಅವ್ನು ನೋಡ್ತಾನೋ, ಓ ಸೊ ಅದು ಏನಿರುತ್ತೆ, ಹಿಂಗೆ ಸ್ಟೇಟ್ ರೋಡ್ ನಲ್ಲಿ ಪೇಟೆಗೆ ಹೋಗುವಂತ ಒಂದು ರೋಡ್ ಇರುತ್ತೆ, ಅದು ಒಳಗಿರುತ್ತೆ. ನರಸಿಂಹ ಗುಡಿ ಒಳಗಿರುತ್ತೆ. ಸೊ ಅವನು, ಯಾಕಂದ್ರೆ ಅವನು ನಾಸ್ತಿಕ, ಅವನು ವಿಚಾರ ಏನು ಇದು ಅಂತ ಅವನು ಸ್ಟೇಟ್ ಹೋಗ್ಬಿಡ್ತಾನ. ಹೋಗ್ತಾ ಹೋಗ್ತಾ ಅವನ ಕಾಲಿಗೆ ಒಂದು 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 ಮಟ್ಕೆ ಇರುತ್ತಲ್ಲ, ಆ ಮಟ್ಕೆಯನ್ನು ಕಾಲಿಗೆ ಹತ್ತು ಬಿಡುತ್ತೆ ಅವನಿಗೆ ಒಂದು ಮಟ್ಕೆ. ಸೊ ಮಟ್ಕೆ ಕಾಲಿಗೆ ಹತ್ತ ಮೇಲೆ ಅವನು ಅಲ್ಲಿಂದ ಬೀಳ್ತಾನು ಕೆಳಗೆ. ಬಿದ್ಮೇಲೆ ನೋಡ್ತಾನೋ, ಆ ಮಟಿಕೆಯನ್ನು ತೆಗೆದು ನೋಡ್ತಾನೋ, ಆ ಮಟ್ಕೆನಲ್ಲಿ ಪೂರ್ತಿ ಮರಳಿರುತ್ತೆ. ಆದ್ರೆ ಒಂದು ಡೈಮಂಡ್ ಸಿಗುತ್ತೆ ಅವನಿಗೆ, ಒಂದು ಡೈಮಂಡ್ ಸಿಗುತ್ತೆ ಅವನಿಗೆ. ಸೊ ವಾವ್, ಅವನು ವಿಚಾರ ಮಾಡ್ತಾನೆ ಡೈಮಂಡ್ ಸಿಕ್ತು ಅಂತ. ಅವ್ನು ಡೈಮಂಡ್ ತಗೋತಾನೋ, ತನ್ನ ಇತರನಲ್ಲಿ ಪಾಕೆಟ್ ನಲ್ಲಿ ಇಟ್ಕೋತಾನೋ, ಮತ್ತು ಪೇಟೆಗೆ ಹೋಗ್ತಾನೋ. ಪೇಟೆನಲ್ಲಿ ತನ್ನ ಎಲ್ಲಾ ವಸ್ತುಗಳನ್ನು ಮಾರಿ ಮತ್ತೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅವನು. ಚೆನ್ನಾಗಿ ಬಿಸ್ನೆಸ್ ಆಗಿ ಎಲ್ಲವನ್ನು ವಸ್ತುವನ್ನು ಮಾರಿ ಅವನು ಮತ್ತೆ ರಿಟರ್ನ್ ಬರ್ತಾನ. ಇದೇ ಶ್ಯಾಮ ಇದೇ ರೋಡ್ ನಲ್ಲಿ ಹೋಗುವಾಗ, ಸೊ ಶ್ಯಾಮನಿಗೆ ಗೊತ್ತಾಗತ್ತೆ, ಯಾಕಂದ್ರೆ ಇವನು ಭಗವಂತನ ಮೇಲೆ ವಿಶ್ವಾಸ ಇರೋದ್ರಿಂದ, ಭಗವಂತನ ಫೇತ್ ಇರೋದ್ರಿಂದ, ಅದೇ ಹಾದಿನಲ್ಲಿ ಹೋಗುವಾಗ ಅವ್ನು ನೋಡ್ತಾನೋ ನರಸಿಂಹ ದೇವ್ರ ಮಂದಿರವಿದೆ, ಆದ್ರೆ ಲೇಟ್ ಆಗಿದೆ, ನನ್ಗೆ ಬಿಸ್ನೆಸ್ಗೂ ಹೋಗ್ಬೇಕು. ಸೊ ಆದ್ರೆ ವಿಚಾರ ಮಾಡ್ತಾನೋ, ಸ್ವಲ್ಪ ಸಮಯ ಹೋಗೋಣ, ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಭಗವಂತನ ದರ್ಶನಕ್ಕೆ ಹೋಗಿ ಸ್ವಲ್ಪ ಬರೋಣ ಅಂತ. ಸೊ ಅವನು ಹೋಗ್ತಾನೋ, ಆದ್ರೆ ಅದು ಹಾದಿ ಹೆಂಗಿರುತ್ತೆ ಅಂದ್ರೆ ಪೂರ್ತಿ ಮುಳ್ಳು ಈ ತರನಿಂದ ತುಂಬಿರುತ್ತೆ. ಯಾಕಂದ್ರೆ ಯಾರು ಹೋಗಿರ್ಲಿಲ್ಲ, ಬಹಳ ದಿವಸದಿಂದ ಅದು ಕ್ಲೋಸ್ ಆಗಿತ್ತು. ಸೊ ಮುಳ್ಳಿನಿಂದ ತುಂಬಿರುತ್ತೆ. ಅವ್ ಯಾವಾಗ ಹೋಗುವಾಗ ಎಷ್ಟಾದ್ರೂ ಮುಳ್ಳುಗಳು ಅವನಿಗೆ ಹತ್ ಬಿಡುತ್ತೆ. ಪೂರ್ತಿ ಅವನ ಕಾಲುಗಳಲ್ಲಿ ರಕ್ತ ಆಗ್ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಅವನು ಅಷ್ಟು ರಕ್ತ, ಅದನ್ನು ಶ್ರಮ ಪಟ್ಟು ಸ್ವಲ್ಪ ಹೋಗಿ ಭಗವಂತನ ದರ್ಶನ ಮಾಡಿ ಮತ್ತೆ ರಿಟರ್ನ್ ಇಲ್ಲಿ ಹೋಗ್ತಾನೋ, ಪೇಟೆಗೆ ಹೋಗ್ತಾನೋ. ಪೇಟೆಗೆ ಹೋದ್ಮೇಲೆ ಅಲ್ಲಿ ಅವನ್ಗೆ ಅವನ್ದು ತಗೊಂಡು ಹೋಗಿದಂತ ಯಾವ್ದೂ ವಸ್ತುವನ್ನು ಸೇಲ್ ಆಗೋದಿಲ್ಲ. ಇಲ್ಲೇ ಕಾಲು ರಕ್ತ ಆಗಿರುತ್ತೆ. ಸೊ ಮತ್ತೆ ರಿಟರ್ನ್ ಬರ್ತಾರೋ, ಇಬ್ರು ಮೀಟ್ ಆಗ್ತಾರೋ, ಭೇಟಿ ಆಗ್ತಾರೋ ರಾತ್ರಿ. ಎಲ್ಲರೂ ಇಬ್ರು ಮಾತಾಡ್ತಾ ಇರ್ತಾರೋ. ಸೊ ಶ್ಯಾಮ್ ಹೇಳ್ತಾನೋ, ಫಸ್ಟ್ ರಾಮ್ ಹೇಳ್ತಾನೋ, ರಾಮ್ ನನ್ ಗೊತ್ತಾ ಅಂತ. ಶ್ಯಾಮ್ ನಿಂಗೆ ಗೊತ್ತಾ, ನನ್ಗೆ ಎಷ್ಟು ನನ್ನೊಂದು ಡೈಮಂಡ್ ಸಿಕ್ತು, ಮತ್ತು ಇವತ್ತು ಬಹಳ ಒಳ್ಳೆ ವ್ಯಾಪಾರ ಆಯ್ತು ಅಂತ. ಸೊ ಶ್ಯಾಮ್ ಹೇಳ್ತಾನೋ, ನಾನು ಹೋಗಿದ್ದೆ, ಆದ್ರೆ ಸ್ವಲ್ಪ ನನ್ಗೆ ಕಾಲಿಗೆ ಹತ್ತು ಬಿಟ್ಟು ಅಲ್ಲೇ ಗುಡಿಗೆ ಹೋಗುವಾಗ ಸ್ವಲ್ಪ ತುಂಬಾ ರಕ್ತ ಬಂತು, ಆಮೇಲೆ ವ್ಯಾಪಾರನು ಚೆನ್ನಾಗಿಲ್ಲ ಅಂತ. ಸೊ ಅವಾಗ ರಾಮ್ ನಗಾಕ್ ಸ್ಟಾರ್ಟ್ ಮಾಡ್ತಾನು, ನೋಡು ನೀನು ಭಗವಂತನಿಗೆ ನಂಬವನು ನೀನು, ಮತ್ತು ಭಗವಂತ ಮೇಲೆ ವಿಶ್ವಾಸ ಇಡೋನು ನೀನು. ನಿನಗೆ ಏನ್ ಸಿಕ್ಕಿದೆ? ಏನು ಸಿಕ್ಕಿಲ್ಲ. ಪೂರ್ತಿ ರಕ್ತ ಈದ್ವಾಗಿದೆ, ಮತ್ತು ವ್ಯಾಪಾರನಲ್ಲಿ ಒಂದು ಚೂರನು ಏನಾಗಿಲ್ಲ, ಬೆನಿಫಿಟ್ ಸಿಕ್ಕಿಲ್ಲ. ಸೊ ನೀನು ಇಷ್ಟು ವಿಶ್ವಾಸ ಇಡ್ತೀಯ ಭಗವಂತನ ಮೇಲೆ? ಏನಿದು? ಭಗವಂತ ನಿನ್ಗೆ ಏನ್ ಕೊಡ್ತಾ ಇದ್ದಾನೋ? ಏನಿದೆ ನಿನ್ ಕಡೆ? ನಾವೆಲ್ಲರೂ ಅದೇ ಪ್ರಶ್ನೆ ಕೇಳ್ತೀವ, ನನ್ಗೆ ಏನ್ ಕೊಡ್ತಾ ಇದ್ದಾನ ಭಗವಂತ ಅಂತ.
ನಮ್ಮ ಪ್ರತಿ ಜೀವನದಲ್ಲಿ ಇದೇ ನಡೆಯುತ್ತಿರ್ತದೆ, ನನಗೆ ಏನ್ ಕೊಟ್ಟ ಅಂತ. ಸೊ ಅವನ್ಗೂ ಅದೇ ಶ್ಯಾಮ ವಿಶ್ವಾಸ ಇರುತ್ತೆ, ಆದ್ರೆ ಅವನ್ಗೂ ಸ್ವಲ್ಪ ಇಷ್ಟು ತನ್ನ ರಾಮ ರಾಮ ತನ್ನ ಫ್ರೆಂಡ್ ಇಷ್ಟು ಹೇಳ್ತಾ ಇದ್ದಾನಲ್ಲ, ಅವನಿಗೆ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ, ಅಲ್ಲ ನನ್ಗೆ ಯಾಕೆ ಹಿಂಗಾಯ್ತು ಅಂತ. ಸೊ ಅವಾಗ ಶ್ಯಾಮ್ ವಿಚಾರ ಮಾಡ್ತಾನೋ, ಇದು ಎಲ್ಲ ನನ್ ಕಡೆಯಿಂದ ತಿಳ್ಕೊಳ್ಳೋ ಅಂತ ಅಲ್ಲ, ಸೊ ನಮ್ ಗುರು ಕಡೆ ಹೋಗೋಣ, ಅವ್ರಿಗೆ ಕೇಳೋಣ ಈ ತರದ್ದು ಏನಾಯ್ತು ನಂದು ಅಂತ. ಸೊ ಈ ತರ ಯಾಕೆ ಆಗ್ತಾ ಇದೆ ಅಂತ. ಸೊ ರಾಮನು ಬರ್ತಾನೋ, ಯಾಕಂದ್ರೆ ಅವನಿಗೆ ಪೂರ್ತಿ ಈಗ ಎಥಿಸ್ಟ್ ಇದಾನಲ್ಲ, ಸೊ ಯಾಕಂದ್ರೆ ಭಗವಂತನ್ಗೆ ನಂಬ್ತಾ ಇಲ್ಲ, ಇವನಿಗೆ ಪೂರ್ತಿ ಪ್ರೂಫ್ ಸಿಗ್ಬಿಟ್ಟಿದೆ, ಈಗ ಏನಿಲ್ಲ ಭಗವಂತನ್ ಭಗವಂತ ಏನಿಲ್ಲ, ಏನ್ ಗೊತ್ತಾಗಿಲ್ಲ, ಸೊ ನಮ್ಗೆ ಕಾರ್ಯನಿಂದನೇ ನಮ್ಗೆ ಫಲ ಸಿಗೋದಂತ. ಸೊ ಇವನು ಗುರುಗಳ ನಡಿ, ನಾನು ಆ ಗುರುಗೆ ಜೊತೆನೆ ಮಾತಾಡ್ತೇನೆ ನಡಿ ಅಂತ. ಸೊ ರಾಮ ಮತ್ತು ಶ್ಯಾಮ ಇಬ್ರು ಹೋಗ್ತಾರೋ, ಆ ಗುರುಗೆ ಕೇಳ್ತಾರೆ. ಗುರುಗಳು ಬಹಳ ಒಳ್ಳೆ ಗುರುಗಳು ಇರ್ತಾರೋ, ಅವ್ರು ತ್ರಿಕಾಲದರ್ಶಿಗಳು ಇರ್ತಾರೆ. ತ್ರಿಕಾಲದರ್ಶಿ ಅಂದ್ರೆ ಹಿಂದಿಂದು ಮುಂದಿಂದು ಎಲ್ಲವನ್ನು ಅವರು ತ್ರಿಕಾಲನಲ್ಲಿ ಅವ್ರಿಗೆ ಗೊತ್ತಾಗಿರುವಂತಹ, ಅವ್ರಿಗೆ ಇದಿರುತ್ತೆ, ಬ್ರೇನ್ ಇರುತ್ತೆ ಅಷ್ಟು ಶಾರ್ಪ್ ಆಗಿ. ಸೊ ಅವಾಗ ಶ್ಯಾಮ ಕೇಳ್ತಾನು, ನೋಡಿ ಗುರುಗಳೇ, ಈ ರಾಮ ನನಗೆ ಹಿಂಗೆ ಹೇಳ್ತಾ ಇದ್ದಾರಂತ. ಸೊ ಗುರುಗಳು ಹೇಳ್ತಾರೋ, ಗುರುಗಳು ನಗ್ತಾರೋ ಮತ್ತು ಶ್ಯಾಮನ್ಗೆ ಹೇಳ್ತಾರೋ, ಸೊ ನಿನ್ನ ಹಿಂದಿನ ಜನ್ಮದ ಫಲ ಪ್ರಕಾರ ನಿಮ್ಗೆಲ್ಲ ಇಬ್ಬರಿಗೂ ಸಿಕ್ಕಿದೆ ಅಂತ. ಸೊ ರಾಮ ಕೇಳ್ತಾನೋ, ಸೊ ನೀವ್ ಹೇಳ್ತಾ ಇದ್ದೀರಾ ಹಿಂದಿನ ಜನ್ಮದ ಫಲ ಪ್ರಕಾರ ನನ್ಗೆಲ್ಲ ಸಿಕ್ಕಿದೆ ಅಂತ, ಸೊ ಅಂದ್ರೆ ನಾನು ಒಳ್ಳೆ ಕಾರ್ಯ ಮಾಡಿದೆ ಅಂತ ಅನ್ಸುತ್ತೆ, ಅದಕ್ಕೆ ನನ್ಗೆಲ್ಲ ಇದು ಸಿಕ್ಕಿದೆ ಅಂತ. ಸೊ ಅವಾಗ ಗುರುಗಳು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ರಾಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಮ ನೋಡು, ನೀನು ಹಿಂದಿನ ಜನ್ಮಲ್ಲಿ ಬಹಳಷ್ಟು ಪುಣ್ಯ ಕಾರ್ಯ ಮಾಡಿದ್ದೆ, ಅದಕ್ಕೆ ಆ ಪುಣ್ಯ ಕಾರ್ಯನಿಂದ ನಿನ್ಗೆ ಏನು ಇಷ್ಟು ದೊಡ್ಡ ಒಂದು ನೀವು ಈ ರಾಮನ್ ಕಥೆನಲ್ಲಿ ನೋಡಿದ್ರಲ್ಲ, ಅವನಿಗೆ ಒಂದು ಮಣ್ಣಿನ ಒಂದು ಪಾತ್ರ ಸಿಕ್ಕಿತ್ತು, ಅದರಲ್ಲಿ ಪೂರ್ತಿ ಮರಳಿತ್ತು, ಒಂದು ಡೈಮಂಡ್ ಇತ್ತು ಅಂತ. ಸೊ ಅವಾಗ ಹೇಳ್ತಾರೋ, ಮರಳಿನ ಒಂದು ಪಾತ್ರ ಇದ್ದಿಲ್ಲ, ಆಕ್ಚುಲಿ ನಿನ್ನ ಪುಣ್ಯ ಪ್ರಕಾರ ಅದು ಪೂರ್ತಿ ಡೈಮಂಡ್ ಪಾತ್ರ ಇತ್ತು. ಆಕ್ಚುಲಿ ಪೂರ್ತಿ ಡೈಮಂಡ್ ನಿನಗೆ ಸಿಗೋದಿತ್ತು ಆಕ್ಚುಲಿ, ಆದ್ರೆ ನಿನಗೆ ಸಿಕ್ಕಿದ ಏನಿತ್ತು, ಸೊ ಯಾಕಂದ್ರೆ ನೀನು ಕಾರ್ಯ ಪ್ರಕಾರ ನೀನು ಯಾಕೆ ಅಂದ್ರೆ ನೀನು ಸದಕರ್ಮ ಮಾಡಿಲ್ಲ, ಮತ್ತ ಅಷ್ಟೇ ಅಲ್ಲ, ನೀನು ಕೆಟ್ಟದ ಹಾದಿನಿಂದ ಗಳಿಸಿದ್ರಿಂದ ನಿಂದು ಎಲ್ಲವನ್ನು ಪುಣ್ಯ ಕಾರ್ಯವನ್ನು ಏನಾಯ್ತು, ಅದು ಮರಳ ಆಗಿ 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 ಅದರಲ್ಲಿ ಒಂದೇ ಡೈಮಂಡ್ ಉಳಿದ್ಬಿಡ್ತು. ಎಷ್ಟಾದ್ರೂ ಡೈಮಂಡ್ಗಳಿತ್ತು ಪುಣ್ಯ ಕಾರ್ಯನಿಂದ ನಿಂದ ಸಿಗೋದಿತ್ತು, ಆದ್ರೆ ನೀನು ಎಲ್ಲ ಕಾರ್ಯ ಈ ಜನ್ಮನಲ್ಲಿ ನೀನು ಮಾಡಿದಂತ ಪಾಪ ಕಾರ್ಯ ಮತ್ತು ಭಗವಂತನ ಅವಿಶ್ವಾಸ ಇಟ್ಟಿದಂತ ಇವೆಲ್ಲ ಕಾರ್ಯನಿಂದ ನಿಮ್ಗೆ ಏನಿತ್ತು ಎಲ್ಲ ಮರಳು ಏನಾಗಿತ್ತು, ಒಂದೇ ಡೈಮಂಡ್ ಸಿಕ್ತು ನಿನ್ಗೆ ಅಂತ. ಸೊ ರಾಮನ್ಗೆ ಆಶ್ಚರ್ಯ, ಅವ್ರಿ ಬಾಪ್ರಿ ಅಂತ ಅವನ್ಗೆ ಅನ್ಸುತ್ತೆ, ಅರೆ ನಾನು ಇತರನಿಂದ ಇದಾಯ್ತು ಅಂತ. ಸೊ ಅದೇ ಪ್ರಕಾರ ಮತ್ತೆ ಶ್ಯಾಮ ಹೇಳ್ತಾನೋ, ಅಲ್ಲ ಗುರುಗಳೇ ಅದು ಕರೆಕ್ಟ್ ಇದೆ, ರಾಮನ್ಗೆ ಅವನು ಇತರನಿಂದ ಸಿಕ್ಕಿರ್ಬೋದು, ಆದ್ರೆ ನಾನೇನ್ ಮಾಡಿದೆ, ನಾನೇನ್ ಕೆಟ್ಟ ಕೆಲಸ ಮಾಡಿದೆ ಅಂತ. ಸೊ ಗುರುಗಳು ಹೇಳ್ತಾರೋ, ಶ್ಯಾಮ ನೋಡು, ನೀನ್ ಹಿಂದಿನ ಜನ್ಮ ಪ್ರಕಾರ ಆಕ್ಚುಲಿ ನೀನು ಬಹಳ ಕೆಟ್ಟ ಕಾರ್ಯ ಮಾಡಿದ್ಯಾ, ಅದು ಪ್ರಕಾರ ನಿನಗೆ ಆಕ್ಚುಲಿ ಈ ದಿವಸ ನಿಂದು ಸಾವು ಇತ್ತು. ಆಕ್ಚುಲಿ ನಿನ್ಗೆ ಈ ದಿವಸ ಸಾವು ಇತ್ತು, ನಿನ್ನ ಸಾಯುವಂತ ಸ್ಥಿತಿ ಇತ್ತು, ಸಾಯುವುದು ಇತ್ತು ಅದು ನಿನ್ನ ಇತರನಲ್ಲಿ ಹನಿನಲ್ಲಿ. ಆದ್ರೆ ಯಾಕಂದ್ರೆ ನೀನು ಆ ಹಾದಿನಲ್ಲಿ ಹೋಗುವಾಗ ನೀನು ವಿಚಾರ ಮಾಡಿದ್ದು, ಜಸ್ಟ್ ಒಂದು ಡಿಸಿಷನ್ ತಗೊಂಡಿದ್ದು, ಓಕೆ ನಾನು ಒಂದು ಭಗವಂತನ ದಾರಿಯಲ್ಲಿ ಹೋಗೋಣ ಅಂತ. ಸೊ ಅವಾಗ ಆ ಕಾರ್ಯನಿಂದ ನಿಂದು ಇವೆಲ್ಲವನ್ನು ಪಾಪ ಕಾರ್ಯವನ್ನು ಸ್ಮಾಲ್ ಆಗಿ ಮಾಡಿ ಸ್ಮಾಲ್ ಆಗಿ ಆ ಪಾಪ ಕಾರ್ಯವನ್ನು ಜಸ್ಟ್ ಒಂದು ಸ್ಮಾಲ್ ಮಾಡಿ, ಮರಣದಂಡನೆಗಿಂತನೂ ಸ್ವಲ್ಪ ರಕ್ತವನ್ನು ತೆಗೆದು ಭಗವಂತ ಅದೆಲ್ಲವನ್ನು ತೆಗೆದು ನಿನ್ಗೆ ಕೊಟ್ಟು ಬಿಟ್ಟಿದ್ದಾನಂತ. ಸೊ ಈ ಉದಾಹರಣೆನಿಂದ ಇಬ್ಬರಿಗೂ ಗೊತ್ತಾಯ್ತು ಏನಂತ, ನಾವು ಏನ್ ಮಾಡಿದೀವಿ ಅಂತ. ಸೊ ಈ ಉದಾಹರಣೆನಿಂದ ನಮ್ಗೆ ಏನ್ ತಿಳಿಯುತ್ತೆ, ನಾವು ಯಾವ ತರ ಕಾರ್ಯ ಮಾಡ್ತೀವಿ, ಯಾವ ತರ ನಮ್ಗೆ ಫಲ ಸಿಗತ್ತೆ, ಇದು ಡಿಸೈಡ್ ಆಗತ್ತೆ ನಮ್ಮ ಕಾರ್ಯನಿಂದ. ಸೊ ನಾನು ಅಕರ್ಮ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಇದ್ದೆಲ್ಲ, ಅಕರ್ಮ ಅಂದ್ರೆ ಯಾವ ಕರ್ಮದ ಫಲ ಭಗವಂತ ಅದನ್ನು ಶೂನ್ಯ ಮಾಡ್ಬಿಡ್ತಾನೋ. ಶೂನ್ಯ ಅಂದ್ರೆ ಆ ಕರ್ಮವನ್ನು ಭಗವಂತ ತನ್ನ ಶಾರ್ಟ್ ಮಾಡ್ಬಿಡ್ತಾನ, ಪಾಪವನ್ನು ಸ್ಮಾಲ್ ಮಾಡಿ
ಕಿವಿಗೊಡ್ತಾನೋ ಮತ್ತು ಪುಣ್ಯವನ್ನು ಸ್ಮಾಲ್ ಮಾಡ್ಬಿಡ್ತಾನೋ. ನಾವು ಇದನ್ನಲ್ಲಿ ಮುಂದಿನ ಇತರನಲ್ಲಿ ತಿಳ್ಕೊಳ್ಳೋಣ. ಸೊ ಅದನ್ನು ಏನ್ ಮಾಡ್ಬಿಡ್ತಾನೋ ಭಗವಂತ, ಅದನ್ನು ಮಾಡಿ ನಮಗೆ ಪಾತ್ರತೆ ಕೊಡ್ಬಿಡ್ತಾನೋ. ಅವನ ಧಾಮಕ್ಕೆ, ಅವನ ಲೋಕಕ್ಕೆ, ಅವನು ಇರುವಂತ ಸ್ಥಿತಿನಲ್ಲಿ ಹೋಗೋಕೆ ಪಾತ್ರತೆ ನಮ್ಗೆ ಸಿಗತ್ತೆ ಎತರನಿಂದ? ಈ ಅಕರ್ಮನಿಂದ. ಸೊ ಈ ಅಕರ್ಮ ಬಹಳ ಇಂಪಾರ್ಟೆಂಟ್ ಇದೆ. ಅಕರ್ಮ ಕಲಿಯೋದು. ಸೊ ಈ ಅಕರ್ಮ ಆಕ್ಚುಲಿ ನಾವು ಯಾವತ್ತು ಒಳ್ಳೆ ಕಾರ್ಯ ಮಾಡ್ತೀವಿ ಅಂತ ವಿಚಾರ ಮಾಡ್ತೀವಿ. ಒಳ್ಳೆ ಕಾರ್ಯನಲ್ಲಿ ಯಾವತ್ತು ನಾವು ಹೋಗ್ತಾ ಇರ್ತೀವಿ, ಒಳ್ಳೆ ಕಾರ್ಯ ನಾವು ಹೆಲ್ಪ್ ಮಾಡೋಣ ಅಂತ. ಆದ್ರೆ ಒಳ್ಳೆ ಕಾರ್ಯ ಮಾಡ್ತಾನೆ ನಮ್ ಕಡೆಯಿಂದ ಅದು ಒಳ್ಳೆ ಕಾರ್ಯನೇ ಕೆಟ್ಟ ಕಾರ್ಯನಲ್ಲಿ ಚೇಂಜ್ ಆಗ್ಬಿಡುತ್ತೆ. ಸೊ ನಾವು ಈ ಅಕರ್ಮವನ್ನು ಕಲಿಯೋದಕ್ಕೆ ಪ್ರಯತ್ನ ಪಡ್ಬೇಕು. ಸೊ ಈ ಅಕರ್ಮವನ್ನು ನಾವು ಮುಂದಿನ ಸ್ಲೈಡ್ ನಲ್ಲಿ ಈ ಅಕರ್ಮವನ್ನು ಕಲಿಯೋಣ ಹೆಂಗೆ ಅಂತ ನಾವು ಮುಂದಿನ ಇತರನಲ್ಲಿ ತಿಳ್ಕೊಳ್ಳೋಣ. ಸೊ ಆದ್ರೆ ಈ ಕಥೆನಿಂದ ನಾವು ತಿಳ್ಕೊಂಡು ಹೆಂಗೆ ನಮ್ಗೆ ಕಾರ್ಯದ ಪುಣ್ಯ ಫಲ ಈಗೇ ಸಿಗತ್ತಂತಲ್ಲ. ಸೊ ಈಗ ಮಾಡಿದ ಕಾರ್ಯದ ಫಲ, ನಮ್ಗೆ ಬೀಜ ಈಗ ಹಾಕಿದೀವಿ, ಅದ್ರದ್ದು ಫಲ ನಮ್ಗೆ ಯಾವಾಗ ಸಿಗತ್ತೆ ಆ ಹಣ್ಣು ಪ್ರಕಾರ ಡಿಸೈಡ್ ಆಗುತ್ತೆ. ನಾವು ಬೀಜ ಪ್ರಕಾರ ಡಿಸೈಡ್ ಆಗುತ್ತೆ ಅದು ಯಾವಾಗ ಸಿಗತ್ತೆ ಅಂತ. ಸೊ ಅದೇ ತರ ಈ ಕರ್ಮದ ನಿಯಮಗಳು ಇದೆ. ಸೊ ನಾವು ಎಲ್ಲವನ್ನು ನೋಡ್ತಾ ಇದೀವಿ ಈ ಜಗತ್ನಲ್ಲಿ. ನಾವು ನೋಡ್ತಾ ಇರೋದು ಜಸ್ಟ್ ಹಾಫ್ ಪಿಕ್ಚರ್. ನೀವ್ ಯಾವತ್ತೂ ಪಿಕ್ಚರ್ಗೆ ಹೋಗ್ಬೇಕಂದ್ರೆ ಹಾಫ್ ಪಿಕ್ಚರ್ ನೋಡಕ್ ಹೋಗ್ಬಾರ್ದು. ಪೂರ್ತಿ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೀವು ಲಾಸ್ಟ್ ನಲ್ಲಿ ಹೋಗಿ ನೋಡ್ಬಿಟ್ರಿ ಅಂದ್ರೆ ಹೀರೋವನ್ನು ಏನ್ ಮಾಡ್ತಾ ಇದ್ದಾನೋ, ವಿಲನ್ಗೆ ಕೊಲ್ತಾ ಇದ್ದಾನೋ. ಸೊ ಅದನ್ನು ನೋಡಿ ನಮ್ಗೆ ಅನ್ಸುತ್ತೆ, ಅರ್ರೇ ಆ ಹೀರೋ ಎಷ್ಟು ಕೆಟ್ಟವನು, ಇವನಿಗೆ ಸ್ವಲ್ಪ ಬುದ್ಧಿ ಇಲ್ವಾ, ಇಷ್ಟು ಅಮಾಯಕವಾದ ಇವನ್ ಜನ್ಗೆ ಹಿಂಗ ನಿರ್ದಯವಾಗಿ ಕೊಲ್ತಾ ಇದ್ದಾನಂತ. ಸೊ ಹಾಫ್ ಪಿಕ್ಚರ್ ನೋಡ್ಬಾರ್ದು, ಫಸ್ಟ್ ಫುಲ್ ಪಿಕ್ಚರ್ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಈ ಎಲ್ಲವನ್ನು ಸತ್ಯವನ್ನು. ಸೊ ಈಗ ನನ್ಗನ್ಸುತ್ತೆ ನಾವು ಈ ಸ್ಮಾಲ್ ಒಂದು ಕಥೆನಿಂದ ನಿಮ್ಗೆ ಈ ಕರ್ಮದ ಆಕ್ಚುಲಿ ಭಗವಂತ ಹೇಳ್ತಾನೋ ಕರ್ಮ, ವಿಕರ್ಮ ಮತ್ತು ಅಕರ್ಮ ಬಹಳ ಕಾಂಪ್ಲಿಕೇಟೆಡ್, ತಿಳಿಯೋದು ಬಹಳ ಕಠಿಣ ಅಂತ. ಆದ್ರೆ ಸ್ವಲ್ಪ ನಾವು ಅರ್ಥ ಮಾಡುವಂತ ಪರಿಸ್ಥಿತಿ ನಿಮ್ಗೆ ತಿಳಿಸ್ಕೊಟ್ಟುವಂತ ಪ್ರಯತ್ನ ಪಟ್ಟಿದ್ದೀವಿ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾರಿಗಾದ್ರೂ ಪ್ರಶ್ನೆ ಇದೆ ಅಂತ ಕೇಳ್ಬೋದು. ಸೊ ಇಲ್ಲಿ ಒಂದು ಪ್ರಶ್ನೆ ಬಂದಿದೆ ನಮ್ಗೆ. ಸೊ ಒಂದು ಪ್ರಶ್ನೆ ಇತ್ತು, ನಾನು ಅದಕ್ಕೆ ಚಾಟ್ ನಲ್ಲಿ ಉತ್ತರ ಕೊಟ್ಟೆ. ಸೊ ಏನು ಲಾ ಆಫ್ ಕರ್ಮ ಅಂಡ್ ಡಿಫ್ರೆಂಟ್ ಫ್ರಮ್ ಲಾ ಆಫ್ ನೇಚರ್ ಅಂತ. ಅಂದ್ರೆ ಲಾ ಆಫ್ ಕರ್ಮ ಮತ್ತು ಲಾ ಆಫ್ ನೇಚರ್ ಬೇರೆ ಬೇರೆ ಇದೆ ಅಂತ. ಆಕ್ಚುಲಿ ಬೇರೆ ಬೇರೆ ಇಲ್ಲ, ಅದರದ್ದು ಲಾ ಆಫ್ ಕರ್ಮ ಹೆಂಗ್ ವರ್ಕ್ ಆಗುತ್ತೆ, ನಮ್ ಸಲುವಾಗಿ ವರ್ಕ್ ಆಗುತ್ತೆ. ಕರ್ಮಗಳು ನಾವು ಮಾಡುವಂತ ಕಾರ್ಯನಿಂದ ನಮ್ಗೆ ಫಲ ಸಿಗತ್ತೆ. ಅದ್ರ ಲಾ ಆಫ್ ನೇಚರ್ ಏನೋ, ಲಾ ಆಫ್ ನೇಚರ್ ಅಂದ್ರೆ ಭಗವಂತನಿಂದ ಪಡೆದಿದಂತಹ ಒಂದು ಲಾ, ಭಗವಂತನಿಂದ ಪಡೆದಿದಂತಹ ಒಂದು ಏನಂತ ಡಿಸಿಷನ್. ಅದು ಒಂದು ಏನಂತೀವಿ ಅದಕ್ಕೆ ಸಿಂಪಲ್ ಭಾಷೆನಲ್ಲಿ ಶಿಕ್ಷೆ ಅಂತ ಹೇಳ್ಬೋದು. ನಾವು ಮಾಡಿದಂತ ಕಾರ್ಯಕ್ಕೆ ಪಡೆದಿದಂತಹ ಶಿಕ್ಷೆ ಅದು. ಕರ್ಮ ಏನೋ ನಾವು ಮಾಡ್ತಾ ಇರುವಂತ ಕಾರ್ಯನಿಂದ ಪಡೆಯುವಂತಹ ಸೊ ಮಾಡಿದಂತಹ ಫಲಕ್ಕೆ ಕೊಟ್ಟಿದಂತ ಶಿಕ್ಷೆ, ಅದು ಲಾ ಆಫ್ ನೇಚರ್. ಲಾ ಆಫ್ ನೇಚರ್ ನಲ್ಲಿ ಅದು ಲಾ ಆಫ್ ನೇಚರ್ ಎಲ್ಲಾರ ಸಲುವಾಗಿ ಆಗುತ್ತೆ. ಲಾ ಆಫ್ ಕರ್ಮ ಇಂಡಿವಿಜುವಲ್ ಬರುತ್ತೆ, ನಮ್ಮ ಇಂಡಿವಿಜುವಲ್ ಸೋಲ್ಗೆ. ಇನ್ನೊಂದು ಲಾ ಆಫ್ ನೇಚರ್ ಬಗ್ಗೆ ನಾವು ನಾಳೆ ಇದ್ರ ಬಗ್ಗೆ how one person karma affect another person in human. ಒಬ್ಬರದು ಕರ್ಮ ಇನ್ನೊಬ್ಬರಿಗೆ ಹೆಂಗ್ ಇಫೆಕ್ಟ್ ಆಗತ್ತೆ ಅಂತ, ಅದು ಹಂಗ್ ಇಫೆಕ್ಟ್ ಆಗೋದಿಲ್ಲ. ಒಬ್ಬರದು ಕರ್ಮ ಇನ್ನೊಬ್ಬರಿಗೆ ಇಫೆಕ್ಟ್ ಆಗೋದಿಲ್ಲ, ಅವ್ರ ಕರ್ಮ ಪ್ರಕಾರ ಅವ್ರಿಗೆ ಇಫೆಕ್ಟ್ ಆಗತ್ತೆ. ನಾವು ಮಾಡುವಂತ ಕಾರ್ಯ ಹೆಂಗೆ, ನಾವು ಬ್ಯಾರೆದವ್ರಿಗೆ ವಿಕರ್ಮ ಅಂದ್ರೆ ಹೆಂಗೆ, ನಾನು ಒಂದು ಗೋಟಿಗೆ ನಾನು ಕೊಂದಿದ್ರೆ ಆ ಗೋಟು ಮುಂದಿನ ಜನ್ಮ ಬಂದು ನನಗೆ ಕೊಲ್ಲತ್ತೆ. ಇದು ಒಂದು ಪರ್ಸನ್, ನಾವು ಮಾಡಿದಂತ ಪರ್ಸನ್ ನಿಂದ ಅನದರ್ ಪರ್ಸನ್ಗೆ ಇಫೆಕ್ಟ್ ಹಿಂಗಾಗುತ್ತೆ. ಸೊ ನಮ್ಮ ಕರ್ಮ ನಮ್ಗೆ ಫಲ ಸಿಗುತ್ತೆ, ನಮ್ಮ ಕರ್ಮನಿಂದ ಬ್ಯಾರೆದವ್ರಿಗೆ ಫಲ ಸಿಗೋದಿಲ್ಲ. ನಮ್ಮ ಕರ್ಮನಿಂದ ಬ್ಯಾರೆದವ್ರಿಗೆ ಇಫೆಕ್ಟ್ ಸಿಗೋದಿಲ್ಲ, ಅದಕ್ಕೆ ಇಫೆಕ್ಟ್ ನಮ್ಗೆ ಸಿಗತ್ತೆ. ಪ್ರಭು, ಒಂದು ಕ್ವಶನ್ ಇದೆ, ಕೇಳ್ಬೋದು?
ಅದು Yes, yes, ಇದು ನಿಮ್ಮ ಸ್ಟೋರಿ ಪ್ರಕಾರ ಈಗ ರಾಮ ಹ್ಮ್. ರಾಮ ಮತ್ತು ಶ್ಯಾಮ ಅಲ್ಲ, ಶ್ಯಾಮ ಬಿಲೀವರ್, Yes, ರಾಮ ಇಸ್ ನಾನ್ ಬಿಲೀವರ್. ಸೊ yes, correct. ಶ್ಯಾಮದ್ ಏನಾಗತ್ತೆ, ಹಿ ವಾಸ್ ಸಪೋಸ್ ಟು ಡೈ ಬಟ್ ಸ್ಟಿಲ್ ಗಾಡ್ ಸೇವ್ಡ್ ಹಿಮ್ ಅಲ್ಲ, ದೇವರು Yeah, ಕಾಪಾಡ್ಬಿಟ್ಟಿದ್ದಾರೆ. ಆದ್ರೆ Yes. ರಾಮಗೆ ಅವ್ರಿಗೆ ಇನ್ನ ಜಾಸ್ತಿ ಫಲ ಸಿಗ್ಬೇಕಾಗಿತ್ತು, ಬಟ್ ಕಡಿಮೆ ಸಿಕ್ಕಿತ್ತು, ಯಾಕಂದ್ರೆ ಅವರು ದೇವ್ರನ್ನ ನಂಬಿಲ್ಲ. ಓಕೆ, ದೇವರು ಅಷ್ಟೇ ಅಲ್ಲ, ಮಾಡಿದಂತ ಕಾರ್ಯನೂ ಕೆಟ್ಟದಾಗಿತ್ತು. ಓಕೆ. ಸೊ ನನ್ ಪ್ರಶ್ನೆ ಏನಂದ್ರೆ, ನಾವು ಕೇಳಿದೀವಿ ಅಂದ್ರೆ ನಾವು ತಪ್ಪು ಮಾಡಿದರೆ ಅದು ಫಲ ಅದಕ್ಕೆ ಸಿಕ್ಕೇ ಸಿಗತ್ತೆ, ಅಂದ್ರೆ ನೋ ಎಸ್ಕೇಪ್ ಅಲ್ಲ. ತಪ್ಪು ಮಾಡಿದ್ರೆ ಅದ್ರಿಗೆ ಈಕ್ವಲೆಂಟ್ ಫಲ ಸಿಕ್ಕೇ ಸಿಗತ್ತೆ, ಒಳ್ಳೇದ್ ಮಾಡಿದ್ರೇನು ಅದು ಫಲ ಸಿಕ್ಕೇ ಸಿಗತ್ತೆ. ಬಟ್ ಇದು ದೇವರು ನಂಬಿದ್ರೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಅಷ್ಟು ಬ್ಯಾಡ್ ಕರ್ಮ ರಿಸಲ್ಟ್ ಅಷ್ಟು ಬರಲ್ಲ, ಕಡಿಮೆ ಆಗ್ಬಿಡುತ್ತೆ. ಸ್ಮಾಲ್ ಆಗಿ ಬರುತ್ತೆ. ಯಾವ್ದು ಐ ಮೀನ್ ಕರೆಕ್ಟ್ ವರ್ಷನ್ ಅಂದ್ರೆ ಅಲ್ಲ, ಯಾವ್ದು ಕರೆಕ್ಟ್ ಅಂತ ರಾಂಗ್ ಅಲ್ಲ. ವರ್ಷನ್ ನಾವು ಆಕ್ಚುಲಿ ಈಗ ನೋಡಿ, ಕರ್ಮದ ಈ ಪ್ರಕೃತಿಯ ಕರ್ಮಗಳು ಹೆಂಗ್ ನಡೀತಾ ಇರುತ್ತೆ, ಯಾವತ್ತು ನಾವು ಎರಡೇ ಕಾರ್ಯ ಮಾಡ್ತಾ ಇರ್ತೀವಿ. ಒಂದು ಪುಣ್ಯ ಕರ್ಮ, ಇಲ್ಲಾಂದ್ರೆ ಪಾಪ ಕರ್ಮ, ಎರಡೇ ಮಾಡ್ತಾ ಇರ್ತೀವಿ. ಯಾವತ್ತು ಇದ್ ಮಾಡೋದಿಲ್ಲ, ಅಕರ್ಮ ಅಂತ. ಅಕರ್ಮ ಅಂದ್ರೆ ಭಗವಂತನ ಸಲುವಾಗಿ ಮಾಡುವಂತ ಕಾರ್ಯಗಳು, ಅದಕ್ಕೆ ಅಕರ್ಮ ಅಂತ ಹೇಳ್ತೀವಿ. ಸೊ ಅಕರ್ಮ. ಸೊ ಭಗವಂತನ ಸಲುವಾಗಿ ಅವನಿಗೆ ಮೆಚ್ಚುವ ಸಲುವಾಗಿ ಮಾಡುವಂತ ಕಾರ್ಯ ಅಕರ್ಮ ಇರುತ್ತೆ. ಅದರಲ್ಲಿ ಯಾವುದೂ ಅಪೇಕ್ಷೆ ಇರೋದಿಲ್ಲ. ಸೊ ಈ ಪುಣ್ಯ ಮತ್ತು ಪಾಪ ಇದು ಯಾವತ್ತೂ ನಡೀತಾನೆ ಇರುತ್ತೆ. ಸೊ ಅದರಲ್ಲಿ ಭಗವಂತ ಇಂಟರ್ಫಿಯರ್ ಆಗೋದಿಲ್ಲ. ನಮ್ಗೆಲ್ಲ ಹೆಂಗೆ ಅಂದ್ರೆ ಜಡ್ಜ್ ತರ ಇರ್ತಾರ ಭಗವಂತ. ಈಸ್ ಲೈಕ್ ಎ ಜಡ್ಜ್. ಈಸ್ ಗಿವ್ ಡಿಸಿಷನ್. ನೀನು ಪುಣ್ಯ ಮಾಡಿದ್ಯಾ, ಓಕೆ, ಯು ಗೋಲ್ ಸ್ವರ್ಗ. ನೀನ್ ಪಾಪ ಮಾಡಿದ್ಯಾ, ಓಕೆ, ಗೋ ಟು ನರಕ. ಸೊ ಆದ್ರೆ ಯಾವಾಗ ಅವನು ಅಕರ್ಮ ಮಾಡಕ್ ಸ್ಟಾರ್ಟ್ ಮಾಡ್ತಾನೋ, ಅವಾಗ ಹೀಗೆ ಟೇಕ್ ದ ಫುಲ್ ಏನಂತ ತನ್ನ ಮಟ್ಟಿಗೆ ತಗೋತಾನೋ, ಮತ್ತು ಅವ್ರಿಗೆ ಕೊಡುವಂತ ಫಲವನ್ನಲ್ಲಿ ಅವನು ಎಲ್ಲವನ್ನು ಕಡಿಮೆ 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 ಮಾಡಿ. ಯಾಕಂದ್ರೆ ಅವನ್ ಕರ್ಮ ಅಷ್ಟೇ ಅಲ್ಲ, ಅವನದು ನೇಚರ್ ಅನ್ನು, ಒಳಗಿಂದ ಹೃದಯನು ಚೇಂಜ್ ಆಗ್ತಾ ಇರುತ್ತೆ ಅವನು. ಸೊ ಐ ಥಿಂಕ್ ಐ ಗಿವನ್ ದ ಆನ್ಸರ್. ಪ್ರಭು, ಸಿಂಪಲ್ ಟರ್ಮ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಸಿಂಪಲ್ ಟರ್ಮ್ ಪ್ರಭುಜಿ. ವಿಜಯ್ ಪ್ರಭು, ಇದು ಹೇಗೆ ನೀವ್ ಹೇಳಿದ್ದು ಕರ್ಮ ಮತ್ತು ವಿಕರ್ಮ ಅಂದ್ರೆ ಗುಡ್ ಕರ್ಮ ಬ್ಯಾಡ್ ಕರ್ಮಗೆ ಒಂದು ಪ್ರಿನ್ಸಿಪಲ್ ಅಪ್ಲಿಕಬಲ್ ಆಗತ್ತೆ. ಅಂದ್ರೆ ಗುಡ್ ಕರ್ಮ ಮಾಡಿದ್ರೆ ನಾವ್ ಅದನ್ನ ಅನುಭವಿಸ್ಲೇಬೇಕು. ನಾವು ಪುಣ್ಯ ಮಾಡಿದೀವಿ ಅಂತ ಅದರಿಂದ ಏನ್ ಹೋಗಲ್ಲ ಅಂತಲ್ಲ, ಪುಣ್ಯದ ಫಲನ ನಾವು ಅನುಭವಿಸ್ಲೇಬೇಕು. ಸೊ ದಟ್ ಇಸ್ ದ ರೂಲ್. ಬ್ಯಾಡ್ ಕರ್ಮ ಮಾಡಿದ್ರೆ ಬ್ಯಾಡ್ ಕರ್ಮದ ಫಲನೂ ನಾವು ಅನುಭವಿಸ್ಲೇಬೇಕು, ಅದು ಅಷ್ಟೇ ಹೋಗಲ್ಲ. ಸೊ ಇವೆರಡಕ್ಕೆ ಇದು ಅಪ್ಲಿಕಬಲ್ ಆಗುತ್ತೆ. ಆದ್ರೆ ಈ ಒಂದು ಸ್ಟೋರಿನಲ್ಲಿ ಏನಾಗುತ್ತೆ ಗೊತ್ತಾ, ಅಕರ್ಮ ಬರುತ್ತೆ. ಸೊ ಆ ಎಕ್ಸೆಪ್ಷನ್ ಯಾವಾಗ ಬರುತ್ತೆ, ಯಾವಾಗ ನಾವು ಭಗವಂತನಿಗೋಸ್ಕರ ಏನಾದ್ರೂ ಮಾಡೋದಕ್ಕೆ ಹೋಗ್ತೀವಿ, ಅದು ಎಕ್ಸೆಪ್ಷನ್ ಬರುತ್ತೆ. ಆ ಎಕ್ಸೆಪ್ಷನ್ ಅಲ್ಲಿ ಈ ರೂಲ್ ಅಪ್ಲಿಕಬಲ್ ಆಗಲ್ಲ. ಇದಕ್ಕೆ ಇದೇ ಬರ್ಬೇಕು, ಅದಕ್ಕೆ ಅದೇ ಬರ್ಬೇಕು, ಇದು ಹಿಂಗೆ ಆಗ್ಬೇಕು, ಇಂಥ ರೂಲ್ಸ್ಗಳು ಅಪ್ಲಿಕಬಲ್ ಆಗಲ್ಲ. ಅಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ, ಭಗವಂತನ ಮರ್ಸಿ ಮೇಲೆ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಚೇಂಜ್ ಆಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಸ್ಟೋರಿನಲ್ಲಿ ಆ ರೀತಿ ಆಗುತ್ತೆ. ಅದಕ್ಕೆ ಭಗವಂತ ಆಕ್ಚುಲಿ ಶ್ಲೋಕನ ಹೇಳ್ತಾನ. ಭಗವಂತ ಹೇಳ್ತಾನೋ, ಮಾಂಬುಪೆತ್ಯ ಪುನರ್ಜನ್ಮ, ಅದನ್ನ ಶ್ಲೋಕನ ಹೇಳ್ತಾನ, ನನಗೆ ಸರೆಂಡರ್ ಆದ್ರೆ ನಾನು ಎಲ್ಲವನ್ನು, ಪಾಪವನ್ನು, ನಂದು ನೀನದ್ದು ಎಲ್ಲವನ್ನು ಡಿಸ್ಟ್ರಾಯ್ ಮಾಡ್ತೀನಿ ಅಂತ. ಭಯ ಪಡಬೇಡ, ನೀನು ನನಗೆ ಸರೆಂಡರ್ ಆಗು, ನೀನ್ ಜಸ್ಟ್ ಶರಣಾದ್ರೆ ಸಾಕು, ನಾನು ನಿಂದ ಎಲ್ಲ ಪಾಪವನ್ನು ನಾನು ಎಲ್ಲವನ್ನು ನಾಶ ಮಾಡ್ತೀನಿ ಅಂತ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ಭಜ. ಆದ್ರೆ ಇದು ಒಂದು ಇದಿದೆ, ಎಕ್ಸೆಪ್ಷನ್ ಇದೆ. ಅಕರ್ಮ ಮಾಡಿದ್ರೇನೆ ಎಕ್ಸೆಪ್ಷನ್ ಆಗುತ್ತೆ ಅದು. ಇಲ್ಲ ಅಂದ್ರೆ ಕರ್ಮ ಮತ್ತು ವಿಕರ್ಮನಲ್ಲಿ ಅದು ಎಲ್ಲವೂ ಆಗುದಿಲ್ಲ. ಭಗವಂತ ಹೆಂಗೆ ಜಡ್ಜ್ ತರ ಇರ್ತಾನೋ, ನ್ಯಾಯ ಕೊಡ್ತಾ ಇರ್ತಾನೋ ಅಷ್ಟೇ. ನೀನು ಇತ್ತಗೋ ಅಂತ. ಆಕ್ಚುಲಿ ಈ ಒಂದು ಕರ್ಮದ ವಿಷಯಗಳು ತುಂಬಾ ಗಾಢವಾದದ್ದು, ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತದ್ದು. ಇದು ಒಂದಿಂದಲ್ಲ ಆಗಲ್ಲ ಅಂತ ನಮಗೂ ಗೊತ್ತಾಯ್ತು. ಅದಕ್ಕೆ ಜಸ್ಟ್ ಬೇಸಿಕ್ ನ ಮಾತ್ರ ಇವತ್ತು ಕವರ್ ಮಾಡಿದೀವಿ. ಒಂದು ಇನ್ನೂ ಅನೇಕ ವಿಷಯಗಳಿದೆ. ಕರ್ಮ ಅಂದ್ರೆ ನೀವ್ ಕೇಳ್ತಾ ಇದ್ರಲ್ಲ, ಈಗ ಗುಡ್ ಕರ್ಮ ಮಾಡ್ತೀವಿ ಇಲ್ಲ ಬ್ಯಾಡ್ ಕರ್ಮ ಮಾಡ್ತೀವಿ, ಇವೆರಡು ನಲಿಫೈ ಆಗ್ಬಿಡುತ್ತಾ?
ಇಲ್ಲ ನ್ಯೂಟ್ರಲೈಸ್ ಶಿಕ್ಷಕರಿಗೂ ಆಗುತ್ತೆ. ಕೇಳ್ತಾ ಇದ್ರು ಆ ಬೇರೆಯವ್ರು ಮಾಡಿದ್ದು ಕರ್ಮ ಅವರಿಂದ ನಾನ್ ಅನುಭವಿಸ್ಬೇಕಾಗತ್ತಾ, ಇಲ್ಲ ನನ್ನಿಂದ ಬೇರೆಯವ್ರು ಅನುಭವಿಸ್ತಾರ. ಸೊ ಈ ರೀತಿ ಅನೇಕ ಇನ್ನೂ ಡೌಟ್ಗಳಿದೆ. ಸೊ ಈ ಎಲ್ಲದಕ್ಕೂ ನಾಳೆ ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಣ. ಅದ್ರ Discuss ಜೊತೆನಲ್ಲಿ ಲಾಸ್ ಆಫ್ ನೇಚರ್, ಪ್ರಕೃತಿಯ ನಿಯಮ ಏನಿದೆ, ಯಾಕೆಂದ್ರೆ ನಾವು ಪ್ರಕೃತಿಯ ನಿಯಮನ ನಾವು ಪಾಲಿಸ್ಬೇಕು, ಆವಾಗ ನಮ್ಮ ಜೀವನ ಕರೆಕ್ಟ್ ಆಗಿರುತ್ತೆ. ಅದನ್ನ ನಾವು ಬಿಟ್ರೆ ಏನಾಗುತ್ತೆ, ಆ ನಿಯಮದ ಪ್ರಕಾರ ನಮ್ಗೆ ಏನ್ ತೊಂದರೆ ಬರ್ಬೇಕು ಅದು ಬಂದೇ ಬರುತ್ತೆ. ಸೊ ಪ್ರಕೃತಿಯ ನಿಯಮ ಅಂದ್ರೆ ಏನು, ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ವಿಷಯಗಳನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.